ನಮಸ್ಕಾರ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ತಮಗೆಲ್ಲ ಆತ್ಮೀಯದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಅಪರೂಪದ ವ್ಯಕ್ತಿ, ಸರಳ ಸಜ್ಜನಿಕಿರುವಂಥ ವ್ಯಕ್ತಿನ ಪರಿಚಯ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಅನೇಕರು ಬಂದಿದ್ದಾರೆ ಮತ್ತೆ ಕಣ್ಮರೆಯಾಗಿದ್ದಾರೆ. ಆದರೆ ಕೆಲವೊಬ್ಬರನ್ನ ನಾವು ಪದೇ ಪದೇ ನೆನೆಸ್ಕೋತಾ ಇರ್ತೀವಿ, ಬಿಕಾಸ್ ಅವ್ರು ಮಾಡಿರುವಂಥ ಸೇವೆಗಳು ಆ ಥರ ಇರ್ತದೆ. ಮುಖ್ಯವಾಗಿ ನಾನೀಗ ಪರಿಚಯ ಮಾಡ್ಕೊಡಕ್ಕೆ ಬಂದಿರೋ ವ್ಯಕ್ತಿ ಕರ್ನಾಟಕದಲ್ಲಿ ತುಂಬ ಫೇಮಸ್. ಮುಖ್ಯವಾಗಿ ಡ್ಯಾನ್ಸ್ ವಿಚಾರಕ್ಕೆ ಬಂದರೆ ಡ್ಯಾನ್ಸ್ ಕಿಂಗ್ ಅಂತ ಫೇಮಸ್ ಆಗಿದ್ದಾರೆ. ಅದೇ ರೀತಿ ಡ್ಯಾನ್ಸ್ ರಾಜ, ಡ್ಯಾನ್ಸ್ ಮುಖಾಂತರ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ಕನ್ನಡದ ಕಂದ ವಿನೋದ್ ರಾಜ್ ಅವರ ಒಂದು ಸ್ವಗೃಹಕ್ಕೆ ಬಂದಿದ್ದೀವಿ. ವೀಕ್ಷಕರೇ, ಈ ಒಂದು ಇಂಟರ್ವ್ಯೂ ಅಲ್ಲಿ ನಿಮಗೆ ಸ್ವಾರಸ್ಯಕರವಾದ ಒಂದು ಚರ್ಚೆಗಳನ್ನ ಅವ್ರ ಮುಖಾಂತರ ಮಾಡಿ ಒಂದು ತಲುಪಿಸುವಂಥ ಕೆಲಸ ಮಾಡ್ತಿದ್ದೀನಿ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಹೋಗೋಣ. ವೀಕ್ಷಕರ, ಪ್ರಕೃತಿಯ ಮಡಿಲಲ್ಲಿ ಇವತ್ತು ವಿನೋದ್ ಸರ್ ಅವರ ಒಂದು ತೋಟದಲ್ಲಿದ್ದೀವಿ. ಮೊದಲನೇದಾಗಿ ನಮ್ಮ ಇವತ್ತು ಇಂಟರ್ವ್ಯೂಗಿಂತ ಮುಂಚೆ ಒಂದು ಸ್ಪೆಷಾಲಿಟಿ ವಿಷಯ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ, ಸಿನಿಮಾ ಲೈನಿನ ಒಂದು ವಿಚಾರಕ್ಕೆ ಬಂದ್ರೆ ನಾವು ಮಾಡ್ತಿರುವಂತ ಫಸ್ಟ್ ಇಂಟರ್ವ್ಯೂ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಾವು ಇದುವರೆಗೂ ಇಂಟರ್ವ್ಯೂಸ್ ಸಿನಿಮಾದವ್ರದ್ದು ಮಾಡಿರಲಿಲ್ಲ. ಸೊ ಫಸ್ಟ್ ಆಗಿ ವಿನೋದ್ ಸರ್ದೇ ಮಾಡ್ತಾ ಇದೀವಿ. ಮೊದಲನೇದಾಗಿ ಸರ್ ನಾವು ಒಂದು ಕಾರ್ಯಕ್ರಮಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಒಂದು ವಿನೋದ್ ರಾಜ್ ಅಂದ ತಕ್ಷಣ ತುಂಬಾ ಜನ ನೆನಪಾಗೋದು ಒಬ್ಬ ಹೀರೋ, ಮತ್ತೆ ಇನ್ನು ಪ್ರೊಡ್ಯೂಸರ್, ಆಕ್ಟರ್, ಡ್ಯಾನ್ಸರ್ ನೆನಪಾಗುತ್ತೆ. ಬಟ್ ತುಂಬಾ ಜನಕ್ಕೆ ಇತ್ತೀಚೆಗೆ ಇದಾಗ್ತಿರೋದು ಏನಂತಂದ್ರೆ ತಾಯಿಗೆ ತಕ್ಕ ಮಗ ಅಂತ ಹೇಳ್ಬಿಟ್ಟು ತುಂಬಾ ಜನ ಬಿಂಬಿಸ್ತಾರೆ. ಬದುಕುದ ವಿನೋದ್ ಸರ್ ಹತ್ರ ಬದುಕಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ಮೊದಲನೇದಾಗಿ ಸರ್, ತಾಯಿನ ಪ್ರೀತಿ ಮಾಡೋದಷ್ಟು, ನೀವು ಪ್ರೀತಿ ಮಾಡೋದಷ್ಟು, ಮತ್ತೆ ಅವರು ಮಗನ ಪ್ರೀತಿ ಮಾಡೋದಷ್ಟು ಬಹುಶಃ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ಅನ್ಯೋನ್ಯವಾದ ಸಂಬಂಧ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಮಾತಾಡ ಸರ್, ತಾಯಿ ಪ್ರೀತಿ ಬಗ್ಗೆ ಮಾತನಾಡೋದು ಸರ್ ನೀವು. ನನ್ನ ಹೇಗೆ ಪ್ರೀತಿ ಮಾಡಿದ್ರು, ಅವರು ಭೂಮಿ ತಾಯಿನ ಪ್ರೀತಿ ಮಾಡಿದ್ರು. ಸೊ ಅವರು ಭೂಮಿ ತಾಯಿ ಮಗಳಾದ್ರು. ಹಾಗೆ ನಮ್ಮನ್ನು ಅದೇ ರೀತಿ ಬೆಳೆಸಿದ್ರು. ಹೇಳ್ಬೇಕಂದ್ರೆ ಅವರ ಪ್ರೀತಿ ಭೂಮಿ ತೂಕದ ಪ್ರೀತಿ ನಮ್ಮ ಮೇಲೆ. ಹಾಗಾಗಿ ನಿಮ್ಗೆ ಅದನ್ನ ನೀವು ಪ್ರತಿಬಿಂಬಿಸ್ತಾ ಇದೆ, ಅದು ಕಾಣಿಸ್ತಾ ಇದೆ, ಅಷ್ಟು ಬಿಟ್ರೆ ಏನೂ ಇಲ್ಲ. ನೀವು ಟ್ರಿಪ್ ಹೋಗಿದ್ರ ಅಂದ್ರೆ ತಾಯಿನ ಕರ್ಕೊಂಡು ತುಂಬಾ ಪ್ಲೇಸಸ್ ಎಲ್ಲ ಓಡಾಡಿದ್ರ, ಅದ್ರ ಜೊತೆಗೆ ಅಡಿಗೆ ಮಾಡ್ಕೊಂಡು ಅಲ್ಲೇ ತಿಂದಿರುವಂತ ಉದಾಹರಣೆಗಳು. ಸೊ ಅದೇ ರೀತಿ ಸರ್, ಆ ಒಂದು ಜರ್ನಿದಲ್ಲಿ ನಿಮ್ಗೆ ಇದುವರೆಗೂ ಮರೆಯಕ್ ಆಗದಿರುವಂತ ಮಧುರ ಕ್ಷಣಗಳ ಬಗ್ಗೆ ಒಂದೆರಡು ವಿಷಯದ ಬಗ್ಗೆ ಮಾತನಾಡ್ತೇವೆ ಸರ್. ಕಹಿ ಘಟನೆಯಿಂದ ಒಂದು ಸಿಹಿ ಘಟನೆ ಆಗಿರೋ ಒಂದು ಘಟನೆ ಹೇಳ್ತೀನಿ. ಓಕೆ. ಕಹಿ ಅದೇನು ಅಂತ ಹೇಳಿದ್ರೆ, ಯಾರೋ ಬರ್ತಾರೆ, ವಿನೋದ್ ರಾಜ್ ಅವರು ನಿಮ್ಮನ್ನ ಸಿನಿಮಾ ಬುಕ್ ಮಾಡಿದೀವಿ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಏನೋ ಸರಿ ಆಯ್ತಪ್ಪ ಅಂತ ಹೇಳಿ ಎಷ್ಟೊಂದು 10,000 ರೂಪಾಯಿ ಕೊಡ್ತಾರೆ ಅಷ್ಟೇ. ಎಲ್ಲ ಒಂದು ನಾನು ಹೇಳ್ತೇವೆ ಒಂದು 30 ವರ್ಷದ ಹಿಂದಿನ ಮಾತು, ಅಥವಾ 28 ವರ್ಷದ ಹಿಂದಿನ ಮಾತು. 10,000 ರೂಪಾಯಿನೂ ತಗೋತೀವಿ. ತಗೊಂಡ್ಬಿಟ್ಟು ಆಮೇಲೆ ಏನ್ ಮಾಡ್ತೀವಿ, ಹೋಗ್ಬೇಕಲ್ಲ ಶೂಟಿಂಗ್ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಕಾರಲ್ಲಿ ಹೊಡ್ತೀವಿ. ಹೊರಟು ಅಲ್ಲಿ ಹೋಗಿ ನೋಡಿದ್ರೆ ಕೇಳ್ತೀವಿ, ಏನು ಹೌದಾ ಇಲ್ಲಿ ಯಾರು ಬಂದಿಲ್ವಲ್ಲ, ರೂಮೇ ಬುಕ್ ಮಾಡ್ಲವಲ್ಲ, ಪ್ರೊಡ್ಯೂಸರ್ ಇಲ್ವಲ್ಲ ಅಂತ ಹೇಳಿ. ಆಗ ಒಂದು ದೊಡ್ಡ ಒಂದು ನಿರಾಶೆ. ಒಂದು ಬುಕ್ ಮಾಡಿ ಶೂಟಿಂಗ್ ಇಲ್ಲ, ಜನನೇ ಇಲ್ಲ ಅಂದಾಗ ಅದು ನಿರಾಶೆ ಅಲ್ವಾ? ಅದು ಆ ನಿರಾಶೆ ಜೊತೆಲಿ ಅಮ್ಮ ಏನ್ ಮಾಡ್ತಾರೆ, ಇದೇ ಇಷ್ಟು ದೂರ ಬಂದ್ಬಿಟ್ಟಿದೆ, ಎಲ್ಲಿ ಬಂದಿದೀವಿ ಅಂತ ಕೇಳಿ, ಶಿವಮೊಗ್ಗ. ಸರಿ ಶಿವಮೊಗ್ಗದಿಂದ ನಾವು ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಮತ್ತೆ ಇಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡೋದು, ಪ್ಲಾನ್ ಮಾಡಿ ಹಂಗೆ ಹುಬ್ಳಿ ಎಲ್ಲಾ ಕಡೆ ನೋಡ್ಕೊಂಡು ಹಂಗೆ ಗೋವಾ ಹೋಗಿ ರಿಟರ್ನ್ ಬಂದ್ಬಿಡೋಣ. ಆ ಕಡೆ 10,000 ಟ್ರೈನಲ್ಲಿ ಹೇಗೆ ಮಾಡಕ್ ಸಾಧ್ಯ? ಎಲ್ಲಿ ಹೋದ್ರು ನಾವು ಹೋಟ್ಲಲ್ಲಿ ಹಾಲ್ಟ್ ಆಗೋದು. ಹೋಟ್ಲಲ್ಲಿ ಹಾಲ್ಟ್ ಆಗ್ತಾ ಇರ್ಲಿಲ್ಲ, IB ನಲ್ಲಿ ಇನ್ಸ್ಪೆಕ್ಷನ್ ಬಂಗ್ಲೋನಲ್ಲಿ ಹಾಲ್ಟ್ ಆಗ್ತಾ ಇತ್ತು, ಗೆಸ್ಟ್ ಹೌಸ್ ಅಲ್ಲಿ. ಸೊ ಎಲ್ಲ ಹಾಲ್ಟ್ ಆಗಿಬಿಟ್ಟು ಏನ್ ಮಾಡ್ತಾ ಇದ್ದೆ, ಅಮ್ಮವ್ರು ಪುಡಿ ಇಷ್ಟು ಎಲ್ಲ ತರಲ್ಲ. ನಾವು ಹೋಗಿ ಮಾರ್ಕೆಟ್ ಇಂದ ಎಲ್ಲ ತರಕಾರಿ ಐಟಮ್ ತಂದ್ರೆ ಸಾಂಬಾರ್ ಮಾಡ್ಬಿಡೋರು. ಅಲ್ಲೇ ಅನ್ನ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅಲ್ಲ ಹೋಟ್ಲಿಂದ ಅನ್ನ ತರಿಸ್ಕೊಳ್ಳೋದು, ಈ ಸಾಂಬಾರ್ನ ಹಾಕೊಂಡು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸಸ್ಯಾಹಾರಿನೂ ಉಂಟು, ಮಾಂಸಾಹಾರಿನೂ ಉಂಟು. ಸಂತೋಷವಾಗಿ ಅದರಲ್ಲಿ ಮೀನ್ ಸಾರು ಅಡಿಗೆ ಮಾಡ್ಕೊಂಡು ಎಷ್ಟು ಗೋವಾಗ ಹೋಗಿ ತಿರುಗಿ ರಿಟರ್ನ್ ಬರುವಾಗ ಅಲ್ಲಿ ಆ ಪ್ರದೇಶದಲ್ಲಿ ಯಾವಾಗ ಮಳೆ ಆಗ್ತಾ ಇರ್ತದೆ, ಆಮೇಲೆ ಈ ಕಾಲುವೆಗಳಲ್ಲಿ ನೀರು ಹರಿತಾ ಇರ್ತದೆ, ಅಂತ ಜಾಗದಲ್ಲಿ ಈ ಮತ್ಸ್ಯಾವತಾರನ ತಗೊಂಡು ಖರೀದಿಸಿ ಅಲ್ಲಿ ಕ್ಲೀನ್ ಮಾಡ್ಕೊಂಡು, ಅಲ್ಲಿ ಪಾತ್ರೆ, ಅಲ್ಲಿ ಸ್ಟವ್ ಇಟ್ಟು ಅಲ್ಲಿ ಅಡಿಗೆ ಮಾಡಿ ಅಲ್ಲಿ ಊಟ ಮಾಡಿಸಿದ್ರು ಅಮ್ಮ. ಆಮೇಲೆ ಮೀನಿನ ಒಂದು ಅಡಿಗೆಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಕೇಳ್ಪಟ್ಟಿದ್ವಿ. ಅದ್ರ ಎಷ್ಟು ಟೈಪ್, ಯಾವ ತರ ಮಾಡ್ತಾರೆ? ಎಲ್ಲಾ ಟೈಪ್. ಒಂದು ಮೀನ್ ಸಾರ್ ಮಾಡ್ತಾರೆ, ಮೀನಿನ ಗೊಜ್ಜು ಮಾಡ್ತಾರೆ, ಆಮೇಲೆ ಬಾಳೆ ಎಲೆನಲ್ಲಿ ಮೀನ್ ಹಾಕ್ಬಿಟ್ಟು ಎಲ್ಲ ಮಡಿಸ್ಬಿಟ್ಟು ಮಡಿಕೆದು ತವಾ ಬರ್ತದೆ ಹಂಚು, ಅದ್ರ ಮೇಲೆ ಸುಟ್ಬಿಟ್ಟು ಕೊಡ್ತಾ ಇದ್ರು. ಆಮೇಲೆ ಮೀನನ್ನ ಅದೇ ಮಾಮೂಲಿ ರವೆ ಫ್ರೈ ಮಾಡೋದು.
ಆಮೇಲೆ ಮೀನಿಂದು ಗಸಿ ಅಂತ ಮಾಡೋರು, ನೀರು ಹುಳಿ ಹುಳಿಯಾಗಿ ಆ ತರ. ಆಮೇಲೆ ಮೀನ್ ರೋಸ್ಟ್ ಮಾಡೋರು ತುಂಬಾನೇ ಅಮ್ಮವರು. ಅದನ್ನ ಆಮೇಲೆ ಮೀನಲ್ಲಿ ಪಲ್ಯ ಮಾಡೋರು. ಅದನ್ನ ಏನ್ ಹೇಳ್ತೀವಿ ನಾವು ತಮಿಳ್ನಾಡಿನಲ್ಲಿ ಸೊರ ಪುಟ್ಟು ಅಂತಾರೆ. ಸೊರ ಅಂದ್ರೆ ಶಾರ್ಕ್. ಅದ್ರದ್ದು ಆ ಮೀನಿಂದು ಮಾತ್ರ ನೀವು ಅದು ಪಲ್ಯ ಮಾಡಕ್ ಸಾಧ್ಯ. ಅದು ಅಷ್ಟು ಟೇಸ್ಟಿ ಆಗಿರೋದು. ಸಾಕಷ್ಟು ಸ್ಥಳಗಳಿಗೆ ತಾಯಿಯವ್ರ ಜೊತೆ ಹೋದಾಗ ತಾಯಿಯವ್ರು ಆಲ್ರೆಡಿ ತುಂಬಾ ಫೇಮಸ್ ಇದ್ರು, ಜೊತೆಗೆ ಅಭಿಮಾನಿಗಳ ಪ್ರತಿಕ್ರಿಯೆ ಯಾವ ತರ ಇರ್ತೈತೆ ಅಂದ್ರೆ ನೀವು ಓಡಾಡ್ಬೇಕಾದಾಗ? ಅಮ್ಮವ್ರನ್ನ ನೋಡಿ ಬೇಜಾರ್ ಮಾಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಅಮ್ಮವ್ರ ನೋಡಿ ಬೇಜಾರ್ ಮಾಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಆಮೇಲೆ ಅಮ್ಮವ್ರು ನೋಡಿದ ತಕ್ಷಣ ಅವ್ರಿಗೆ ಕಣ್ಣಲ್ಲೊಂದು ಕಣ್ಣೀರೇ ಬಂದ್ಬಿಡೋದು, ಆನಂದ ಬಾಷ್ಪ ಬಂದ್ಬಿಡೋದು. ಏನಾದ್ರಲ್ಲಿ ನೀವು ಎದೆಗುಂದಿಲ್ಲ ಬಿಡಿಯಮ್ಮ, ಏನೋ ಒಂದು ನೀವೊಂದು ವ್ಯವಸಾಯನೋ ಮಾಡ್ಕೊಂಡು ಅಥವಾ ಮತ್ತೊಂದೋ ಮಾಡ್ಕೊಂಡು ಏನೋ ಮಾಡ್ಕೊಂಡು ಮಗನ್ನ ಇಟ್ಕೊಂಡು ನೀವು ಮುನ್ನಡಿತಾನೆ ಇದ್ದೀರಾ. ಇದೇ ಜನಗಳ ಭಾವನೆ ಆಗಿರೋದು. ಆವತ್ತಿಂದಲೂ ಅಷ್ಟೇನೆ ನಾವು ಹೆಚ್ಚು ಕಡಿಮೆ ನಮ್ಮ ಅಮ್ಮವರು ಒಂದು ಹೆಚ್ಚು ಕಡಿಮೆ ರೋಲ್ ಮಾಡಲಾದ್ರು. ಆಮೇಲೆ ನಮ್ಮನ್ನ ಪಳಗಿಸಿ ಈ ಮಟ್ಟಕ್ಕೆ ತಂದಿದ್ದಾರೆ ಅವರು ಪಾಪ. ಅದನ್ನೇ ಜನ ನೋಡಿ ತುಂಬಾ ಸಂತೋಷ ಪಡೋರು, ಎಲ್ಲ ಕಡೆನೂ ಸಂತೋಷ ಪಡೋರು. ಇಷ್ಟೊಂದು ಒಡನಾಟ ಇಟ್ಕೊಂಡಿದ್ರಿ ತಾಯಿಯವ್ರ ಜೊತೆ. ಅದಾದ ನಂತರ ಇತ್ತೀಚೆಗೆ ತಾಯಿಯವರು ಅಗಲಿದ್ರು. ಇದು ಕರ್ನಾಟಕ ಅಂತ ತುಂಬಾ ಒಂದು ನಷ್ಟ. ಆದ್ರೆ ತಾಯಿಯವ್ರದ್ದು ಒಂದು ಅಷ್ಟು ಪ್ರೀತಿಸಿರುವಂತವ್ರು ಈಗ ಏನಾದ್ರು ಬೇಜಾರಾದಾಗ ತಾಯಿಯವ್ರ ಸಮಾಧಿ ಹತ್ರ ಹೋಗ್ಬಿಟ್ಟು ತುಂಬಾ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರ, ಜೊತೆಗೆ ತುಂಬಾ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ತರ ಇದು ಟೈಮ್ ನ ಕಳೀತಾ ಇರ್ತಾರೆ. ಸೊ ಆ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ರೆ ಸರ್. ಕ್ಯಾಮ್ರಾ ಮುಂದೆ ಮಾಡಿರೋ ಡ್ಯಾನ್ಸ್, ಸಿನಿಮಾ ಅವಕಾಶ ಇಲ್ದಿದ್ದಾಗ ನನ್ನ ತಾಯಿ ಮುಂದೆನೆ ನಾ ಡ್ಯಾನ್ಸ್ ಮಾಡ್ತೀನಿ. ತಾಯಿ ಮುಂದೆನೆ ಎಲ್ಲಾ ಮೂವ್ಮೆಂಟ್ಸ್ ಎಲ್ಲ ಮಾಡು, ಭಾರಿ ಖುಷಿ ಪಡೋರು ಅವರು. ಹೆಂಗ್ ಮಾಡು, ಇನ್ನೂ ಚೆನ್ನಾಗಿ ಮಾಡು, ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡು ಹೀಗೆ ಹೇಳೋರು. ಸೊ ಇಲ್ಲಿಗೆ ಎಲ್ಲ ಮುಗ್ದೋಯ್ತು ಅಂತ ನನ್ನ ತಾಯಿಯವರು ಇದು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳು ತುಂಬಾ ಹೆಚ್ಚಾಗ್ತಾ ಇದಾವೆ. ಮುಖ್ಯವಾಗಿ ಅಪ್ಪ ಅಮ್ಮನ ಹೊರಗಡೆ ಹಾಕುವಂತ ಒಂದು ಸಂಸ್ಕೃತಿ ಜಾಸ್ತಿ ಆಗ್ತದೆ. ಸೊ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಜನಕ್ಕೆ? ನಮ್ಮ ಟೈಮಲ್ಲಿ ಮಾರಲ್ ಸೈನ್ಸ್ ಅಂತ ಒಂದಿತ್ತು ಪೀರಿಯಡ್. ಫಸ್ಟ್ ತಂದೆ ತಾಯಿ ದೇವರು ಅಂತ ಹೇಳ್ಕೊಟ್ಟಿರುವಂತ ಒಂದು ಸಬ್ಜೆಕ್ಟ್ ಇದು ಮಾರಲ್ ಸೈನ್ಸ್. ಇವತ್ತು ಮಾರಲ್ ಇಲ್ಲ, ಮಾರಲ್ ಸೈನ್ಸ್ ಅಂತೂ ನಾವು ಯೋಚನೆ ಮಾಡಕ್ಕೆ ಸಾಧ್ಯ. ಸೊ ಆ ಮಾರಲ್ ಇಲ್ದೇ ಇರುವಂತ ಒಂದು ಎಂತ ವಿದ್ಯಾರ್ಥಿ ಎಷ್ಟು ಅನುಭವಸ್ಥರಾಗಿರ್ಲಿ, ಎಂತ ದೊಡ್ಡ ಮನುಷ್ಯನಾಗಿರ್ಲಿ, ಆ ಮಾರಲ್ ಸೈನ್ಸ್ ಅನ್ನುವಂಥದ್ದು ಬರ್ಲಿಲ್ಲ ಅಂದ್ರೆ ಸಮಾಜದಲ್ಲೂ ಸಮಾಜಘಾತಕತನೇ ಇರುತ್ತೆ ವಿದ್ಯಾವಂತನು ಕೂಡ. ಎಲ್ಲಾದ್ರೂ ಒಂದು ಮಾತಾಡಿ ಇಲ್ಲ ನಡವಳಿಕೆನಲ್ಲಿ ಅವನು ಇದಾಗ್ತಾನೆ ಇರ್ತಾನೆ. ಆಮೇಲೆ ಆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ನಾವು ಬೆಳೆದೋಗ್ತೀವಿ. ಆದ್ರೆ ನಮ್ಗೆ ತಂದೆ ತಾಯಿಗೆ ನಾವು ಕನಿಕರ ತೋರ್ಸಕ್ಕಾಗದೆ ಇರ್ತಕ್ಕಂತ ನಮ್ಮ ಅಧಿಕಾರ, ನಮ್ಮ ವಿದ್ಯೆ ಖಂಡಿತ ಇನ್ಯಾರಿಗೂ ಸಮಾಜಕ್ಕೂ ಅದು ಪ್ರಯೋಜನ ಇಲ್ಲ. ವೃದ್ಧಾಶ್ರಮ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲವೋ ಅಂತ ಮನೆಗಳಿಂದನೇ ಅವರನ್ನ ತಗೊಂಡೋಗಿ ನಾವು ಅಲ್ಲಿ ಕೊಡೋದು. ಈಗ ಜವಾಬ್ದಾರಿ ಅಂತೀವಿ, ಯಾವುದು ಜವಾಬ್ದಾರಿ? ನಮ್ಮನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿ ಕೆಲ್ಸಕ್ಕೆ ಕಳಿಸಿರುವಂತ ತಂದೆ ತಾಯಿ. ಇವತ್ತು ನಾವು 4 ಕಡೆ ಅವ್ರೇನೋ 10,000 ಸಂಪಾದನೆ ಮಾಡಿದ್ರೆ ನಾವು 1 ಲಕ್ಷ ಸಂಪಾದನೆ ಮಾಡ್ಬೋದು. 1 ಲಕ್ಷ ಸಂಪಾದನೆ ಮಾಡ್ತೇವೆ, ತುಂಬಾ ನಿನಗಿಂತ ಮುಂಚೆನೆ ನಾ ಮಾಡ್ಬಿಟ್ಟೆ ಅನ್ನುವಂಥದ್ದು ನಮ್ಗೆ ಹೆಮ್ಮೆ ಇದ್ರೂ ತಪ್ಪಿಲ್ಲ. ನಮಗಿಂತ ತುಂಬಾ ಹೆಮ್ಮೆ ಪಡ್ತಾರೆ ಅವ್ರು ನಾವು ಹೇಳ್ಕೊಳಕ್ ಮುಂಚೆ. ಅಂತ ವ್ಯಕ್ತಿಗಳನ್ನ ನಾವು ಏನೋ ಪರಿಸ್ಥಿತಿಗಳಲ್ಲಿ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು ಯಾವ ನ್ಯಾಯ? ಚಿಕ್ಕ ವಯಸ್ಸಲ್ಲಿ ನಿಮ್ಗಳನ್ನ ನೀವು ಉಳಿತೀರಾ, ನೀವು ಇನ್ನೊಂದು ಮಾಡ್ತೀರಾ, ಹಠ ಮಾಡ್ತೀರಾ ಅಂತ ತಗೊಂಡೋಗಿ ನಿಮ್ಮನ್ನ ಅನಾಥಾಶ್ರಮದಲ್ಲಿ ಅವ್ರು ಬಿಡ್ಲಿಲ್ವೇ? ಹೌದು. ಯಾಕೆ ಅರ್ಥ ಆಗಲ್ಲ ನಿಮ್ಗೆ? ಯಾಕೆ? ಹಾಗೇನೆ ದೋಸೆ ಮಗ್ಚಾಕ್ದಂಗೆನೆ ನಿಮ್ ಜೀವನನು ಹಂಗೆ ಆಗ್ಬಿಡುತ್ತೆ. ನಿಮ್ ಮಕ್ಳು ಏನ್ ನೀವು ಮಾಡ್ತಾರೆ ತಗೊಂಡೋಗಿ ಅಲ್ಲೇ ಬಿಡ್ತಾರೆ. ಅವರಾದ್ರೆ ಇಷ್ಟು ವಯಸ್ಸುವರೆಗೂ ನಿಮ್ ಜೊತೆಲಿ ಇದ್ರು, ನಿಮ್ಗೆ ಅರ್ಧ ವಯಸ್ಸಿಗೆಲ್ಲ ಕಾಲ್ ಭಾಗ ವಯಸ್ಸು ದಾಟೋದು ಅದೇ 40 ಇದ್ರಲ್ಲೇನೆ ನಿಮ್ಮನ್ನ ತಗೊಂಡೋಗಿ ನೀವು ಹೋಗಿಲ್ಲ ಮನೆಯಿಂದ ಹೊಡಿತಾರೆ ಮಾಡ್ತಾರೆ, ಇನ್ನೊಂದು ನಡೀತದೆ. ಕಾರಣ ನಾವು ನಮ್ಮ ತಂದೆ ತಾಯಿಂದ್ರ ನೋಡ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳು ಅದನ್ನ ನೋಡಿ, ನಮ್ಮ ತಾತ ಅಜ್ಜಿನ ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಪ್ಪ ಅಂತೇಳಿ ಇವ್ರನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು, ಆ ಭಾವನೆ ಬರುತ್ತೆ. ಜೀವನ ಕೂಡ ಒಂಥರ ಆಕ್ಟಿಂಗ್ ರೀ. ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಆಕ್ಟಿಂಗ್ ಮಾಡ್ತಾ 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 ರಿಯಾಲಿಟಿಗೆ ಹೋಗ್ರಿ. ನಾನು ಹೇಳ್ತೀನಿ, ನನ್ಗಷ್ಟು ಪ್ರೀತಿ ಇಷ್ಟೇ, ಪ್ರೀತಿ ಬೇಡ, ಕರ್ತವ್ಯ ಮಾಡು. ಏನೋ ಇದಕ್ಕೆ ನಾನು ಮಾಲಿಶ್ ಮಾಡಬೇಕು ಈ ಪ್ರಾಣಿಗೆ ಅಂತ ಮಾಲಿಶ್ ಮಾಡ್ತೀಯ, ಅದು ಮಾಲಿಶ್ ಮಾಡ್ತಾನೆ ಹೋಗು. ಮಾಡ್ತಾ ಮಾಡ್ತಾ 1 ದಿನ 2 ದಿನ 3 ದಿನ 4 ದಿನ 10ನೇ ದಿನಕ್ಕೆ ಆ ಪ್ರಾಣಿ ಅಲ್ಲಿಲ್ಲ ಅಂದ್ರೆ ನಾಯಿ ಅಲ್ಲಿ ಹೋಯ್ತು, ಕರೀರಿ ಕರೀರಿ ಏನಿದೆ ಅಂತ ಹೇಳಿ. ಹೀಗೇನೆ ತಂದೆ ತಾಯಿ ಜೊತೆಲಿ ಪ್ರೀತಿಯಿಂದ ಏನಮ್ಮ ಏನಾಯ್ತು, ಏನಮ್ಮ ಏನಾಯ್ತು, ಏನಪ್ಪ ಯಾಕೆ ಹಿಂಗಿದ್ಯಾ,
ಟೈಮ್ ಇಲ್ಲ. ಒಂದ್ ಕಡೆ ನನ್ನ ಮಗ ಅದನ್ನೇ ಹೇಳ್ದ, ಅಮ್ಮನ ನೀವು ಬಂದ್ ಜೊತೆ ಇಲ್ಲಿ ನಮ್ಮಮ್ಮನ ನಾನು ನೋಡ್ಕೊತಾ ಇದ್ದೀನಪ್ಪ, ನಿಮ್ಮಮ್ಮನ್ ನೀನ್ ನೋಡ್ಕೊ ಅಂದೆ. ಅಮ್ಮನ್ ನೋಡ್ಕೊಳಕ್ ಆಗದೆ ಇರುವಷ್ಟು ಬಿಸಿ ಆಗ್ಬೇಡ ಜೀವನದಲ್ಲಿ, ಮಾಡಿ ಎಷ್ಟು ಎತ್ತರಕ್ಕಾದ್ರೂ ಬೆಳಿ, ನಾನ್ ಬೇಡ ಅಂತ ಹೇಳಲ್ಲ. ನಾನ್ ನಮ್ಮಮ್ಮನ್ ಹೇಗ್ ನೋಡ್ಕೊಂಡು ನೀನ್ ನೋಡ್ಕೊ. ತುಂಬಾ ಕಷ್ಟ ಆಗತ್ತಾ ಅಂತ ಸಮಯದಲ್ಲಿ ಆ ಕೆಲ್ಸ ಉಗಿಯತ್ಲಾಗೆ ಕುಂತ್ಕ ಅಮ್ಮನ ಹತ್ರ ನಿನಗೊಂದಷ್ಟು ಜಾಗ ಮಾಡ್ಕೊಡ್ತೀನಿ, ರಾಜನ್ ತರ ಬಾಳ್ ಹೋಗಪ್ಪ ಅಂತ ಹೇಳಿ. ಆದ್ರೆ ಅವ್ರಿಗೆ ತಂದೆ ಜೊತೆ ಒಂದಷ್ಟು ಕಾಲ ಕಳಿಬೇಕಂತ ಅನ್ಕೊಂಡು ಒಂದು ಮನಸ್ಸು ಇರ್ತದಲ್ಲ, ಹಂಗಾಗಿ ಕಳ್ದ್ಬಿಟ್ರು ಅವ್ರು. ನೋಡೋದು ಮಾಡುದು ಬೆಳ್ಬಿಟ್ರೆ ಆಯ್ತು, ತಾಯಿ ಜೊತೆಲೆ ಅವ್ರಿಗೆ ಬೆಳೆಯೋ ಪರಿಸ್ಥಿತಿ, ಇಲ್ಲಿ ಇರುವಂತ ಪರಿಸ್ಥಿತಿಗಳು ಒಂದು. ಎರಡನೇದು, ನಮ್ಮ ಮದ್ವೆಯ ಒಂದು ಪರಿಸ್ಥಿತಿನ ನಾವು ಎಲ್ಲ ಜನಕ್ಕೆಲ್ಲ ಗೊತ್ತಿದೆ, ಹೇಳುವಂತ ಅವಶ್ಯಕತೆ ಗೊತ್ತಿದೆ. ಹಂಗಾಗಿ ಅವ್ರನ್ನ ಹೇಗೆ ನಾವು ಇದ್ ಮಾಡ್ಬೇಕು ಹಾಗೇನೆ ನಾವು ಮಾಡಿ ಕರೆಕ್ಟ್ ಮಾಡಿಟ್ಟಿದೀವಿ. ಇಲ್ಲಿ ಆ ತಂದೆ ತಾಯಿನ ನಾವು ನೋಡ್ಕೊಳ್ಳೋ ರೀತಿನ ನಾನು ಇಲ್ಲಿ ಹೇಳಕ್ ಬಂದಾಗ ನಿಮ್ಗೆ ಏನ್ ಹೇಳ್ತೇನೆ, ನನ್ ಮಗನಿಗೂ ಅದನ್ನೇ ಹೇಳಿದೆ. ಅಷ್ಟು ಕೆಲ್ಸದ ಮೇಲೆ ಅಷ್ಟು ಒತ್ತಡ ಇಟ್ಕೊಂಡು ಜೀವನ ಮಾಡುವಂತ ಕೆಲಸ ನಾಳೆ ನಮ್ ಜೀವನೇ ತೆಗ್ದ್ಬಿಡತ್ತೆ ಕಣಪ್ಪ. ಅದು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕು ಅಷ್ಟೇ ಕೊಡ್ರಿ. ಸರ್, ಇನ್ನು ನಮ್ಮ ಸಿನಿಮಾ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ, ಸೊ ನೀವು 1987ರಲ್ಲಿ ಎಂಟ್ರಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಬಿಟ್ಟು. ಕರೆಕ್ಟ್. ಸೊ ಆ ಟೈಮಲ್ಲಿ ದ್ವಾರಕೀಶೋರ್ ಮನೆಗೆ ಹೋಗ್ಬಿಟ್ಟು ನೀವು ಡ್ಯಾನ್ಸ್ ಮಾಡ್ತಾ ಇದ್ರಂತೆ, ಆಮೇಲೆ ಅಲ್ಲೆಲ್ಲ ಪ್ರತಿಭೆ ತೋರಿಸಿದ್ರೆ ದ್ವಾರಕೀಶೋರ್ಗೆ ಎಲ್ಲೋ ಒಂದ್ ಕಡೆ ಇಲ್ಲ ಇವ್ರನ್ನ ಹೀರೋ ಹಾಕೊಂಡು ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಬಂತು. ಆ ಜರ್ನಿ ಬಗ್ಗೆ ಮಾತಾಡೋದಿದೆ ಸರ್? ಇಲ್ಲ, ಅವ್ರು ನಿಜವಾಗ್ಲೂ ಅವ್ರ ಮಕ್ಕಳು ನೋಡೋರು ನಾನು ಡ್ಯಾನ್ಸ್ ಮಾಡೋದನ್ನ ನೋಡ್ಬಿಟ್ಟು ತುಂಬಾನೇ ಸಂತೋಷ. ಅವ್ರು ಸಂತೋಷ. ಇಲ್ಲ ಕಣ, ನಾನು ಮಾಡ್ತೀನಿ ಕಣ ಹೀರೋ ಆಗಿ ಅಂತ. ನನ್ನ ತಾಯಿ ಶೂಟಿಂಗ್ ಹೋಗಿದ್ದಾಗ ನನಗೆ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಅಮ್ಮವ್ರಿಗೆ ಫೋನ್ ಮಾಡ್ಬಿಟ್ಟಿದ್ದಾರೆ, ನೋಡಿದ್ರೆ ಅಮ್ಮ ನಾನು ಹೀರೋ ಮಾಡ್ಬಿಡ್ತೀನಿ ನಿನ್ ಮಗನ. ಅಮ್ಮ ಅದೇ ಹೇಳಿದ್ರು, ಬೇಡ ಬೇಡ ಸರ್, ಇಲ್ಲೇ ಇಲ್ಲ ಅಂದ್ರೆ ತಿಂಗಳಲ್ಲಿ ಎಲ್ಲಾರು ಮಾತಾಡಿ ನಾನು ಯಾವ ವ್ಯವಸ್ಥೆ ಮಾಡ್ತೀನಿ, ಬೇಡ ಅವನಿಗೆ ಅದು. ಇಲ್ಲ ಇಲ್ಲಮ್ಮ, ನಾನು ಹೀರೋ ಮಾಡೇ ಮಾಡ್ತೀನಿ, ನಾನು ಒಳ್ಳೆ ಡ್ಯಾನ್ಸರ್, ನಾನು ಮಾಡ್ತೀನಿ. ಆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಆ ಸಿನಿಮಾ ಸರ್, ಆಕ್ಚುಲಿ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಆ ಸಿನಿಮಾದಲ್ಲಿ ನೀವು ಕೊಟ್ಟಿರೋ ಪರ್ಫಾರ್ಮೆನ್ಸ್, ಮುಖ್ಯವಾಗಿ ಡ್ಯಾನ್ಸ್ ವಿಚಾರದಲ್ಲಿ ನಮ್ಗೆ ಜನ ಏನ್ ಕರೀತಾರೆ, ನಮ್ಮ ಕರ್ನಾಟಕದ ಮೈಕಲ್ ಜಾಕ್ಸನ್ ಅಂತ ಹೇಳ್ಬಿಟ್ಟು ಕೂಡ ಬಿಂಬಿಸಿದ್ರು ಆ ಟೈಮಲ್ಲಿ. ಸೊ ಆಮೇಲೆ ನೀವು ಮಾಡಿರುವಂತ ಡ್ಯಾನ್ಸ್, ಅದು ಆ ಕ್ರೇಜ್ ನಿಮ್ಗೆ ಯಾವ ತರ ಕೊಟ್ಟು ಜನ ರಿಯಾಕ್ಷನ್ ಕೊಟ್ಟು ಸರ್, ಆ ಟೈಮಲ್ಲಿ ನಿಮ್ಗೆ ಯಾವ ತರ ಫೀಲ್ ಆಗಿತ್ತು? ಫೀಲನ್ನೇ ಬೇರೆ ರೀ ಅದು. ಯಾಕಂದ್ರೆ ಡ್ಯಾನ್ಸ್ ಅದು ನಮ್ದೆಲ್ಲ, ಅದು ಇಟ್ ಇಸ್ ವೆಸ್ಟರ್ನ್ ಡ್ಯಾನ್ಸ್ ಪ್ಲಸ್ ಮೈಕಲ್ ಜಾಕ್ಸನ್ ಆಗ್ಲಿ, ಬ್ರೇಕ್ ಡ್ಯಾನ್ಸ್ ದ ಮೂವಿ ಆಗ್ಲಿ, ಇದನ್ನೆಲ್ಲ ನೋಡಿ ನಾವು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮಾಸ್ಟರ್ ಚಿನ್ನಿ ಪ್ರಕಾಶ್ ಅವರು ಒಂದಷ್ಟು ಕಾಲ ಟ್ರೈನಿಂಗ್, ಕ್ಯಾಮ್ರಾ ಮುಂದೆ ಆ ಸಿಂಕ್ ಆಗ್ಬೇಕಲ್ಲ ನಾವು ಮೂಮೆಂಟ್ಸ್ ಎಕ್ಸ್ಪ್ರೆಷನ್ಸ್ ಎಲ್ಲ, ತುಂಬಾ ಕಷ್ಟ ಅದು. ಅದರಿಂದ ಅದನ್ನ ಕರೆಕ್ಟ್ ಮಾಡ್ಕೊಂಡು ಮಾಡೋದಕ್ಕೆ ತುಂಬಾನೇ ಶ್ರಮ ಆಯ್ತು, ಶ್ರದ್ಧೆನೂ ಬೇಕಾಯ್ತು. ಅದಕ್ಕೆ ಶ್ರದ್ಧೆನೂ ಬೇಕಾಯ್ತು. ನಮ್ಮ ಒಬ್ಬರದೇ ಇಲ್ಲ, ಎಲ್ಲಾರ್ದು ಸೇರಿ ಒಂದು ವಿನೋದ್ ರಾಜಕಾರಣ ಅಲ್ಲಿ ಅಷ್ಟೇ. ಆ ತಾಯಿಯವ್ರ ಆಶೀರ್ವಾದ ತುಂಬಾ ಚೆನ್ನಾಗಿತ್ತು. ಕುಂತ್ಕೊಳ್ಳೋರ್ ಜೊತೆಲೇ ಪಾಪ ಏನ್ ಎಕ್ಸ್ಪ್ರೆಷನ್ ಕೊಡ್ತೀನಿ, ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ನಿಜವಾಗ್ಲೂ ಅಲ್ಲಿ ಮೈಕಲ್ ಜಾಕ್ಸನ್ ಬಂದು ಅವ್ರ ತಂದೆ ಜೋಸೆಫ್ ಅವರು ಕೂತ್ಕೊಳ್ಳೋರು, ವರ್ಲ್ಡ್ಸ್ ಬೆಸ್ಟ್ ಮ್ಯೂಸಿಷಿಯನ್ಸ್ ನ ಕರೆಸ್ಬಿಟ್ಟು ಆ ಆರ್ಕೆಸ್ಟ್ರಾನ ಆ ತರ ಪ್ಲಾನ್ ಮಾಡೋರು, ಆ ರಿದಮ್ ನ ಆ ತರ ಪ್ಲಾನ್ ಮಾಡೋರು. ಮತ್ ಯಾರು ಅದನ್ನ ಟ್ರೈ ಮಾಡಿ ಆ ತರ ಬ್ಯೂಟಿಫುಲ್ ಟ್ಯೂನ್ಸ್ ಈಚೆ ಕಡೆನೂ ಬರಬಾರ್ದು. ಆ ರಿದಮ್ ಹೆಂಗಿರ್ಬೇಕು ಅಂದ್ರೆ, ಮಗ ಏನ್ ಡ್ಯಾನ್ಸ್ ಮಾಡ್ತಿದ್ದಾನೆ ಜಾಕ್ಸನ್, ಇದಕ್ಕೆ ಅವನ ಫೀಲ್ಗೆನೆ ಅದು ಕರೆಕ್ಟ್ ಆಗಿ ಕೂತ್ಕೋಬೇಕು ಅನ್ನೋ ತರನೇ ಮ್ಯೂಸಿಕ್ ಕಂಪೋಸ್ ಮಾಡೋರು. ಇವತ್ತಿಗೂ ಅಯ್ಯಪ್ಪಂದು ನೀವು ಹಾಡ್ ಹಾಕಿದ್ರೆ ಅಥವಾ ನೀವು ಶಾರ್ಟ್ಸ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಜನ ಅದನ್ನ ಟ್ರೈ ಮಾಡ್ತಾರೆ, ಬಟ್ ಆತನ ಒಂದು ಪರ್ಫೆಕ್ಷನ್ ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಯಾಕಂದ್ರೆ ಅವ್ರ ತಂದೆಯವ್ರದ ಇನ್ವಾಲ್ವ್ಮೆಂಟ್, ಸಪೋರ್ಟ್ ತಂದೆಯವ್ರದ್ದು. ಆಮೇಲೆ ಜಾಕ್ಸನ್ ಸ್ವಂತ ಕಲೀಲಿಲ್ಲ, ಅವರು ಕೂಡ ಒಂದು ಇನ್ಸ್ಪಿರೇಷನ್. ಅವರು ಈಗ ಇವರು ಫ್ರೆಡ್ ಆಸ್ಟರ್ ಅಂತ ಒಬ್ರು ಇದ್ರು, ಜೀನ್ ಕೆಲಿ ಅನ್ನುವಂತ ಡ್ಯಾನ್ಸರ್ ಇದ್ರು, ಆಮೇಲೆ ಅವ್ರ ಮಾವ ಎಲ್ವಿಸ್ ಪ್ರಿಸ್ಲಿ, ಆಯಪ್ಪನು ಡ್ಯಾನ್ಸರ್. ಕಂಟಿನ್ಯೂಸ್ ಆಗಿ. ಸೊ ಆ ಫೀಲು, ಆ ಇನ್ಸ್ಪಿರೇಷನ್ ತಗೊಂಡೇನೆ ಆತನು ಡ್ಯಾನ್ಸರ್ಗಿನ್ನ ಜಾಸ್ತಿ ಆತ ಒಬ್ಬ ಸಿಂಗರ್ ಅಷ್ಟೇ. ಗ್ರೇಟ್ ಸಿಂಗರ್ ಮೈಕಲ್ ಜಾಕ್ಸನ್. ಬಿ ಜಿಸ್ ಅಂತ ಒಂದು ಟ್ರೂಪ್, ಆಂಡಿ ಗಿಬ್ಸ್, ಇನ್ನೊಬ್ರು 3 ಜನ ಸಿಂಗ್ ಮಾಡೋರು, ಫೀಮೇಲ್ ವಾಯ್ಸ್ ಸಿಂಗ್ ಮಾಡೋರು. ಆ ಕಾಲಕ್ಕೇನೆ ಅವ್ರಿಗೆ $7 million ವಾಯ್ಸ್ ಇನ್ಶೂರ್ ಆಗಿರೋದು. ಸೊ ಅದನ್ನ ನೋಡಿ ಈತ ಬಂದ ಫೀಮೇಲ್ ವಾಯ್ಸ್ ತರನೇ ಬರ್ಬೇಕು ಅಂತ ಮೈಕಲ್ ಜಾಕ್ಸನ್ ಎಲ್ಲ ಇದು ಮಾಡ್ಕೊಂಡು, ಆ ಒಂದು ಇನ್ಸ್ಪಿರೇಷನ್ ಅಲ್ಲಿ ಇವರು ಡ್ಯಾನ್ಸ್ ಕಮ್ ಸಿಂಗಿಂಗ್ ಎರಡೂ ಜಾಕ್ಸನ್ ಜೊತೆಲಿ ಹೈಲೈಟ್ ಆಗಿ ನಿಂತ್ಬಿಡಿ. ಅದೇ ರೀತಿ ಸರ್, ನೆಕ್ಸ್ಟ್ ಇನ್ನೊಂದು ಸಿನಿಮಾದಲ್ಲಿ ಯಾರಿಗೆ ಯಾರು ಇಲ್ರಿ ಆ ಸಾಂಗ್ ಬಗ್ಗೆ, ಯಾಕಂದ್ರೆ ಇವತ್ತಿಗೂ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್. ಆಕ್ಚುಲಿ ಅದು
ಅಂದ್ರೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದ್ರೆ ಅದು ಅದ್ರ ಬಗ್ಗೆ ಮಾತಾಡೋದು ಸರ್, ಆ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ಬೇಕು. ಈಗ ಆ ಹಾಡಿನ ಬಗ್ಗೆ ನಾವ್ ಹೇಳ್ಬೇಕಾದ್ರೆ ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ಬೇಕು. ಹಿಂಗ್ ಹೇಳ್ತಾರೆ ನೋಡ್ರಿ ಇವ್ರು, ಯಾರಿಗೆ ಯಾರು ಇಲ್ರಿ, ಬಂಧುಗಳೆಲ್ಲ ಸುಳ್ರಿ, ಅಂತಸ್ತೇ ಮುಖ್ಯಾರಿ, ವರ್ಚಸ್ಸೇ ಲೆಕ್ಕಾರಿ, ಪ್ರೀತಿಸಿದ್ದೆ ತಪ್ಪಂದ್ರೆ ನಾವೇನ್ ಹೇಳೋಣ್ರಿ, ಎತ್ತಿಗೆ ಜ್ವರ ಬಂದ್ರೆ ರೀ ಎಮ್ಮೆಗ್ ಬರೆ ಹಾಕ್ತಾರಿ, ಯಾರಿಗೆ ಯಾರು ಹೇಳ್ರಿ. ಅರ್ಥ ಆಗ್ತಾ ಇದೆಯಾ? ಏನ್ ಫೀಲ್ ಇಟ್ಟು ಬರೆದಾರೆ. ಇನ್ನ ಒಂದ್ ಜಾಗದಲ್ಲಿ ಭರತನ ತಾಯಿ ಶಕುಂತಲ ಮದುವೆಯಾಗಿ ಹೆತ್ತಳ, ಯಾರೇ ನೀನು ಅಂದರೆ ರುಜುವಾತ್ ಮಾಡದೆ ಬಿಟ್ಟಳ, ಬದುಕಿಗೆ ಎಂದು ಪ್ರೀತಿಯೇ ಬಂದು ತಿಳಿದುಕೊಳ್ಳದಿರುವ ಜಾಣ ದಡ್ಡ ರೀ, ಯಾರಿಗೆ ಯಾರು ಇಲ್ರಿ. ಒಂದೇ ಇದರಲ್ಲಿ ಆತ ಈಗ ನಾದ ಬ್ರಹ್ಮ ಸಾಹಿತ್ಯ ಬ್ರಹ್ಮ ತರನೇ ಆದ್ರು. ಹೆಂಗಿದೆ ಆ ಅಕ್ಷರಗಳು, ಶಬ್ದಗಳು ಇರ್ಲಿ. ಒಂದ್ ಕಾಲಕ್ಕೆ ಉದಿಶಂಕರ್ ಅವರಾಗ್ಲಿ ಅಥವಾ ಕುರ ಸೀತಾರಾಮ್ ಶಾಸ್ತ್ರಿಗಳಾಗ್ಲಿ ಅಥವಾ ಇನ್ನೂ ಸುಮಾರು ಜನ ಇದ್ರು ಕನ್ನಡದ ಸಾಹಿತಿಗಳು, ತಾರಾಸು, ದಾರಾ ಬೇಂದ್ರೆ ಅವರು ಎಲ್ಲ ಮಹಾನ್ ಸಾಹಿತಿಗಳಿದ್ರು. ಎಲ್ಲ ನಾನು ಇಲ್ಲ ಅಂತ ಹೇಳಿ, ಇತ್ತೀಚಿನ ದಿನಗಳು ಇವರು ಶ್ರೇಷ್ಠ ಸಾಹಿತಿಗಳು, ಚೆನ್ನಾಗಿ ಬರ್ದಲ್ಲ ಸಿನಿಮಾ ಕ್ಷೇತ್ರಕ್ಕೆ ಒಂದು ರೀತಿಯ ಒಂದು ಕೊಡುಗೆ. ರವಿಚಂದ್ರನ್ ಅವ್ರಿಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಅಂತಂತ ಅವರ ಒಂದು ಪೇರನೇ ಹೈಲೈಟ್, ಇಂಡಸ್ಟ್ರಿನೇ ಆ ರೀತಿ ಓದಿದ್ದು. ಹಾಗೆ ಯಾವ ರೀತಿ ಅದನ್ನ ಬರೆದ್ರು ಅವರು, ಹೇಗ್ ಬರೆದ್ರು ಹಂಸಲೇಖ ಅವರು ಅಲ್ವಾ? ಮತ್ತೆ ಹಂಗೆ ಅದರ ಯಾಕೆ ಟ್ರೆಂಡಿಂಗ್ ಆಗಿದೆ ಅಂದ್ರೆ ಪ್ರತಿ ಜನನು ಅದನ್ನ ಫೀಲ್ ಮಾಡ್ತಾರೆ. ಜನರಲ್ ಆಗಿ ನಿಮ್ಗೆ ಯಾರಿಗೆ ಯಾರು ಇಲ್ರಿ ಹೋಗುವಾಗ್ಲೇನೆ ಜನಕ್ಕೆ ಅದ್ರಲ್ಲಿ ತಾವು ಕೊಟ್ಟಿರೋ ಪರ್ಫಾರ್ಮೆನ್ಸ್ ಇವತ್ತಿಗೂ ಅದು ನೋವನ್ನ ಡ್ಯಾನ್ಸ್ ಅಲ್ಲಿ ಆಡ್ ಮಾಡ್ಬಿಟ್ಟು ಡ್ಯಾನ್ಸ್ ಮಾಸ್ಟರ್ ದಿಲೀಪ್ ಅಂತ ಅದಕ್ಕೆ ನೆನ್ಸ್ಕೋಬೇಕು. ಅಯ್ಯಪ್ಪನ್ ಕೂಡ ಒಳ್ಳೆ ಡ್ಯಾನ್ಸ್ ಮಾಸ್ಟರ್ ದಿಲೀಪ್. ತುಂಬಾ ಸಿನಿಮಾಗಳು ತುಂಬಾ ಹಿಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ, ಕಾಲೇಜ್ ಇರೋ ನೆಕ್ಸ್ಟ್ ಸ್ನೇಹ ಲೋಕದ್ದು, ಆಮೇಲೆ ಮತ್ತೊಂದು ಸಿನಿಮಾ ಎಲ್ಲ ಹಿಟ್ಟು ಬರ್ತಾ ಇರುತ್ತೆ. ಬಟ್ ಒಂದು ಸ್ಟೇಜ್ ಅಲ್ಲಿ ಸ್ವಲ್ಪ ಫ್ಲಾಪ್ ಆಗಕ್ಕೆ ಬರ್ತದೆ. ಸೊ ವಿನೋದ್ ರಾಜ್ ಅವರು ಆ ಟೈಮಲ್ಲಿ ಸ್ವಲ್ಪ ಕೋ ಆರ್ಟಿಸ್ಟ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬಾ ಹೀರೋಗಳ ಜೊತೆ ಮಾಡೋಕ್ಕೆ. ಮೇ ಬಿ ಇದು ಡಿಸಿಷನ್ ತಗೊಳ್ಳೋದಕ್ಕೆ ಕಾರಣ ಏನಿದ್ರು ಸರ್ ಆ ಟೈಮ್? ನೋಡಿ, ಒಂದು ಉದ್ಯಮನ ನಂಬ್ಕೊಂಡು ನಾವು ಬಂದ್ಬಿಡ್ತೀವಿ, ಅದ್ರಲ್ಲಿ ಏಳು ಬೀಳು ಅನ್ನುವಂಥದ್ದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಹೌದು. ಹಾಗೆ ಈ ಬೀಳು ಅಂತ ಬಂದಾಗ ನನ್ನ ತಾಯಿಯವ್ರು ನೋಡ್ರಿ, ಅವರು ಆದ್ರೂ ಒಂದು 100 ಸಿನಿಮಾಗಳವರೆಗೂ ಅಥವಾ 70 ಸಿನಿಮಾಗಳವರೆಗೂ ಅವರು ಕಥಾನಾಯಕಿಯಾಗಿ ಮಾಡಿ ಆಮೇಲೆ ಪೋಷಕ ಪಾತ್ರಕ್ಕೆ ಇಳಿತಾರೆ. ಆದ್ರೆ ನನಗೆ ಸಹನಟನಾಗಿ ಮಾಡುವಂತ ಪರಿಸ್ಥಿತಿನೂ ಬಂದ್ಬಿಡ್ತಿದೆ ಬೇಗ. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ಎಲ್ಲಿ ಸುಮ್ನೆ ಕೂತ್ಕೋಬಾರ್ದು ಅನ್ನುವಂತ ಉದ್ದೇಶ. ಯಾವ್ದೋ ರಿಯಾಲಿಟಿ ಶೋ ನಲ್ಲಿ ಮಾಡಿರುವಂತದ್ದು ಯಾರೋ ಒಬ್ರು ಹುಡುಗರು, ಈ ಬೇಸರ ನನ್ನ ಪಿಕ್ಚರ್ ಓಡ್ಲಿಲ್ವಲ್ಲ ಅಂತ. ಓಡ್ಲಿಲ್ಲ ಅಂದ್ರೆ ಏನು, ಸಿನಿಮಾದಿಂದ ಊಟ ಮಾಡ್ತಾ ಇದೀವ ನಾವು. ನಿನ್ ಮನೆಯಲ್ಲಿ ರೇಷನ್ ಬೆಳೆಯೋನು ಒಬ್ಬ ರೈತ, ಸೋಪ್ ಮಾಡ್ತಾ ಇರೋರು ಟಾಟಾ ಅಂತೇವ್ರು, ಕಾರಿಗೆ ಬೇಕಾಗಿರೋ ಪಾಲಿಶ್ ಮಾಡ್ತಾ ಇರೋರು ಬಿರ್ಲಾ, ಕುಮಾರಮಂಗಲಮ್ಮ, ಏನು ಕಬ್ಬಣ ತಯಾರಿಸ್ತಾ ಇರೋರು ಮತ್ತೆ ಟಾಟಾ ಮತ್ತೆ ಅದಾನಿ. ಆಯ್ತಾ? ಸೋಲಾರ್ ಎನರ್ಜಿ ನಾವೇನ್ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ ಮನೋರಂಜನೆ. ಅದೇ ಒಬ್ಬರದ್ದು ಓಡುತ್ತೆ, ಒಬ್ಬರದ್ದು ಹೋಗೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಸತ್ತೋಗ್ಬಿಡಕ್ಕಾಯ್ತದೆ. ಅದೇ ಆ ಟೈಮಲ್ಲಿ ತುಂಬಾ ಊಹಾಪೋಹಗಳು ಬಂದಿದ್ವು. ಅಂದ್ರೆ ವಿನೋದ್ ರಾಜ್ ಅವ್ರದ್ದು ಕೆರಿಯರ್ ಮುಗೀತು ಅನ್ನೋ ಲೆಕ್ಕಕ್ಕೆ ಆ ಟೈಮಲ್ಲಿ ಟೀಕೆಗಳು ಬಂದಿದ್ದು ಉಂಟು. ಸೊ ಹಾಗಾಗಿ ಈಗ ಶ್ರೀ ಮಂಜುನಾಥದಲ್ಲೂ, ಆಮೇಲೆ ಒಂದೇ ಮಾತರಮ್ಮು, ಅದಾದ ನಂತರ ತುಂಬಾ ಸಿನಿಮಾಗಳು ಕೋ ಆರ್ಟಿಸ್ಟ್ ಆಗಿ ತುಂಬಾ ಮಾಡಿದ್ರ. ಬಟ್ ಅವೆಲ್ಲ ತುಂಬಾ ಹಿಟ್ ಆದ್ವು. ತದನಂತರ ಇನ್ನೊಂದು ಕೆರಿಯರ್ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ಇಂಡಿಪೆಂಡೆಂಟ್ ಆಗಿ ನೀವು ಶುರು ಮಾಡ್ತೀರಾ ಇನ್ನಿಂಗ್ಸ್. ಆ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ತೀವಿ ಅದ್ ನೋಡಿ, ಇಲ್ಲಿ ನಾನು ಕೋ ಆರ್ಟಿಸ್ಟ್ ಆಗಿ ಮಾಡಿದ್ರು ಕೂಡ ಅಭಿಮಾನಿಗಳು ನನ್ಗಿದ್ದೇ ಇದ್ದಾರೆ. ನೀವು ಮಾಡಿದಾರೆ, ನಾವು ನಿಂತ್ಕೊಂಡು ನೋಡ್ತೀವಿ. ನಾನು ಯಾವತ್ತು ಒಂದೇ ಒಂದು ಮಾತು ಎಲ್ಲಾರಿಗೂ ಹೇಳೋದು, ಭಾವನೆಗಳನ್ನ ಹಗುರ ಮಾಡ್ಕೊಳ್ರಿ. ಏನು ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅಂತೀವಿ. ಈಗ ಕ್ರಿಕೆಟ್ ಅಲ್ಲಿ 2 ಟೀಮ್ ಆಡ್ತಾ ಇದೆ, ಒಂದು ಟೀಮು ಗೆದ್ಬಿಡ್ತು, ಇನ್ನೊಂದು ಟೀಮ್ ಸೋತ್ಬಿಡ್ತು. ಆ ಮೆಥಡ್ ನೋಡ್ರಿ, ಎಲ್ಲ ಮುಗಿದ್ಮೇಲೆ ಕೂಡ ಕೈ ಶೇಕ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದಿಸ್ ಇಸ್ ಓನ್ಲಿ ಸ್ಪೋರ್ಟ್ಸ್, ಡೋಂಟ್ ಟೇಕ್ ಇಟ್ ಸೀರಿಯಸ್. ಅರೆ ದಿಸ್ ಇಸ್ ಓನ್ಲಿ ಸಿನಿಮಾ, ವೈ ಯು ವಾಂಟ್ ಟು ಬಿ ಸೋ ಸೀರಿಯಸ್? ನಾವು ಕೂಲಾಗಿ ಇದೀವಪ್ಪಾಜಿ, ಜಸ್ಟ್ ಅದ್ರಲ್ಲಿ ನಾನು ಬೇಜಾರ ಮಾಡ್ಕೊಂಡ್ಬಿಡ್ರಿ. ನಾನು ಈ ಮಾತು ನಾನು ಯಾಕೆ ಹೇಳಕ್ ತಿರುಗಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನ್ ನಡೀತು ಅದು ಚೆನ್ನಾಗಿ ನಡೀತು.
ಏನ್ ನಡೀತಾ ಇದೆಯೋ ನಿಜವಾಗ್ಲೂ ಚೆನ್ನಾಗಿ ನಡೀತಾ ಇದೆ. ಮುಂದೆ ಏನ್ ಆಗ್ಬೇಕಾಗಿದೆಯೋ ಅದು ಚೆನ್ನಾಗೇ ಆಗತ್ತೆ. ನಿನ್ನದನ್ನ ನೀನೇನ್ ಕಳ್ಕೊಂಡೆ, ಯಾತಕ್ಕೋಸ್ಕರ ಆಯ್ತಾ? ಯಾಕೋಸ್ಕರ ನೀನ್ ಜಿಗುಪ್ಸೆ ನಿನ್ಗೆ ಯಾಕೆ ಬೇಡ? ವೈಮನಸ್ಯ ಯಾಕೆ ಬೇಡ? ದ್ವೇಷ ಯಾಕೆ ಬೇಡ? ನೆನ್ನೆ ಯಾರ್ದೋ ಒಬ್ಬರದು, ಇದು ಭಗವದ್ಗೀತೆನೆ, ಇವತ್ತು ನಮ್ದು, ನಾಳೆ ಇನ್ನೊಬ್ಬರದು, ನಾಡಿದ್ದು ಬೇರೆ ಒಬ್ಬರದು, ಆಮೇಲೆ ಅಲ್ಲ ಜಾಗನ ನಮ್ಮ ಹೆಸರು ಕೂಡ ಇರಲ್ಲ. ಹೌದು. ಈ ಬದಲಾವಣೆನ ಈ ಪ್ರಪಂಚದ ನಿಯಮ ಎಷ್ಟು ಮುಟ್ಟಾಳ್ರಿಗೆ ಇದು ಅರ್ಥ ಆಗತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಆಮೇಲೆ ವಿನೋದ್ ರಾಜ್ ಹೇಳ್ತಾ ಅಂತ ತಿಳ್ಕೊಬೇಡ್ರಿ, ಭಗವದ್ಗೀತೆನಲ್ಲಿದೆ ಆಯ್ತಾ. ನಿಮ್ ಕಣ್ಣು ಮುಂದೆ ನನಗೆ ಎಷ್ಟೋ ಜನ ಇದ್ದು ನೋಡಿದ್ ಒಂದು ಕಾಲದವ್ರು, ಅಯ್ಯೋ ಇಲ್ಲಿ ಇಲ್ವೇ ಇಲ್ವಾ ಅವರು, ಎಲ್ಲ ಒಂದ್ ಕಡೆ ಹೋಗ್ತೀವಿ, ಏನಪ್ಪಾ ಬೆಂಗಳೂರೇ ನಮ್ಗೆ ಗುರ್ತು ಸಿಗ್ತಾ ಇಲ್ಲ ಅಂತೀವಿ. ಹೌದಾ ಅಲ್ವಾ? ಇನ್ 10 ವರ್ಷ ಹೋದ್ರೆ ನಾವೇನು ಕಂಡುಹಿಡಿಯಕ್ಕಾಗಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು? ಅದಕ್ಕೆ ದ್ವಾರಕೀಶ್ ಅವ್ರ ಹಾಡು ಉದಯಶಂಕರ RN ಜಯಗೋಪಾಲ್ ಅವ್ರು, ಉದಯಶಂಕರ್ ಅವ್ರು ಬರ್ದಿತ್ತು ಡ್ಯಾನ್ಸ್ ಅಲ್ಲಿ. ಭಾನು ಭೂಮಿ ಏನು ಎಲ್ಲೇ ಹೋದರೇನು, ಶಾಂತಿ ಇಲ್ಲದಾಗ ವ್ಯರ್ಥವು, ಕೋಪವು ಏತಕ್ಕೆ ದ್ವೇಷವು ಏತಕ್ಕೆ, ಓಂ ನಮಃ ಶಿವಾಯ. ಅಷ್ಟೇ ಸರ್. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ ಅವ್ರು ಕೂಡ ಒಂದು ಪಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಮೇ ಬಿ ನಮಗನ್ಸಿದ ಅವಾಗಿಂದ ನಿಮ್ ಸಂಬಂಧ ಶುರು ಆಗಿರಬಹುದು. ಸೊ ಅದ್ರ ಬಗ್ಗೆ ಮಾತನಾಡೋದು ಸರ್. ಪರಿಚಯ ರೀ, ದರ್ಶನ್ ಅವ್ರ ಪರಿಚಯ ರೀ. ಅವಾಗ ಮಾತ್ರ ಅಲ್ಲ ರೀ, ನನ್ನ ಮತ್ತೆ ಒಂದ್ಸರಿ ನಾನು ಈಗ ಹೀರೋ ಆಗಿ ಮಾಡುವಂತ ಕನ್ನಡದಕ್ಕಂತ ಟೈಮ್ ಬಂದಾಗ ಆವಾಗ್ಲೂ ಅವರು ನನಗೆ ಲೈವ್ ಅಲ್ಲಿ ಮಾತಾಡ್ಸಿದ್ದಾರೆ. ಸಾರ್ ದರ್ಶನ್ ಸಾರ್ ನಿಮ್ ಅಭಿಮಾನಿ ಸರ್ ನಾನು. ಎಷ್ಟು ಫೀಲ್ ಅದು ನಮ್ಗೆ. ವಿನೋದ್ ರಾಜ್ ಅವ್ರು ಹೋಗಿ ಏನ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ವಿನೋದ್ ರಾಜ್ ಅವ್ರಿಗೆ. ಹೌದು, ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಸಾರ್ ಅಂತಾರೆ, ಇಲ್ಲಿ ತೋಟಕ್ಕೆ ಬರ್ತಾರೆ, ಕಾಲಿಗೆ ಬೀಳ್ತಾರೆ, ನೀವ್ ಹೀರೋ ಸರ್, ನಾನು ವಿಲನ್ ಸರ್ ಅಂತಾರೆ. ನಾನ್ ಹೇಳ್ತಾ ಇದ್ದೀನಿ, ಇಂತ ಒಂದು ವ್ಯಕ್ತಿತ್ವ ಎಲ್ಲಿದೆ? ನಾನು ಅಷ್ಟೇ ಕೇಳ್ತಾ ಇದ್ದೀನಿ. ನಾನು ಈಗ ಇನ್ನೊಂದೇನೋ ಆಗಿದೆ, ಮತ್ತೊಂದೇನೋ ಆಗಿದೆ, ಅದೆಲ್ಲ ನನಗೆ ಕರೆಕ್ಟ್ ಅಂತ ನಾನು ಹೇಳಕ್ಕೆ ನಾನು ಇಲ್ಲಿ ಅದ್ ಮಾಡಲ್ಲ. ದರ್ಶನ್ ಅವರು ನನ್ನ ಜೊತೆ ಪಳಗಿದ್ದವರೆಗೂ ನಾನು ನೋಡಿರೋ ದರ್ಶನ್ ಅದೇನೇನು ಬೇರೆ ದರ್ಶನ್ ನನಗೆ ಕಂಡಿಲ್ಲ. ಆ ಟೈಮಲ್ಲಿ ಮಹಾಭಾರತ ಸಿನಿಮಾ ಮಾಡೋ ಟೈಮಲ್ಲಿ ದರ್ಶನ್ ಅವರ ಒಂದು ಪಾತ್ರ ನೋಡಿ ಮೇ ಬಿ ಮುಂದೆ ಒಳ್ಳೆ ನಟ ಆಗ್ಬೋದು ಅಂತ ನೀವೇನು ಗೆಸ್ಟ್ ಮಾಡಿದ್ರ? ನನಗಿಂತ ಜಾಸ್ತಿ ನನ್ನ ತಾಯಿಯವ್ರು ನಿಂತು ನೋಡ್ತಾ ಇದ್ರು. ನಾನು ಏಪನ್ ಜೊತೆ ಪಾತ್ರ ಮಾಡ್ತಾ ಇದ್ದೆ ಅಷ್ಟೇನೆ. ಅದು ನನಗೆ ನಮ್ಮಮ್ಮ ನಿಂತು ನೋಡಿದ್ರೆ ಕಣ್ಣು ಎಷ್ಟು ಚೆನ್ನಾಗಿದೆ ಕಣೋ ದರ್ಶನ್ಗೆ ಅಂತ. ಏನು ಆ ಬೆಂಕಿನಲ್ಲಿ ಅವ್ರ ತಂದೆ ಬಿದ್ದನ್ನ ಅಪ್ಪಾಜಿ ಅಂತ ಕೂಗ್ತಾರೆ ಹಂಗೆ ಎಮೋಷನ್ ನಲ್ಲಿ. ನಾನ್ ಬಂದು ಅವ್ರ ತಂದೆಯವ್ರನ್ನ ಪೆಟ್ರೋಲ್ ಆ ಕೂಗ ಇದ್ ನೋಡ್ಬಿಟ್ಟು ಅಲ್ಲಿ ಬಂದು ಅಮ್ಮ ಇದಕ್ಕೆ ಬಂದು ಆಶೀರ್ವಾದ ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಪ್ಪ ಶ್ರೀನಿವಾಸ್ ಅವ್ರ ಮಗ, ಅಯ್ಯೋ ಆರ್ಟಿಸ್ಟ್ ಮಗ, ನೋಡು ಕಣ್ಣಲ್ಲಿ ಹಂಗೆ ಎಕ್ಸ್ಪ್ರೆಷನ್ ಅಂತ ಹೇಳೋರಮ್ಮ ಪಾಪ. ನಾನು ಹೇಳ್ತಾ ಇದ್ದೀನಿ, ಅಪ್ಪಾಜಿ ಬೇಜಾರ ಮಾಡ್ಕೊಂಬಿಡ್ರಿ. ತಾಯಿ ಅಂತಕ್ಕಂಥದ್ದು ತನ್ನ ಮಗುಗ್ ಮಾತ್ರ ತಾಯಿ ಆಗಿರ್ಬಾರ್ದ್ರಿ, ಎಲ್ಲಾ ಮಕ್ಳಿಗೂ ತಾಯಿ ಆಗಿರ್ಬೇಕ್ರಿ. ಅದೇ ರೀ ನಮ್ ತಾಯಿಯವರು. ಅದ್ ನಾನು ಅಷ್ಟೇ ಹೇಳಕ್ ಸಾಧ್ಯ, ಇನ್ನೇನ್ ಜಾಸ್ತಿ ಹೇಳಕ್ ಆಗಲ್ಲ. ಅರ್ಥ ಆಗ್ತಾ ಇದ್ರ ತಮ್ಗೆ? ಆಳುವಿಕೆ ಎಲ್ಲ ತಾಯಿದು. ಏನೋ ಪ್ರೀತಿಯಿಂದ ಆಡುವಂತವಳೆ ತಾಯಿ, ಪ್ರೀತಿನ ನಿಮ್ಗೆ ಕೊಡುವಂತವಳೆ ತಾಯಿ. ಆ ಪ್ರೀತಿ ಕೊಡೋಳಾಗ್ಬೇಕು. ಸರ್, ಇತ್ತೀಚಿನ ಪ್ರಮುಖ ಒಂದು ಹಾಟ್ ನ್ಯೂಸ್ ಅಂತ ಹೇಳ್ತಿದ್ರು, ತಾವು ಇತ್ತೀಚೆಗೆ ದರ್ಶನ್ ಅವ್ರನ್ನ ಜೈಲಲ್ಲಿ ಹೋಗಿ ಭೇಟಿ ಮಾಡಿ ಬಂದಿದ್ರು. ಸೊ ಇದು ಬರೀ ಭೇಟಿ ಮಾಡಿ ಬಂದಿದ್ರೆ ಅಷ್ಟೊಂದು ನ್ಯೂಸ್ ಆಗ್ತಾ ಇರ್ಲಿಲ್ಲ. ಜೊತೆಗೆ ರೇಣುಕಾ ಸ್ವಾಮಿ ಅವ್ರ ಮನೆ ಕೂಡ ಹೋಗಿದ್ರಿ, ಅದು ತುಂಬಾ ಊಹಾಪೋಹಗಳಿಗೆ ಕಾರಣ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡೋದಾದ್ರೆ ಸರ್? ಹೌದು, ಅದಕ್ಕೆಲ್ಲ ನಾವು ರಾಜ್ಯ ಸಂಧಾನಕ್ಕೆಲ್ಲ ನಾವು ಹೋಗೂ ಇಲ್ಲ. ಅದು ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನಾನು ಕೊಟ್ಟಿದ್ದೇನೆ. ಅದೆಲ್ಲ ದರ್ಶನ್ ಅವರವ್ರ ಕಲಾವಿದ್ರು. ನಾನ್ ನೋಡಿರೋ ದರ್ಶನ್ನೇ ನಾನು ನೋಡಕ್ ಹೋಗಿದ್ದೆ. ಅವ್ರು ನೋಡಿದ ವಿನೋದ್ ರಾಜನ್ನೇ ದರ್ಶನ್ ಅವರು ಪ್ರೀತಿಯಿಂದ ಅಪ್ಕೊಂಡ್ರು. ಅವ್ರು ಎಷ್ಟ್ ಚೆನ್ನಾಗಿ ಹೇಳಿದ್ರು, ಇನ್ನು ಜೈಲಿಗೆ ಬರ್ಬೇಡಣ್ಣ ನೀನು ಅಂತಂತ ಹೇಳ್ಬಿಟ್ಟೆ. ನಾನ್ ಬರ್ತೀನಣ್ಣ ಅಂತಂತ ಹೇಳ್ಬಿಟ್ಟೆ. ಯಾಕಪ್ಪ ನಾನ್ ಬರ್ಬಾರ್ದೇನಪ್ಪ ಅಂತಂತ ಹೇಳ್ತಾರೆ. ಅಷ್ಟು ನೋಡ್ತೀನಿ. ಹೇಗಿದ್ರು ಸರ್ ಅವ್ರ ವಾತಾವರಣ? ಯಾವ ತರ ಇಲ್ಲ? ತುಂಬಾ ಮೀಡಿಯಾದಲ್ಲಿ ಏನಾಗುತ್ತೆ, ಅವ್ರು ಕೂಗ್ಬಿಟ್ಟಿದ್ದಾರೆ ತುಂಬಾ. ಇಲ್ಲ, ಈಗ ನಾನೇನ್ ಹೇಳ್ತಾ ಇದ್ದೀನಿ, ದೊಡ್ಡದಾಗಿ ಅವ್ರೇನ್ ಕುಗ್ಲಿಲ್ಲ ಪಾಪ. ಒಂದ್ ಹಂತಕ್ಕೆ ಮಾನಸಿಕವಾಗಿ ಎಲ್ಲರಿಗೂ ಇರುತ್ತೆ ಅದು. ಹೌದು. ಅದ ನಂತರ ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿದ ನಂತರ ಅವ್ರು ಯಾವ ವಿಚಾರಗಳ ಬಗ್ಗೆ ಏನೂ ಮಾತಾಡ್ಲಿಲ್ಲ ರೀ. ತಬ್ಕೊಂಡು ಅವರು ಹತ್ರ ನಾನು ಹತ್ತೆ, ಇನ್ನೇನ್ ಮಾತಾಡಿದ್ರೆ ಏನೂ ಇಲ್ಲ. ಪ್ರೀತಿ ವಿಶ್ವಾಸನೇ ಅವ್ರು ಹಂಚ್ಕೊಂಡ್ರಿ. ಈಗ ಇನ್ನ 4 ಜನ ನನ್ ಜೊತೆ, ಒಟ್ಟು 5 ಜನ. ನಾನು ಒಬ್ನ ಅವತ್ತು ಹೋಗ್ಬಿಟ್ಟಿದ್ರೆ ಪಾಪ ಇವ್ರು ಯಾರು ಭೇಟಿ ಆಗಕ್ಕಾಗ್ತಾ ಇಲ್ಲ.
ತೊಂದ್ರೆ ಆಗೋದಿಲ್ಲ. ಸೊ ಎಲ್ಲರೂ ಹೋಗಿ ಕೂತ್ಕೊಂಡಾಗ ನಾವು ಅವ್ರು ಮಾತಾಡ್ತಾ ಇದ್ರು, ನಾವು ಬಿಟ್ಬಿಟ್ಟು ನಾವು ಅದನ್ನ ನಾವು ಇದು ಮಾಡಕ್ಕಾಗಲ್ಲ. ಅವ್ರ ಶ್ರೀಮತಿಯವರು ಪಾಪ ಯಾರಿದ್ರು ಅವ್ರು ಮಾತಾಡ್ತಾ ಇದ್ರು ಅಷ್ಟೇ. ಈಗ ಹೊರಗಿನ ಜನ ಏನ್ ಮಾತಾಡ್ಕೊಂತಿದ್ದಾರೆ, ಫ್ಯಾನ್ಸ್ ಏನಾಗ ಯಾವ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ನೀವು ಏನಾದ್ರು ಕ್ಲಾರಿಟಿ ಕೊಟ್ಟು ಅವ್ರಿಗೆ? ಯಾರು ಇಲ್ಲ, ಆ ತರದ್ದು ಏನು ಮಾತಾಡ್ಲಿಲ್ಲ. ಇದಿಷ್ಟೇ ಮಾತಾಡಿ ಪ್ರೀತಿಯಿಂದ ಅಪ್ಕೊಂಡು ನಾನು ಮತ್ತೆ ಬರುವಾಗ್ಲೂ ಮತ್ತೆ ಒಂದು ಭರವಸೆ ಕೊಟ್ಟು ಬಂದಿದ್ದೀರಾ. ತಬ್ಕೊಂಡ್ಬಿಟ್ರು. ನಾನ್ ಇಳಿದ್ಬಿಟ್ಟು ತಿರುಗಿ ಕಾರಾಗೃಹದೊಳಗೆ ಹೋಗ್ತಾ ಇದ್ದೀನಿ, ಸೆಲ್ ಒಳಗೆ. ಆಮೇಲೆ ಅಣ್ಣ ನಾನು ಹೋಗ್ತೀನಿ, ಈ ಕಡೆ ಹೋಗ್ಬಿಡೋಣ. ಜೈಲಿಂದ ಬರ್ತೀರಿ, ತದನಂತರ ರೇಣುಕಾ ಸ್ವಾಮಿ ಅವರ ಒಂದು ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ನಂತರ ಅವ್ರಿಗೊಂದು ಆರ್ಥಿಕವಾಗಿ ಸಹಾಯ ಕೂಡ ಮಾಡಿ ಬಂದಿದ್ರಿ. ಸೊ ಆ ಒಂದು ವಿಷಯದ ಬಗ್ಗೆ ಮಾತನಾಡಿದ್ರಿ ಸರ್. ಏನಿಲ್ಲ, ಅದು ಮಾನವೀಯತೆ ಅಂತದ್ದು ಅನ್ನಿಸ್ತು ಒಂದು. ಎರಡನೇದು, ಯಾರು ಊಟ ಮಗುಗಾದ್ರೂ ಏನಾದ್ರೂ ಒಳ್ಳೇದಾಗ್ಲಿ ಒಂದು ಸಣ್ಣ ಕಾಣಿಕೆ ಅದಾದ. ಅಷ್ಟು ಬಿಟ್ರೆ ಇನ್ನೇನ ನಾವು ಸಾಂತ್ವನ ಹೇಳಿ ಅವ್ರ ಪ್ರಾಣನ ವಾಪಸ್ ಕೊಡೋದಿಲ್ಲ, ನಾವು ಅದಾಗೋದಿಲ್ಲ. ಆಗಿರೋದು ಏನು ಅನ್ನುವಂಥದ್ದು ಕೂಲಂಕುಷವಾಗಿ ಮಾಧ್ಯಮಗಳ ಮೂಲಕ ಕೂಡ ನಮ್ಗೆ ಸಂಪೂರ್ಣವಾಗಿ ಗೊತ್ತಾಗಿಲ್ಲ. ಅದು ಏನೂ ಗೊತ್ತಾಗ್ದಿರೋ ಹೀಗೇನೆ ಅದನ್ನ ಹಾಗೇನೆ ಅಂತ ಮನುಷ್ಯ ಹೇಗೆ ಹೇಳಕ್ಕಾಗುತ್ತೆ? ಅದಕ್ ಮುಂಚೆ ಆಗಿರೋ ಘಟನೆಗೆ ಮಾತ್ರ ನಾವು ಸ್ಪಂದಿಸಿದೀವಿ ಅಷ್ಟೇ. ಅಷ್ಟು ಬಿಟ್ಟು ಇದ್ರಲ್ಲಿ ಯಾವ ಉದ್ದೇಶನೂ ಇನ್ನೇನು ಇಲ್ಲ. ಎಲ್ಲ ಅವರು ನೊಂದ್ಕೊಂಡ್ರು ಪಾಪ. ಯಾರಿಗಾದ್ರೂ ನೋವು ಇದ್ದೇ ಇರುತ್ತೆ, ಮಗನ್ ಕಳ್ಕೊಂಡಿರೋ ನೋವು. ತಪ್ಪು ಯಾರಿಂದ ಆಯ್ತು? ಒಂದು ತನಿಖೆ ಹಂತದಲ್ಲಿ ಅದ ಹಂತದಲ್ಲಿದೆ. ಯಾಕಾಯ್ತು? ಇನ್ನೊಂದು. ಅದು ನಾವ್ ಹೇಗೆ ಕಂಡಿದ್ದು ಹೇಳಕ್ಕಾಗತ್ತೆ? ಕಷ್ಟ. ದರ್ಶನ್ ಸರ್ ಇವಾಗ ಒಳಗಡೆ ಇದ್ದಿದ್ ಬಂದಕ್ಕೆ ಆರೋಪಿ ಅಂತ ನಾವು ಜಸ್ಟ್ ಬಿಂಬಿಸ್ತಾ ಇದೀವಿ ಅಷ್ಟೇ, ಬಟ್ ಅಪರಾಧಿ ಆಗಿಲ್ಲ, ಇನ್ನ ತನಿಖೆ ಹಂತದಲ್ಲಿ ಇದೆ ಅಲ್ವಾ? ಸತ್ಯಾಸತ್ಯತೆ ಹೊರಗಡೆ ಬರುವವರು ಅಲ್ವಾ ಯಾವುದೇ ರೀತಿ ಡಿಕ್ಲರೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಾಗೇನೆ ಅಭಿಮಾನಿಗಳಾಗೇನೆ ನಾನು ಒಬ್ಬ ಪಕ್ಷಪಕ್ಷಿಯಾಗಿ ಕಾದು ಕೂತಿದ್ದೆ. ಭಗವಂತ ಏನು ಈ ಇಂಡಸ್ಟ್ರಿಗೂ ಒಳ್ಳೇದಾಗ್ಬೇಕು. ಒಂದು ಏಳಿಗೆ ಸಮಯದಲ್ಲಿ ಇಂಥ ಪರಿಸ್ಥಿತಿ ಆಯ್ತಲ್ಲ, ತುಂಬಾ ನೋವಾಗತ್ತೆ ಇವ್ರೆ. ಈಗ ಘಟನೆಗಳು ಅಂದ್ರೆ ಈಗ ನೋಡಿ, ಈಗ ವೈನಾಡ್ ಘಟನೆ ನೋಡಿ, ಅಂತ ಘಟನೆ ಇದು ವೈನಾಡ್ರಿ, ಇದು ನೀವು ಕಣ್ಣು ಮುಂದೆ ಆಗಿರೋದ್ರಿ. ಹೌದೌದು, ಕಣ್ಣು ಮುಂದೆ ನೀವು ಆಗಿರೋದು ಯಾವ್ದನ್ನ ನಾವು ನೋಡಿದ್ವಿ, ಯಾವ್ದನ್ನ ನಾವು ನೋಡ್ಲಿಲ್ಲ. ನೀವ್ ಹೇಳಿದಾಗೆ ಇನ್ನು ಕಾಯ್ಬೇಕು ನಾವು. ಆ ಕಾಯುವಿಕೆನೆ ಯಾರಿಗೂ ತೊಂದರೆ ಇಲ್ದಿರ ಅದು ಒಳ್ಳೆ ರೀತಿಲಿ ಒಂದು ಚಿತ್ರರಂಗಕ್ಕೆ ಒಂದು, ಆಮೇಲೆ ಈ ಘಟನೆನ ಅನುಭವಿಸಿ ಆಗಿರುವಂತಹ ವ್ಯಕ್ತಿಗಳಿಗೂ ಅದೊಂದು ತೊಂದರೆ ಆಗ್ದಿರೋ ಒಂದು ಒಳ್ಳೆ ರೀತಿಲಿ ಏನಾದ್ರೂ ಆಗ್ಲಿ ಅಂತ ನಾವು ಅಪೇಕ್ಷೆ ಪಡೋದ್ರಲ್ಲಿ ತಪ್ಪಿದ್ಯಾ? ಎಂತದು ಇಲ್ಲ. ನಾನೇ ಕೇಳ್ತೇನೆ, ತಪ್ಪಿದ್ಯಾ? ಇಲ್ಲ ಸರ್, ಅಷ್ಟೇ. ನೀವು ಒಬ್ಬ ಅವರಿಗೆ ತಮ್ಮನ್ ಸ್ಥಾನ ಕೊಟ್ಟಿದ್ರಿ, ಖಂಡಿತ. ಆಮೇಲೆ ತುಂಬಾ ವರ್ಷದ ಒಂದು ನಂಟು. ನಿಜವಾಗ್ಲೂ ಅದನ್ನೇ ಹೇಳ್ತಾ ಇದೀನಲ್ಲ, ಯಾರ ಕಲಾವಿದ್ರು ಅದರಲ್ಲಿ ದರ್ಶನ್ ಮೇಲೆ ಪ್ರೀತಿ ಜಾಸ್ತಿ, ಎಲ್ಲರ ಮೇಲೂ ಪ್ರೀತಿ ಇದೆ. ಮುಖ್ಯವಾಗಿ ದರ್ಶನ್ ಅವ್ರದ್ದು ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್? ಮಗು ತರ ಅಣ್ಣ ಅಂತ ಫಸ್ಟ್ ಬಾಯಲ್ ನೀವು ಬರ್ತಿರೋ ತಾನೇನ 25 ವರ್ಷದ ಅಣ್ಣ ಮಿಸ್ ಮಾಡ್ಬಾರ್ದು, ನಾನು ಇಲ್ಲೇ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ನನಗೆ ಅದೊಂದು ವಿಷಯ ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ ಹೇಳಿರುವಂತ ಮಾತು ತುಂಬಾನೇ ನನ್ಗೆ, ನಾವೆಲ್ಲ ಪ್ರೀತಿಗೆ ಸೋತವ್ರಿಗೆ, ಪ್ರೀತಿ ವಾತ್ಸಲ್ಯಕ್ಕೆ ಸೋತವ್ರು. ವಾತ್ಸಲ್ಯ ಪೂರ ದರ್ಶನದಲ್ಲಿದೆ. ಅನುಭವ ನಿರಯೋನಡ. ಒಬ್ಬನ ಮನಸ್ಸು 9 ಅಂತೆ, ಅದರಲ್ಲಿ ಅಡುಗೆ ಕೂತಿರುವಂತದ್ದು 80 ಅಂತೆ. ರೂಪನ ನೋಡೋನು ಮನುಷ್ಯನಂತೆ, ಹೃದಯನ ನೋಡೋನು ಭಗವಂತನಂತೆ. ನಾವು ಹೃದಯ ನೋಡೋಣ ಅಪ್ಪಾಜಿ, ರೂಪ ನೋಡೋದ್ ಬೇಡ. ಕಷ್ಟ ಪರಿಹಾರ ಆಗ್ಲೇಬೇಕು ಅಂದ್ರೆ ಮಾತು ಬಂದು ಸುಳ್ಳು ಭರವಸೆ ನೀಡಬಾರ್ದು, ಸತ್ಯಕ್ಕೆ ಹತ್ರವಾಗಿರ್ಬೇಕು. ಇದು ನನ್ನ ಜೀವನ ಅಷ್ಟೇ. ತುಂಬಾ ಕಡೆ ನೀವು ಮಾಧ್ಯಮದಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ರಿ, ಅಂದ್ರೆ ನನ್ನ ತಾಯಿನ ದರ್ಶನ್ ಅವ್ರು ಕಂಪೇರ್ ಮಾಡ್ತೀನಿ ಅಂತ ಹೇಳ್ತೀರಾ, ಅದು ಯಾವ ಕಾರಣಕ್ಕೋಸ್ಕರ? ನನ್ನ ತಾಯಿಯವರು ಊಟಕ್ಕೆ ತುಂಬಾ ಒತ್ತಾಡ್ತಾರೆ. ದರ್ಶನ್ ನಾನು ಯೋಚನೆ ಮಾಡಿದಾಗ ಅವ್ರ ಇದು ವೀಕೆಂಡ್ ಅಲ್ಲೂ ಎಲ್ಲ ಒಂದು ಕಡೆ ಮಾತಾಡಿದ್ ಕೇಳಿದ್ದೆ ನಾನು. ನನಗೆ ಹೊಟ್ಟೆ ಹಸು ಜಾಸ್ತಿ, ನಾನು ಇಷ್ಟು ಪರ್ಸನಾಲಿಟಿಗೆ ಹೊಟ್ಟೆ ಸಾಲ್ತಾ ಇರ್ಲಿಲ್ಲ. ಯಾರಾದ್ರೂ ಕೊಡಿಸ್ಕೊಟ್ಟೆ ತಿಂದ್ಬಿಡವೆ ನಾನು. ನಿಮ್ಗೆ ಅರ್ಥ ಆಗ್ತಾ ಇದ್ದೀರಾ? ಇದೇ ಪರಿಸ್ಥಿತಿ ನಮ್ಮಮ್ಮ ಬೆಳಿದ್ದಾರೆ. ಇನ್ನೊಬ್ರು ತಿನ್ನದ್ ನೋಡಿದ್ರೆ ಒಬ್ರು ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಕೆಲಸ, ಇವ್ರು ನೆಲ ವರ್ಷ ಕೆಲಸ ಮತ್ತೆ ಪಾತ್ರೆ ಗೀತ್ರೆ ತೆಗೆದಿಡೋದು, ತಟ್ಟೆ ತೆಗೆಯೋದು, ಅವ್ರು ಬಿಟ್ಟಿದ್ರೆ ತಿಂದಿದ್ದಾರೆ ನನ್ನ ತಾಯಿಯವರು. ಅಂದ್ರೆ ದರ್ಶನ್ ಅವ್ರು ಅದನ್ನ ಮಾಡಿದ್ದಾರೆ ಅಂತ ಆರಂಭಿಕ ಜೀವನದಲ್ಲಿ, ಪ್ರಾರಂಭದ ದಿನದಲ್ಲಿ ಯಾರಾದ್ರೂ ಕೊಡಿಸ್ಕೊಟ್ರೆ ಸಾಕು ಅಂತ ಹೊಟ್ಟೆ ಹಸುಗೋಸ್ಕರ ತಾನು ಆಸೆ ಪಟ್ಟಿರೋದು ತಿನ್ಬೇಕು ಅಂತ. ಇವತ್ತು ತನ್ನ ಊಟ ಹೊಟ್ಟೆ ತುಂಬಾ ಮಾಡ್ಬೇಕು ಅಂತ ಇಷ್ಟಪಡ್ತಾರಲ್ಲ, ಆ ನೋವಾಗ್ತಾ ಇರೋದು. ಹಾಗೆ ಇದು ಹೀಗೆ ಅನ್ನುವಂಥದ್ದು ನೋವಾಗ್ತಾ ಇದೆ.
ಅಲ್ಲಿ ನಾನು ನಮ್ಮನ್ನ ದರ್ಶನ್ ಅವ್ರಿಗೆ ಕಂಪೇರ್ ಮಾಡಿದೆ ಹೊತ್ತು ಇನ್ನೇನ ನಾನು ಕಂಪೇರ್ ಮಾಡಬಲ್ಲ. ಅದೇ ರೀತಿ ಈ ಯಾವ್ದೋ ಒಂದು ಇನ್ನೊಂದು ಗುಣನಲ್ಲ, ಅದು ಜನಗಳಿಗೆ ದರ್ಶನ್ ಅವರು ಸಹಾಯ ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ಅದು ಹೇಗೆ ಸಾಧ್ಯ? ಆ ಗುಣಗಳನ್ನ ದರ್ಶನ್ ಅವ್ರದನ್ನ ನಾನು ಕಂಪೇರ್ ಮಾಡಿದ್ದೀನಿ ಅಲ್ವೇ? ಅದು ನಮ್ಮನ್ ಜೊತೆ ನನ್ನ ತಾಯಿಯವ್ರಿಗೆ ಅದೇ ಪ್ರೀತಿ. ನನಗಿರೋ ಸ್ವಲ್ಪದಲ್ಲಿ ಇನ್ನೊಬ್ರು ಕೊಟ್ಬಿಟ್ಟೆ ಅವರು ಕೂಡ ತಮ್ಮ ಒಂದು ತಾಯಿಯವ್ರನ್ನ ನೋಡ್ಬೇಕು ಇಲ್ಲಿವರೆಗೂ ಹೇಳಲಿಲ್ಲ. ಈಗ ನಾನು ಹೇಳ್ತೀನಿ ಕೇಳಿ. ನಮ್ ತಾಯಿನ ನೋಡ್ಕೊಂಡವ್ರು, ಅವ್ರಿಗೆ ಮನೆ ಕಟ್ಸ್ಕೊಟ್ಟಿದೀವಿ, ಅವ್ರ ಹೆಸರಿಗೆ ಮನೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಇದು ನಮ್ಮಮ್ಮ ಹೇಳಿರೋದು. ಹೌದಾ? ಹೌದು. ಎಲ್ಲಿದೆ ಸರ್ ಅದು? ಇಲ್ಲೇ ಮೈನ್ ರೋಡ್ ಅಲ್ಲಿ ಇದೆ, ಇಲ್ಲೇ ಕಟ್ಟಿದೀವಿ ಮೈನ್ ರೋಡ್ ಅಲ್ಲಿ ಅವ್ರಿಗೆ. ಹೌದು. ಹಾಗೆ ಇನ್ನೊಬ್ರು ಪಾಪ ನಮ್ಮ ಮನೆಯವರು ಅವ್ರಿಗೆ ದೂರದಲ್ಲಿದ್ದಾರೆ, ಬಾರ್ಕೂರ್ನಲ್ಲಿ. ಅವ್ರಿಗೂ ನಾವು ಮನೆ ಕಟ್ಟಿಸಿ ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ. 16 ಲಕ್ಷ ರೂಪಾಯಿನಲ್ಲಿ ಕಟ್ಟಿಸ್ಕೊಡ್ತಾ ಇದೀವಿ. ಎಲ್ಲ ಆದಾಯ ತೆರಿಗೆ ಕಟ್ಟಿರೋ ದುಡ್ಡು. ಯಾವ್ದ್ರಲ್ಲಿ ಎಲ್ಲಿ ರಿಬೇಟ್ ಕೇಳ್ತಾ ಇಲ್ಲ. ದಾನ ಮಾಡಿದೀವಿ ಅಂತ ಇಲ್ಲಿವರೆಗೂ 1 ಪೈಸಾ ರಿಬೇಟ್ ತಗೊಂಡಿಲ್ಲ. ಕೊರೋನಾ ಕೊಟ್ಟಿದೀವಿ ಅಂತ 1 ಪೈಸಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ವಾಪಸ್ ಕ್ಲೇಮ್ ಮಾಡಿಲ್ಲ. ದೇಶದ ಜೊತೆ ನಾವು ಇರ್ಬೇಕು ಅನ್ನೋ ಭಾವನೆಯಲ್ಲಿ ಅಮ್ಮನೂ ಬಾಳಿದ್ರು, ನಾನು ಬಾಳ್ತೀನಿ. ತಾಯಿಯ ಒಂದು ಗುಣ ನಿಮ್ಗೆ ಬಂದೇ ಬರುತ್ತೆ. ಅದಕ್ಕೆ ನೀವು ಕರ್ನಾಟಕದಲ್ಲಿ ಎಲ್ಲಾ ಜನಕ್ಕೆ ಇಷ್ಟ ಆಗ. ಹಾಗಾಗಿ ದರ್ಶನ್ ಅಮ್ಮವ್ರ ಜೊತೆ ನಾ ಕಂಪೇರ್ ಮಾಡಿ. ದರ್ಶನ್ಗೆ ಮನಸ್ಸು ಚೆನ್ನಾಗಿದೆಯಲ್ಲ, ಹೆಲ್ಪ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಊಟ ಮಾಡೋ ಆಸೆ ಇದೆಯಲ್ಲ. ನಾವು ಊಟಕ್ಕೆ ಸೋತವ್ರು. ಸಿನಿಮಾ ಆಯ್ತು ಸರ್, ನೆಕ್ಸ್ಟ್ ನೀವು ಒಂದು ಸ್ಟೆಪ್ ಮುಂದೆ ಇರ್ತೀರಾ, ಕೃಷಿ ಕ್ಷೇತ್ರಕ್ಕೆ ಕಾಲಿಡ್ತೀರಾ. ಮುಖ್ಯವಾಗಿ ತಾಯಿಯವರ ಒಂದು ಸಪೋರ್ಟ್ ಮೇರೆಗೆ ನೀವು ಕೃಷಿ ಕಾಲಿಟ್ರಿ ಅಂತ ಕೇಳ್ಪಟ್ವಿ. ಸೊ ಯಾವ ರೀತಿಯ ಸಪೋರ್ಟ್ ಕೊಟ್ರು ಸರ್ ನಿಮ್ಗೆ? ಸಿನಿಮಾ ಇಲ್ದೇ ನಾನು ಕೂತಿದ್ದಾಗ ನಾನು ಏನ್ ಮಾಡೋರು, ಅವರು ಶೂಟಿಂಗ್ ಇದ್ದಾಗ್ಲೇನೆ ಗ್ಯಾಪ್ಗಳು ಸಿಗೋದು, ಒಂದ್ ಶೆಡ್ಯೂಲ್ ಇನ್ನೊಂದ್ ಶೆಡ್ಯೂಲ್ ಗ್ಯಾಪ್ ಸಿಗೋದು. ಅವಾಗ ನಾನು ಕರ್ಕೊಂಡು ಹೋಗಿ ಜಮೀನ್ ಹತ್ರಕ್ಕೆ ಇಳಿಸ್ಬಿಡೋ, ಈ ಕೆಲಸ ಮಾಡಿದ್ದು ಯೂಸ್ ಆಗ ನಾನು ಪಳಗ್ಬಿಟ್ಟೆ. ನಾನು ಕೆಲಸ ಮಾಡ್ತಾ 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 ಅನುಭವಗಳಾಗುತ್ತೆ. ಘೋರ ಕಠಿಣವಾದ ವರ್ಕೇನೆ. ಕುಂಟೆ ಹೊಡಿದ್ರಿಂದ ಹಿಡಿದು ಆಮೇಲೆ ಭತ್ತಕ್ಕೆ ಕಳೆ ಹೆಣ್ಮಕ್ಳು ಕಳೆ ತೆಗಿತಾರೆ, ಅದೇ ರೀತಿ ತೆಗಿತೇನೆ ಭತ್ತದಲ್ಲಿ ಕಳೆ. ಆಮೇಲೆ ಪೈರ್ ನಾಟಿ ಮಾಡ್ತೀನಿ ನಾನು. ಒಟ್ಲು ಬಿಡಕ್ ಗೊತ್ತು ನನ್ಗೆ, ಔಷಧಿ ಹೊಡಿಯಕ್ ಗೊತ್ತು, ಯೂರಿಯಾ ಗೊಬ್ಬರ ಏರಿಸ್ತೀನಿ ನಾನು ಗದ್ದೆಯಲ್ಲಿ ಹಿಡಿದು. ಮತ್ತೆ ಇವೆಲ್ಲಾನು ನನ್ನ ತಾಯಿಯವ್ರು. ಯಾಕಂದ್ರೆ ಇದು ಇಲ್ಲ ಅಂದ್ರೆ ಇದೇ ಒಂದು ದೊಡ್ಡ ಉದ್ಯೋಗ ಕಣಪ್ಪ. ಆಲ್ಟರ್ನೇಟಿವ್ ಆಗಿ ಇದೊಂದು ಬ್ಯಾಲೆನ್ಸಿಂಗ್ ಆಗುತ್ತೆ ಅನ್ನೋ ಒಂದು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಅಮ್ಮವ್ರು ಆತರದೆಲ್ಲ ಕೆಲಸಗಳು ಬಿಟ್ಟಾಗ ನಿಮ್ಗೆ ಆತರ ಏನಾದ್ರು ಗಿಲ್ಟ್ ಫೀಲ್ ಆಗ್ಲಿಲ್ಲ? ಕೆಲಸ ಮಾಡುವಾಗ ನಾನು ಮೈ ಮರ್ತು ಕೆಲಸ ಮಾಡ್ತಾ ಇದ್ದೆ. ಏನೇ ನನ್ ಕೊಡ್ಬೇಕು, ನಾನು ಕೆಲಸ ಮಾಡ್ಬೇಕು, ಇಷ್ಟೇ ತಲೆಯಲ್ಲಿ ಇದ್ದಿತ್ತು. ಸರ್, ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಜನ ಏನ್ ಹೇಳ್ತಾರೆ, ವ್ಯವಸಾಯ ಅಂದ್ರೆ ಮನೆ ಮಕ್ಕಳು ಸಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ತಮ್ಮ ವಿಚಾರದಲ್ಲಿ ಬಂದ್ರೆ ಆ ತರದ್ ಯಾವ್ದು ಫೀಲಿಂಗ್ ಸಿಗಾಕೊಂಡಿಲ್ಲ. ಇನ್ನೊಂದು ವಿಷಯ ಹೇಳೋದಾದ್ರೆ, ಇಷ್ಟೆಲ್ಲ ಅಂದ್ರೆ ವ್ಯವಸಾಯಕ್ಕೆ ಬಂದ್ರೆ ಟೈಮ್ ಮಳೆ ಬರಲ್ಲ, ಜೊತೆ ತುಂಬಾ ಲಾಸ್ ಆಗುತ್ತೆ, ರೇಟ್ಗಳು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ಇತ್ತು. ಆ ಮೈನಸ್ ನಡುವೆ ಒಬ್ಬ ಪ್ರಗತಿಪರ ಒಂದು ಕೃಷಿಕ ಆಗ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾನ್ಫಿಡೆಂಟ್ ಬಂದಿತ್ತಾ? ಅಥವಾ ಈ ಒಂದು ವ್ಯವಸಾಯದಲ್ಲಿ ಮುಂದುವರಿಬಹುದು ಅನ್ನೋ ಒಂದು ಭರವಸೆ ನಿಮ್ಗೆ ಹೆಂಗ್ ಬಂತು ಸರ್? ತಾಯಿಯವರು ಯಾವತ್ತೂ ತಮಿಳ್ನಾಡಿನಲ್ಲಿ 150 ಮೂಟೆ ಭತ್ತ ಬೆಳೀತಾ ಇದ್ರು. ಶೂಟಿಂಗ್ ಹೋಗ್ಬಿಟ್ಟು ಬಂದು ಭತ್ತನೂ ಬೆಳೆದು ಅದನ್ನೂ ಮಾರೋರು. ಆ ಕಾಲಕ್ಕೆ 40,000ಕ್ಕೆ ಮಾರೋರು ಭತ್ತ. 150 ಮೂಟೆ 40,000 ಇದೆ. 150 ಮೂಟೆ ಇವತ್ತಿದ್ರೆ ಹೆಚ್ಚು ಕಡಿಮೆ ಅದು ಇವತ್ತು 3.5-4 ಲಕ್ಷ 5 ಲಕ್ಷ ಆಗುತ್ತೆ. ಆವತ್ತು 40,000ಕ್ಕೆ ಇತ್ತು. 40,000 ಅವತ್ತು 4 ಲಕ್ಷಕ್ಕೆ ಸಮಾನ. ನಾನು ಹೇಳ್ತಾ ಇರೋದು ಇದೆಲ್ಲ ಒಂದು 35 ವರ್ಷದ ಹಿಂದೆ, 40 ವರ್ಷದ ಹಿಂದೆ. ಹಾಗಾಗಿ ಅದರಲ್ಲಿ ಪ್ರಗತಿ ಕಾಣಕ್ ಸಾಧ್ಯ. ಆಮೇಲೆ ಹೇಗೆ ಸಾಧ್ಯ ಅಂದ್ರೆ, ನಾವು ಒಬ್ಬ ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಯಾಕೆ? ಒಬ್ಬ ಜವಾನ ಅವನ ಆಲ್ವೇಸ್ ಅವ್ನ ಟಾರ್ಗೆಟ್ ಅಲ್ಲೇ ಇರ್ತಾನೆ, ನೋಡ್ತಾ ಇರ್ತಾನೆ, ಅನ್ಕೊಂಡು ನೋಡ್ತಾನೆ ಇರ್ತಾನೆ. ಇವೊಂದು ಮುಗೀತು ಅಂದ್ರೆ ಇನ್ನೊಬ್ಬನ ಡ್ಯೂಟಿಗೆ ಬಂದು ಅವನು ನೋಡ್ತಾನೆ ಇರ್ತಾನೆ, ಇವನ್ ರಿಲೀವರ್. ಸೊ ಇದೇನಾಗತ್ತೆ, ಅವ್ನು ಹಿಂಗ್ ನೋಡೋದ್ನ ಬಿಟ್ಬಿಟ್ಟು ಇಲ್ಲೆಲ್ಲ ನೋಡ್ತಾ ತಲೆ ಕೆಳಗೆ ಹೋಗ್ಬಿಡ್ತಾನೆ. ಅವನ ಜೊತೆ ದೇಶನ ಹೋಗ್ಬಿಡುತ್ತೆ. ಕರೆಕ್ಟಾ? ಹಾಗೆ ರೈತ ಬೆಳೆ ಮಾಡ್ಬಿಟ್ಟು ಆಕಾಶ ನೋಡಿದ್ರೆ ಹುಳ ಮೇಯ್ದ್ಬಿಡ್ತಿದೆ. ಬೆಳೆ ಮಾಡೋದ್ರ ಜೊತೆನಲ್ಲಿ ಯಾವ ಟೈಮಿಗೆ ಅದಕ್ಕೆ ಔಷಧಿ ಹೊಡಿಬೇಕು ಕಣ್ಣಾಗಿಟ್ಕೊಂಡು ನೋಡಿದ್ರೆ ಯಾಕೆ ಪ್ರಗತಿ ಪರದವ್ರು ಇಲ್ಲ ರೀ? ಪ್ರಗತಿ ಪರದವ್ರು ಇವಾಗ್ಲೂ ಇದಾರೆ, ಮಾಡ್ತಾನೆ. ಏನು ಇಲ್ಲ, ಸ್ವಲ್ಪ ಸಿಂಪಲ್ ಆಗಿ ಬೀನ್ಸ್ ಹಾಕ್ರಿ, ಈ ಟೈಮ್ 16 ರೂಪಾಯಿ ಬಂತ, ಅದಿಂದನೇ ತಿರುಗಿ ಹಾಕ್ರಿ, 26 ರೂಪಾಯಿ ಆಯ್ತಾ? ಇರೀರಿ, ನಾನು ಹೇಳೋದು ಸಂಪೂರ್ಣವಾಗಿ ಕೇಳ್ರಿ. ನಾನು ಯಾಕೆ ರೈತರಿಗೆ ಹೆಲ್ಪ್ ಹೇಳ್ತಾ ಇದ್ದೀನಿ ಅಂದ್ರೆ, 26 ರೂಪಾಯಿ ಆಯ್ತು, ತಿರುಗಿ ವಾಪಸ್ ಇನ್ನೊಂದ್ಸರಿ ಹಾಕ್ರಿ, ಸರ್ 100-150 ರೂಪಾಯಿ ಸಿಕ್ತು.
ಬಟ್ ಅಂದ್ರೆ ಯಾವ ಟೈಮಲ್ಲಿ ಯಾವ ಬೆಳೆ ಇಟ್ರೆ ರೈತರು ಸಕ್ಸಸ್ಫುಲ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯಾವ ಟೈಮಲ್ಲಿ ಯಾವ ಬೆಳೆ ಅನ್ನೋದ್ರ ಬದಲು ಬೆಳೆ ಫಸಲು ಸಿಗದೆ ಇರೋ ಟೈಮ್ನಲ್ಲಿ ಫಸಲ್ ಸಿಕ್ಕಿದಾಗ ರೇಟ್ ಸಿಗುತ್ತೆ. ಇದು ಯಾವತ್ತಿದ್ರು ಸತ್ಯ. ಸೊ ಅಂತ ಸಮಯದಲ್ಲಿ ಆ ಬೆಳೆ ಬರ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದನ್ನ ನಾವೇನ್ ಮಾಡ್ಬೇಕು ಅನ್ನೋದು ದೊಡ್ಡ ತಿಳುವಳಿಕೆ. ಆಯ್ತಾ? ಆಮೇಲೆ ಒಂದೇ ಬೆಳೆನಲ್ಲಿ ಕೂತ್ಕೋಬಾರ್ದು. ಈಗ ಅದೇನೇ ಹೇಳ್ತೇನೆ, ಚೆನ್ನಾಗಿ ಅದನ್ನು ಫಾಲೋ ಮಾಡ್ಬಿಡ್ರಿ. ಒಂದು ಬೀನ್ಸ್ ಹಾಕೊಬೇಕು, ಇನ್ನೊಂದು ನಮ್ಮ ಅಲಸಂಡೆ, ಅರ್ಥ ಆಗ್ತಾ ಇದ್ರಾ? ಅದು 60 ದಿವಸ. ಇನ್ನೊಂದೇನ್ ಮಾಡ್ಬಿಡ್ಬೇಕು, ಈ ಬೆಂಡೆಕಾಯಿ, ಸರಿನ್ರಾ? ಕ್ಯಾಪ್ಸಿಕಮ್ ಕರೆಕ್ಟಾಗಿ ಹಾಕಿ ಬೆಳಿತೀರಾ, ಔಷಧಿ ಕರೆಕ್ಟಾಗಿ ಹೊಡಿತೀರಾ, ಅದು ರೈಟ್. ಸ್ವಲ್ಪ ಮಿನಿಮಮ್ ನಮ್ ಕಾಯಿಲೆ ಇಲ್ದಿರ ಬರ್ತಕ್ಕಂತ ಈ ಬೆಳೆಗಳನ್ನ ಕಾನ್ಸಂಟ್ರೇಟ್ ಮಾಡೋ. ಪಾಲಕ್ ಸೊಪ್ಪು, ಸರಿನೇ? ಸಮಯದಲ್ಲಿ ಏನಾಗುತ್ತೆ, ಒಂದ್ ಟೈಮ್ 15 ರೂಪಾಯಿ ಕಟ್ಟು, ಅದೊಂದು 60 ರೂಪಾಯಿ. ಈಗ 15 ರೂಪಾಯಿ ಕಾಲೆಲ್ಲ ಹೊಟ್ಟೈತಲ್ವಾ ಬಜಾರಲ್ಲಿ. ಅದೇನ್ ಮಾಡ್ತೀರಾ, ಇದಕ್ಕೇನ್ ಮಾಡ್ತೀರಾ ಅಂತ ಕೇಳಲೇಬಾರ್ದು ನಾವು. ಏನ್ ಮಾಡಿ ರೆಡಿ ಮಾಡ್ಕೊಂಡು, ಭೂಮಿನ ರೆಡಿ ಮಾಡ್ಕೊಂಡು ಹೋಗಿ ನೀವು ಸೇಲ್ ಮಾಡ್ಬೇಕು, ನಡ್ಸಿಸ್ಕೊಂಡು ಹೋಗ್ಬೇಕು. ಅದೇ ರೀತಿ ತೊಂಡೆಕಾಯಿ ಚಪ್ರ, ಕಲ್ಕಟ್ಟ ಅದು ಬರ್ತದೆ ತೊಂಡೆಕಾಯಿ. ತೊಂಡೆಕಾಯಿ ಹಾಕ್ರಿ, 15-20 ವರ್ಷ ಹಂಗೆ ಇರುತ್ತೆ. ಚೆನ್ನಾಗಿ ನೀರು ಹೋಗ್ಬೇಕು, ಪಾತ್ರೆ ತೊಳೆದಿದ್ ನೀರು, ಇದ್ದದ್ದು ಇದು ಯಾವ್ದು ಬೂದಿ, ಅದು ಇದು ಎಲ್ಲ ನೀರ್ ಸರಿಯಾಗಿ ಕಾಯಿ ಬಿಡುತ್ತೆ. ತೊಂಡೆಕಾಯಿ ಕಾಸು. ಸೀಮೆ ಬದನೆಕಾಯಿ ಕಾಸಲ್ವಾ ಅದು? ನುಗ್ಗೆ ಗಿಡ ಕಾಸಾಗಲ್ವಾ? ಅದನ್ನ ಪ್ರೂನಿಂಗ್ ಮಾಡೋದ್ ಕಲ್ತ್ಕೋಬೇಕು. ನಾಲೆಡ್ಜ್ ಇಟ್ಕೊಂಡೆ ಮಾಡ್ಬೇಕು, ಲಾಸ್ ಆಗಲ್ಲ. ಅದೇ ರೀತಿ ನಾವೆಲ್ಲ ಪಪ್ಪಾಯ ಅಂತೀವಿ. ಪಪ್ಪಾಯದಲ್ಲಿ ನಾಟಿ ವೆರೈಟಿ ಬರೋದು, ಮರನೇ ಹತ್ಬಿಟ್ಟು ಕಾಯಿ ಕೀಳ್ತಾ ಇದ್ವಿ. ಅದರಲ್ಲಿ ಸೀಡ್ಸ್ ಇದ್ರೂ ಪರವಾಗಿಲ್ಲ. ನಾ ಏನ್ ಹೇಳ್ತಾ ಇದ್ದೀನಿ, ಸೈಜ್ ಸರಿ ತೂಕ ಬರೋದು. ಅರ್ಥ ಆಯ್ತಾ ನಿಮ್ಗೆ? ವೈರಸ್ ಅಟ್ಯಾಕ್ ಆಗಲ್ಲ ಅದಕ್ಕೆ. ನಾವು ಫಸ್ಟ್ ಎಲ್ಲಿ ಏಮಾರಿದ್ವಿ ಅಂತ ಹೇಳಿದ್ರೆ ನೋಡ್ರಿ, ಇಂಗ್ಲಿಷ್ ನೋಡ್ದು ಬೆಳೆ ಕಾಲಕ್ಕೆ ನಿಮ್ಮ ಅಜ್ಜಿ ಅವ್ರನ್ನ ಕೇಳದೆ ಅವ್ರು ಹೇಳ್ತಾರೆ. ಹೇಗೆ ಅಂದ್ರೆ, ಎಡ್ಲಕಾಯಿ ಅಂತ ಹಾಕೋರು ಕ್ಲೀನ್ ಆಗಿ, ಎಲ್ಲ ಹಾಕಿದ್ರು ಬೆಳೆದ್ಬಿಟ್ಟು ಅಷ್ಟಷ್ಟು ಉದ್ದ ಬಂದ್ಬಿಡೋದು ಪೊಡ್ಲಕಾಯಿ. ಕರೆಕ್ಟಾ? ಆಮೇಲೆ ನಾಟಿ ಪೊಡ್ಲಕಾಯಿ ಇಷ್ಟೇ ಇರೋದು, ಅದು ಏನಾರು ಮಾಡಿ ಬಂದ್ಬಿಡೋದು. ತುಪ್ಪದ ಹೀರೆಕಾಯಿ ಇವೆಲ್ಲ ಕಾಸಲ್ಲ ಪಜೆ, ಎಲ್ಲೆಲ್ಲ ಹಾಕೊಂಡ್ಬಿಟ್ಟು ಮಾಡ್ತಾ ಇದ್ರಿ. ಒಂದು ಎರಡನೇದು ಮುಖ್ಯವಾದ ವಿಷಯ ಹೇಳ್ತಾ ಇದೀನಿ, ಆ ನಾಟಿ ಇದ್ರಲ್ಲಿ ಏನಾಗೋದು, ಬಂದಿದ್ದನ್ನ ನೀವು ಇದ್ ಮಾಡಿಸ್ಬಿಟ್ಟು ಅದನ್ನ ಬೀಜನ ತಗೊಂಡು ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಬಿಟ್ಟು ಒಣಗ್ಸವ್ರು. ಸೊ ಬಿತ್ತನೆ ಆಗ್ಬಿಡುದು. ಈಗ ಹೈಬ್ರಿಡ್ ಮಾಡ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ವಿ. ಇವನ್ ಕೊಟ್ರೇನೆ ಬಿತ್ತನೆ ನಮ್ಗೆ, ಇಲ್ಲಾಂದ್ರೆ ಬಿತ್ತನೆ ಇಲ್ಲ ಏನ್ ಮಾಡೋದು? ರೈತರು ಕೂಡ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಅದರಿಂದ ಈಗ್ಲೂ ಟೈಮ್ ಕಮ್ಮಿ ಆಗಿಲ್ಲ. ಹೈಬ್ರಿಡ್ ಬೆಳೆಗಳಿಗೆ ಹೋಗ್ಬೇಡಿ. ನಾಟಿ ತಳಿನಲ್ಲಿ ಜಾಸ್ತಿ ಇಳುವರಿ ಬರೋದ್ನ ಹುಡುಕ್ರಿ. ಅದ್ರ ಬೀಜ ನೀವೇ ಸೃಷ್ಟಿ ಮಾಡ್ರಿ. ವಾಟ್ ಇಸ್ ದ ಪ್ರಾಬ್ಲಮ್? ಏನ್ ಕಷ್ಟ ನಿಮ್ಗೆ? ಇಷ್ಟು ಮಾಡಿದ ಅಷ್ಟು ಮಾಡಕ ಹೋಗ 300 ರೂಪಾಯಿ 400 ರೂಪಾಯಿ 1000 ರೂಪಾಯಿ ಇರ್ತಿರಲ್ಲ ಬಿತ್ತನೆಗೆ, ಅದ್ ಮಾಡ್ಬೇಡ್ರಿ. ಆಮೇಲೆ ಬಿಳಿ ಬದನೆಕಾಯಿ ಒಂದ್ ಬರುತ್ತೆ, ಅದು ಇದು. ಈಗ ವೆಜಿಟೇರಿಯನ್ ಅಲ್ಲಿ ಬ್ರಾಹ್ಮಣರು ಕೂಡ ಅದನ್ನ ಗಮಗಮ ಅಂತದೆ ಅಂತ ಹೇಳಿ ಕುರ್ಮಾ ಇದು ಹಾಕ್ಬಿಟ್ಟು ತಿನ್ಬೋದು, ಬಿಳಿ ಬದನೆಕಾಯಿ. ಅದರಲ್ಲಿ ಮಟ್ಟಿ ಗುಳ್ಳ ಅಂತ, ಉಡುಪಿದು ಗುಳ್ಳ ಅಂತ ಬರುತ್ತೆ, ಇಷ್ಟಿಷ್ಟಪ್ಪ ಬರುತ್ತೆ ಉಡುಪಿ ಬದನೆಕಾಯಿ. ಅದನ್ನ ಮಾಡ್ರಿ, ಬದಲಾವಣೆ ತಗೊಂಬನ್ರಿ ನೀವು. ಯಾಕಾಗಲ್ಲ? ವೆರೈಟಿ ಬೆಳೆಗಳನ್ನ ಆಗ್ಲೇ ರೈತ ಸಕ್ಸಸ್ ಆಗಕ್ಕೆ. ಕರೆಕ್ಟ್. ಆಮೇಲೆ ಈ ಹೂವಿಂದಿದೆ ಫ್ಲೋರಿಕಲ್ಚರ್, ಏನ್ ಮಾಡ್ತೀರಾ? ಬರ್ಡ್ ಆಫ್ ಪ್ಯಾರಡೈಸ್ ಹಾಕ್ರಿ. ಆಕಾಶದಲ್ಲಿ ಹಾರೋ ತರ ಇರುತ್ತೆ ಬರ್ಡ್ ಆಫ್ ಪ್ಯಾರಡೈಸ್, ಹೀಗಿರುತ್ತೆ ಅದು ಹೂ. 15 ದಿವಸ ಹೂ ಕೆಡಲ್ಲ ಅದು. ಹಂಗೆ ಗಿಪ್ಸೋಫಿಲಿಯಾ ಅಂತ ಬರುತ್ತೆ, ಕಾಂಗ್ರೆಸ್ ಗಿಡ ತರನೇ ಇರುತ್ತೆ, ಗೊತ್ತಾಯ್ತಾ ನಿಮ್ಗೆ? ಇದ್ ಮಾಡ್ತಾರೆ. ಗಿಪ್ಸೋಫಿಲಿಯಾ ಹಾಕ್ರಿ. ಅವು ಫಿಲ್ಲರ್ಸ್ ಅಂತೀವಿ ನಾವು ಅದನ್ನ. ಸೊ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಗಿಪ್ಸೋಫಿಲಿಯಾ ಹಾಕ್ರಿ, ಕಷ್ಟ ಆಗಲ್ಲ, ಕಾಯಿಲೆ ಬರಲ್ಲ. ಲಿಮೋನಿಯಂ ಅಂತ, ಅದರಲ್ಲಿ ಬ್ಲೂ ಡೈಮಂಡ್ ಅಂತ ಒಂದು ವೆರೈಟಿ ಇದೆ, ಅದನ್ನ ಮಾಡ್ರಿ. ಗ್ರೋಮೋರ್ ಬಯೋಟೆಕ್ ಅಂತ ಹೊಸೂರ್ ಹತ್ರಕ್ಕಿದೆ. ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಕೇಳ್ರಿ, ಲಿಮೋನಿಯಂ ಕೊಡು ಬ್ಲೂ ಡೈಮಂಡ್ ಅಂತ. ಅದು ಈ ಬಾಯ್ಸ್ ಪಿಕ್ಚರ್ ಅಲ್ಲಿ ಒಂದು ಸಾಂಗ್ ಗಿರಿಗುದಿತ್ತೆ ಫುಲ್ ಲಿಮೋನಿಯಂ ಡ್ಯಾನ್ಸ್ ಮಾಡಿದ್ದಾರೆ. ಅದನ್ನ ನೋಡಿದಾಗ ನನಗೆ ಕಣ್ಣು ಅಯ್ಯೋ ನಮ್ಮಮ್ಮ ನೋಡ್ತಾ ಲಿಮೋನಿಯಂ ತಗೊಂಡ್ಬರೋಣ ಅಂತ ಹೋಗಿ ಅವಾಗ ತಗೊಂಡ್ಬಂದಿತ್ತು. ಅದನ್ನು ಮಾಡಿ ಫ್ಲವರ್ಸ್ ಮಾಡಿ, ರೋಸ್ ಫ್ಲವರ್ಸ್ ಮಾಡಿ. ಬಟ್ ಇದು 2 ಫ್ಲವರ್ ಇದೆ, ಲಿಮೋನಿಯಂ ಮತ್ತೆ ಗಿಪ್ಸೋಫಿಲಿಯಾ. ರೈತರನ್ನ ಉದ್ಧಾರ ಮಾಡುತ್ತೆ. ನಿಮ್ಮ ಒಂದು ತೋಟದಲ್ಲಿ ಬಗೆಯಾದ ಒಂದು
ಫ್ರೂಟ್ ಒಂದು ಗಿಡಗಳು ಕಾಣ್ತಾ ಇದಾವೆ, ಮತ್ತೆ ಬೇರೆ ಬೇರೆ ಒಂದು ಗಿಡಗಳು ಕಾಣ್ತಾ ಬೆಳೆಗಳು ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಎಷ್ಟು ರೀತಿಯ ಒಂದು ಬೆಳೆಗಳು ಇಲ್ಲಿದೆ ಪ್ರೆಸೆಂಟ್ ಈಗ? ಸುಮಾರು ರೀತಿ ಇದೆ, ನನಗೆ ಅದು ಎಣ್ಸಕ್ ಆಗ್ತಾ ಇಲ್ಲ. ಒಟ್ಟು ನಾನು ಹಂಗೆ ಹೇಳ್ಕೊಂಡ್ ಬರ್ತೀನಿ ನೋಡ್ರಿ. ಒಂದು ಹಲಸು, ತೆಂಗು, ತೋಟಗಾರಿಕೆದು, ಅಡಿಕೆ, ಮಾವು, ಸೀತಾಫಲ, ಸಪೋಟ, ಆಮೇಲೆ ವೆಲ್ವೆಟ್ ಆಪಲ್, ಮಲೈನ್ ಆಪಲ್, ಆಮೇಲೆ ವಾಟರ್ ಆಪಲ್, ಆಮೇಲೆ ಎಗ್ ಫ್ರೂಟು, ಬ್ರೆಡ್ ಫ್ರೂಟು, ಬಟರ್ ಫ್ರೂಟು, ಆಪಲ್ ಗೋವಾ, ಆಮೇಲೆ ಅಲಹಾಬಾದ್ ಸಫೇದು, ಆಮೇಲೆ ಕೆಜಿ ಗೋವಾ, ಆಮೇಲೆ ಟೈವಾನ್ ಸೀಬೆ. ಅದೀಗ ಇತ್ತೀಚೆಗೆ ನೀವೆಲ್ಲ ಈ ಕಡೆ ತೋರಿಸಿ ಟೈವಾನ್ ಸೀಬೆ, ಥೈಲ್ಯಾಂಡ್ ಸೀಬೆನೂ ಇಟ್ಟಿದೀವಿ. ಫಾರಿನ್ ಕಂಟ್ರೀಸ್ ಅಲ್ಲಿ ಇರೋದು. ಅದನ್ನು ಬಟ್ ಈ ಒಂದು ವಾತಾವರಣಕ್ಕೆ ಬರುತ್ತಾ? ಅದೆಲ್ಲ ಬರ್ಬೇಕು, ಬರ್ಸಿಸ್ಬೇಕು. ಅದಕ್ಕೆ ಮಣ್ಣಿನ ಬದಲಾವಣೆ ಮಾಡಕ್ಕೆ, ಫಲವತ್ ಮಾಡಕ್ಕೆ ಈಗ ಸಾವಯವ ಸಿಸ್ಟಮ್ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದೀವಿ. ಬೆಳೆ ಇದೆ, ಇದಲ್ದಿರ ಕಾಳುಮೆಣಸು ಇದೆ, 1000 ಅಡಿಕೆ ಗಿಡ ಹಾಕಿದೀವಿ. ಒಂಥರ ಒಂದು ಮಿಶ್ರ ಬೆಳೆ ಹಾಕಿದಾಗ ಏನಾಗುತ್ತೆ, ಒಂದ್ರಲ್ಲಿ ಒಂದು ನಿಮ್ಗೆ ಇಲ್ಲಿವರೆಗೂ ವ್ಯವಸಾಯದಲ್ಲಿ ಒಂದು 23 ಲಕ್ಷ ಕೂಡಿಟ್ವಿ. ಈ ಕಾಯಿಗೆ ಎಲ್ಲ ಮಾರಿದ ಆಳು ಮೂಳು ಅದು ಎಷ್ಟು, ಒಂದು 6 ವರ್ಷದಲ್ಲಿ ಅಷ್ಟು ಮಾಡಿದೀವಿ, 6-7 ವರ್ಷದಲ್ಲಿ. ಭವಿಷ್ಯದಲ್ಲಿ ಈಗ ಅಡಿಕೆ ಎಲ್ಲ ಹಾಕಿದೀವಲ್ಲ, ಅದು ಚೆನ್ನಾಗಿ ಬರ್ಬೋದು, ಅದೊಂದು ಆದಾಯ ತಗೊಂಬಂದು ಕೊಡ್ಬೋದು. ಜೊತೆಗೆ ಇದು ಭತ್ತ, ರಾಗಿ ಆ ತರದ್ದು ಏನಾದ್ರು ಬೆಳೀತಾ? ಅದು ಬೆಳೆದೈತಿ, ಭತ್ತ ಎಲ್ಲ ವೆರೈಟಿ ಬೆಳೆದ್ಬಿಟ್ಟಿವಿ ಇಲ್ಲಿ. ಎಲ್ಲ ವೆರೈಟಿನೂ ಬೆಳೆದು ಮಳಬಾಯಲ್ಲಿ ಶ್ರೀ ಎಮ್ಮನ್ ಅಂತ ಹೇಳ್ಬಿಟ್ಟು ಭತ್ತ ಕೃಷ್ಣಗಿರಿಯಿಂದ ತಂದು ಬೆಳೆದಿದೀವಿ. ಆಮೇಲೆ IR64 ಅಂತ ಆ ಬೆಳೆ ಬೆಳೆದ್ವಿ, ಬಾಸುಮತಿ ಬೆಳೆ ಬೆಳೆದ್ವಿ, ಡೆಲ್ಲಿ ವೆರೈಟಿ NSC ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಅಲ್ಲಿಂದ ಬಾಸುಮತಿ ಬೆಳೆದ್ವಿ. ಆ ಸ್ಮೆಲ್ಗೆ ಏನಾಗುತ್ತೆ, ಕೆರೆ ಬಂದು ಹೊಡಿತಿದೆ ಅದನ್ನ, ಇಲಿ ತಗೊಂಡೋಗೋ ಸ್ಮೆಲ್ಗೆ ಹಾಲು ಕಟ್ಟುವಾಗ ಹಿಂಗ್ ಹೋಗಿ ಗಾಳಿಗೆ ಬಿರಿಯಾನಿ ತಿನ್ನಂಗ ಅವಾಗ್ಲೇನೆ ಆ ಒಂದು ಕಂಪು ಬರ್ತದೆ. ನಾನು ಹೇಳೇನ್ರಿ, ನೀ ಎಷ್ಟೇ ಆದಾಯ ಸಂಪಾದನೆ ಮಾಡಿ, ಏನಾದ್ರೂ ಮಾಡಿ, ಎಷ್ಟೇ ಆ ಗಿಡಗಳ ಮಧ್ಯೆ ಕಾಲ ಕಳೆಯೋದಿದೆಯಲ್ಲಪ್ಪಾಜಿ, ಮಣ್ಣು ಮುಟ್ಟಿ ನೀ ಕಾಲ ಕಳಿತೀವಲ್ಲ, ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ಅಪ್ಪಾಜಿ. ಈ ಒಂದು ಕೃಷಿ ವಿಚಾರದಲ್ಲಿ ತಮಗೆ ಹಲವಾರು ರೀತಿಯ ಒಂದು ಗಿಡಗಳನ್ನೆಲ್ಲ ಬೆಳಿತೀರಾ, ಆದ್ರೆ ಈಗ ಇತ್ತೀಚೆಗೆ ಕೃಷಿ ಕಡಿಮೆ ಆಗ್ತಾ ಇದೆ ಸರ್. ಅಂದ್ರೆ ಈ ಯುವಕರು ಏನ್ ಮಾಡ್ತಿದ್ದಾರೆ, ತಮ್ಮ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಕೃಷಿ ಭೂಮಿ ಇದ್ರೂ ಕೂಡ ಹೊರಗಡೆ ಕೆಲಸಗಳು ಬರ್ತಾ ಇದಾರೆ. ಸೊ ಇದ್ರ ಇಂಪ್ಯಾಕ್ಟ್ ಏನಾಗ್ಬೋದು ಬಹುಶಃ ಮುಂದಿನ ದಿನಗಳಲ್ಲಿ? ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ಬಿಡುತ್ತೆ. ಬೆಳೆಯೋರು ನೆನ್ಸ್ಬಿಟ್ರೆ ಬೆಲೆ ಏರ್ಬಿಡುತ್ತೆ. ಈಗ ನೋಡಿ ಬೆಲೆ ಏರಿದೆ, ಡೆಫಿನೆಟ್ಲಿ ಬೆಳೆಗಾರರು ಕಮ್ಮಿ ಆಗೋಗ್ಬಿಟ್ರು. ಸರ್ಕಾರ ನನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ರಿಪೋರ್ಟ್ ಮಾಡ್ಲಿಲ್ಲ, ನಾನ್ ಬುದ್ಧಿವಂತಿಕೆ ನಮ್ ಜಮೀನ್ ಇಟ್ಕೊಂಡು ನಾನು ಹೆಂಗ್ ಬಾಳ್ಬೇಕು? ಹೌದು, ನೀರಾವರಿ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಮನೆಯಲ್ಲಿ ಆ ಒಂದು ಸಪೋರ್ಟ್ ನೀವು ಕೊಡ್ತಾರಲ್ಲ ಯುವಕರಿಗೆ, ಯಾವ್ದಾದ್ರು ಒಂದು ಕೆಲಸ. ಪ್ರಾರಂಭಿಕವಾಗಿ ನೀವೊಂದು ಬಂಡವಾಳ ಹಾಕಿ ವ್ಯವಸಾಯ ಮಾಡಿದಾಗ ಬರ್ಲೂಬಹುದು, ಹೋಗ್ಲೂಬಹುದು. ಇದನ್ನ ಇಂಡೈರೆಕ್ಟ್ ಆಗಿ ಈಗ ಒಂದು ಒಳ್ಳೆ ಜಾಗದಲ್ಲಿ ನಿಮ್ಗೆ ಅಷ್ಟು ಭೂಮಿ ಇದೆ ಅಂದ್ರೆ ಸ್ವಲ್ಪ ಮಾರಿ ಬ್ಯಾಂಕಲ್ಲಿ ಹಾಕ್ರಿ, ಬಡ್ಡಿ ಬರಂಗ್ ಮಾಡ್ಕೊಳ್ರಿ, ಆಯ್ತಾ? ಅದ್ರಲ್ಲಿ ಒಂದ್ ಸ್ವಲ್ಪ ದುಡ್ಡು ನೀವು ಏನ್ ಮಾಡ್ತೀರಾ, ಕ್ಯಾಶ್ ತೆಗೆದಿಟ್ಕೊಡಿ. ವ್ಯವಸಾಯಕ್ಕೆ ಇಷ್ಟೇ ಆಗತ್ತೆ ಅನ್ನೋದು ಅಷ್ಟು ದುಡ್ಡು ತೆಗೆದಿಟ್ಕೊಡಿ. ಅದರಲ್ಲಿ 2-3 ಬೆಳೆ ಮಾಡ್ರಿ, ಹಗಲು ರಾತ್ರಿ ಕಾಯಿರಿ ಪ್ರೀತಿಯಿಂದ. ಅದನ್ನ ಭೂಮಿ ತಾಯಿ ಮೋಸ ಮಾಡಲ್ಲ, ಆಯ್ತಾ? ಯುವಕರಿಗೆ ಏನ್ ಸಂದೇಶ ಯುವಕರಿಗೆ ಏನ್ ಸಂದೇಶ ಕೊಡ್ತಾ ಇದೀನಿ ಅಂದ್ರೆ, ಮಾಡ್ರಿ, ಎಲ್ಲಾದ್ರೂ ದುಡಿತೀರಾ ದುಡ್ಕೊಂಡ್ ಬನ್ರಿ, ವ್ಯವಸಾಯ ಬಿಡ್ಬೇಡಿ. ಈಗ ನೀವು ದುಡಿಮೆಗೆ ಹೋಗ್ಬೇಕಲ್ವಾ, ಅದಕ್ ಬೇಕಾಗಿರೋ ವ್ಯವಸಾಯ ಮಾಡ್ರಿ. ನುಗ್ಗಿ ಗಿಡ ಹಾಕ್ರಿ, ಲೈನ್ ನಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ರಿ, ಏನ್ರಿ ಕಷ್ಟ? ಓಡಿ ಕೆಲ್ಸಕ್ಕೆ, ವಾರಕ್ಕೊಂದು ಔಷಧಿ ಹೊಡಿರಿ, ಆಯ್ತೇನು? ಪಪ್ಪಾಯ ಗಿಡ ಹಾಕ್ರಿ. ಸರ್ ವೈರಸ್ ಬರುತ್ತೆ, ಅದು ಸ್ಪ್ರೇ ಮಾಡ್ರಿ. ಕೆಮಿಕಲ್ಸ್ ನಾವ್ ಹೇಳ್ಬಾರ್ದು, ಆದ್ರೆ ಹಾರ್ಟ್ ಅಟ್ಯಾಕ್ ಆದ್ರೆ ಎಲೆ ಹಿಂಗ ಆಗ್ಬಿಟ್ಟು ನುಂಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಸರಿ ಹೋಯ್ತು. ಇಲ್ಲ ಅಲ್ಲಿ ಹೋಗ್ಬಿಟ್ಟು ಔಷಧಿ ತಗೊಳ್ಳೇಬೇಕಲ್ಲ, ಮಾತ್ರೆ ತಗೊಳ್ಳೇಬೇಕಲ್ಲ. ಡೆಂಗಿಗೆ ಏನ್ ಮಂತ್ರಿಸಿದ್ರೆ ಡೆಂಗಿ ಹೊಟ್ಟೋಗ್ಬಿಡ್ತದ? ಸಾಧ್ಯನೇ ಹೋಗಲ್ಲ ಅಲ್ವಾ, ಮಾತ್ರೆ ತಗೊಳ್ಳೇಬೇಕಲ್ಲ. ಹಾಗೆ ನೀವು ರಸಾಯನ ಗೊಬ್ಬರ ಹಾಕಿದ್ರು ಕೂಡ ನೀರ್ ಕಟ್ಟಿದ್ರೆ ಅದು ಹೀರ್ಕತ್ತದೆ. ಈ ನೀರ್ ಕಟ್ಟಿದ್ರೆ ಹಂಗೆ ಬಿಟ್ರೆ ಭೂಮಿ ಬರಡಾಗತ್ತೆ. ಒಂದು ಇದು ಹೇಳ್ತೀನಿ, ಎಲ್ಲ ಬಿಟ್ಟೆ ನಮ್ಗೆ ಮುಖ್ಯವಾದ ವಿಷಯ ಯುವಕರ ವಿಚಾರದಾಗ ಯುವಕರ ವಿಷಯದಲ್ಲಿ
ಯುವಕರು ಈ ತರ ಬೆಳೆ ಹಾಕೊಂಡು ನೀವು ಕೆಲ್ಸಕ್ಕೆ ಹೋಗ್ರಿ. ಬಟ್ ಕುಂತ್ಕೊಂಡ್ ಕಾಲ ಕಳಿತೀನಿ ಅಂತ ಮಾತ್ರ ಕನ್ಸ್ಕೊಂಡ್ಬೇಡಿ. ಅದ್ ಮಾಡ್ಬಾರ್ದು ಯಾವತ್ತು. ಮಾಡೋದು ಸತ್ತೋಗದ ಮೇಲೂ ದೇಶಕ್ಕೆ ಭಾರ ಕಮ್ಮಿ ಆಗ್ಬಿಡುತ್ತೆ, ಇಲ್ಲಿ ತಂದೆ ತಾಯಿ ಭಾರ ಕಮ್ಮಿ ಆಗ್ಬಿಡುತ್ತೆ. ಆದ್ರಿಂದ ನಾನೇನ್ ಹೇಳ್ತಾ ಇದ್ದೀನಿ, ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಈ ತರ ಬೆಳೆಗಳು ಹಾಕೊಂಡು ಅಂದ್ರೆ ಕೆಲಸ ಮಾಡ್ತಾನು ವ್ಯವಸಾಯ ಈ ತರ ಮಾಡ್ರಿ. ಈ ತರ ವೈರಸ್ ಬರುತ್ತಾ, ಅದು ಇದೆಯಲ್ಲ ಯಾವ್ದು ಅವತಾರ ಅಂತ ಬರುತ್ತೆ ಪೌಡ್ರು, ಆಮೇಲೆ ಡೈಥೇನಿಯಂ 45 ಅಂತ ಬರುತ್ತೆ, ಅದನ್ನ ಬೆರೆಸ್ಬಿಟ್ಟು ಹೊಡಿರಿ, ಸ್ಪ್ರೇ ಮಾಡ್ರಿ. ಬ್ಲೂ ಕಾಪರ್ ಅಂತ ಬರುತ್ತೆ, ಭೂಮಿಗೆ ಅಳವಡಿಸ್ಲಿ. ನೀರ್ ಕೊಡ್ರಿ, ಎಷ್ಟು ಅಳವಡಿಸ್ಬೇಕು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ರಿ. ಅದೇ ಅಷ್ಟ್ ಬಿಟ್ಟು ನೀವ್ ಇನ್ನ ಕೆಲ್ಸಕ್ಕೆ ಹೋಗ್ರಿ, ಕೆಲಸ ಮಾಡ್ರಿ. ಏನ್ ಕಷ್ಟ ಈಗ. ಸರ್, ಇವಾಗಿರುವಂತಹ ಸರ್ಕಾರದ ಯೋಜನೆಗಳನ್ನ ಪ್ರಯೋಜನ ತಗೊಂಡು ರೈತರು ಯಾವ ರೀತಿಯ ಸೌಲಭ್ಯನ ಪಡ್ಕೋಬಹುದು ಸರ್? ಸರ್ಕಾರದ ಸೌಲಭ್ಯ ನಾನು 10-15 ವರ್ಷದ ಹಿಂದೆ ನೋಡಿರುವಂತ ಸೌಲಭ್ಯ ಇವತ್ತು ಕಂಡು ಬರ್ತಾ ಇಲ್ಲ ವ್ಯವಸಾಯಕ್ಕೆ. ಯುವಕರಿಗೆ ಹೀಗೆ ಮಾಡ್ತಾರೆ, ಕೊಟ್ಬಿಡ್ತಾರೆ, ಆಗ್ಬಿಡ್ತಾರೆ ಅಂತ ನಾನು ಧೈರ್ಯವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಆ ಸೌಲಭ್ಯ ಈಗ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಅದು ಗ್ರಾಮ ಸೇವಕರು ಬಂದು ಗ್ರಾಮಕ್ಕೆ ಬಿತ್ತನೆ ಇದೆ ಬಾರಪ್ಪ ಇದು ತಗೊಂಡೋಗಿ ಮಾಡು ಅಂತ ಹೇಳಿದ ಕಾಲ ಒಂದಿತ್ತು. ಇವತ್ತು ಎಲ್ಲೂ ನಾವು ಬಂದು ಅದೊಂದು ಇದೇನೆ ನಾವು ನೋಡ್ತಾ ಇಲ್ಲ. ಅವ್ರನ್ನ ಹುಡ್ಕೊಂಡು ನಾವು ಹೋಗಿ ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ರೆ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಆದ್ರಿಂದ ನಾ ಹೇಳ್ತಾ ಇದ್ದೀನಿ, ಗ್ರಾಮ ಸೇವಕರು ಬಂದು ಜನಕ್ಕೆ ಅರಿವನ್ನು ಮೂಡಿಸ್ಬೇಕು. ಸರ್ಕಾರದ ಈ ಸೌಲಭ್ಯ ಇದೆ ಅಂತ ಅವ್ರು ಬಂದು ಹೇಳ್ಬೇಕು. ಅದ್ರಲ್ಲೇನು ತಪ್ಪಿಲ್ಲ. ಯಾಕಂದ್ರೆ ನೀವುಗಳು ಅದನ್ನ ಹೇಳಲಿಲ್ಲ ಅಂದ್ರೆ ಕೊನೆಯಲ್ಲಿ ಎಲ್ಲದಕ್ಕೂ ಬೆಲೆ ಏರ್ಬಿಡ್ತದೆ. ಅದಕ್ಕೆ ಈಗ ಬೆಳೆಯವರು ಕಮ್ಮಿ ಆಗೋಗ್ಬಿಟ್ಟಿದ್ದಾರೆ. ಆಮೇಲೆ ಅಕಾಲಿಕವಾದ ಮಳೆ. ಖುಷಿಯಿಂದ ಖುಷಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಡ್ತಾ ಇರ್ತಾರೆ ನೀವು. ಇಷ್ಟು ವರ್ಷದ ಒಂದು ಜರ್ನಿಲಿ ಆ ಒಂದು ನೆಮ್ಮದಿ ಖುಷಿ ಸಿಕ್ಕಿದ್ಯಾ ಫೈನಲಿ? ನನ್ನ ಮುಖ ನೋಡಿದ್ರೆ ನಾನು ನಗ್ತಾ ಇದ್ದೀನಿ. ಅಸರಿ ಹಾಸ್ಪಿಟ್ಲ್ ಹೋದ್ರೆ ಜೀವಂತ ಬಂದಿದ್ದೀನಿ ಅಂದ್ರೆ ಕೃಷಿಯಿಂದಲೇ. ಇದರಲ್ಲಿ ನೀವು ನೋಡಿ, ನಾವು ಸಿನಿಮಾ ಬಗ್ಗೆ ಎಷ್ಟು ಮಾತಾಡೋದಕ್ಕೆ 10ರಷ್ಟು ಕೃಷಿ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಜನಸಾಮಾನ್ಯರಿಗೆ ಬೇಕಾಗಿರೋದು ಮನೆಯಲ್ಲಿ ನೀವು ಬೆಳೀರಿ, ತರಕಾರಿ ಬೆಳೀರಿ. ಹೋಗಿ ಚೀಲ ಹಿಡ್ಕೊಂಡು ಅಲ್ಲಿ ತರಕಾರಿ ಕೊಳ್ಳಕ್ ಹೋಯ್ತೀರ, ಒಂದು ಪಾಟಲ್ಲಿ ಕೇವಲ ಒಂದು ಟೊಮೆಟೊ ಬೆಳೆಯಕ್ಕಾಗಲ್ವಾ? ನಾ ಏನ್ ಹೇಳ್ತಾ ಇದ್ದೀನಿ, ನೀವು ಬೆಳೆದ್ ನೋಡಿ, ನಾನ್ ಬೆಳೆದಿದ್ದೀನಿ ನೋಡು ಅನ್ನುವಂತ ಜಂಬ ಬರುತ್ತೆ ನಿಮ್ಗೆ. ಆಮೇಲೆ ಯಜಮಾನ್ರೆಲ್ಲ ಯಾರು ಅಲ್ಲ, ಮಕ್ಳೆಲ್ಲ ಇವೇ ಮಕ್ಳಾಗೋಗ್ಬಿಡ್ತೇವೆ ನಿಮ್ಗೆ. ನಿಮ್ಗೆ ಗೊತ್ತಿದ್ಯಾ ಅದು? ಒಂದ್ಸರಿ ಮಾಡಿ ನೋಡ್ರಿ. ಆ ಕಿಕ್ಕೆ ಬೇರೆ. ಕೆಲವೊಬ್ರು ಹೇಳ್ತಾರೆ ಕ್ಷಮಿಸಿ, ಕುಡಿದ್ರೇನೆ ಕಿಕ್ ಬರುತ್ತೆ ಅಂತ. ಖಂಡಿತ ಅಲ್ಲ, ದುಡಿದ್ರೆ ಒಳ್ಳೆ ಕಿಕ್ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಕರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅನ್ನೋದು ತುಂಬಾ ಸದ್ದು ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಷ್ಟು ಕಾಲಗಳು ಯುಗಗಳು ಉರುಳ್ಕೊಂಡೇ ಬಂತು. ಒಂದು ಹೆಣ್ಣಿಗೆ ಹೇಗೆ ಒಂದು ಗಂಡು ಅಂತ ಇರುತ್ತೋ, ಒಂದು ಗಂಡಿಗೆ ಹಾಗೆ ಒಂದು ಹೆಣ್ಣು ಅಂತ ಇದ್ದೇ ಇರುತ್ತೆ. ಕೃಷಿಕರಿಗೆ ಕೊಡಲ್ಲ, ಅವ್ರಿಗೆ ಉದ್ಯೋಗ ಬೇಕು ಅಂತ ಹೇಳ್ತಾರಲ್ಲ. ನಾವು ಪ್ರಗತಿಪರ ಕೃಷಿಕರಾಗಿದ್ದಾಗ ಆ ಬಯಸದೆ ಬಂದ ಭಾಗ್ಯ ಅಂತ ನಮ್ಮ ಮನೆ ಹುಡ್ಕೊಂಡು ಬಂದೇ ಬರುತ್ತೆ. ನಮ್ಮ ತನನ ಯಾವಾಗ್ಲೂ ನಾವು ಬಿಟ್ಕೊಡೋದ್ ಬೇಡ. ಮದುವೆ ಆಗ್ದಿರ ಇರಲ್ಲ, ಖಂಡಿತ ಆಗ್ಲೇಬೇಕು. ಜನಸಂಖ್ಯೆ ಅದಕ್ಕೆ ಅಷ್ಟು ತಕ್ಕಾಗಿ ಏರ್ತಾ ಇರುತ್ತೆ. ಪ್ರಕೃತಿ ಅದನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೇ ಮಾಡುತ್ತೆ. ಅದರ ಒಂದು ಚಿಂತೆನ ಬಿಟ್ಬಿಟ್ಟು ನಾವು ಹೆಂಗೆ ನಾವು ಸ್ವಯಂ ಉದ್ಯೋಗಿಗಳಾಗಿದ್ದೀವಿ. ಹೆಂಗೆ ಈಗ ನೀವು ಮನೆಯಲ್ಲಿ ನರ್ಸರಿ ಮಾಡ್ರಿ, ಉದ್ಯೋಗ ರೀ ಅದು. ದೊಡ್ಡ ನರ್ಸರಿ ಆಯ್ತಂದ್ರೆ ನೀವು ಸಸಿಗಳೆಲ್ಲ ನಿಮ್ಮ ಹತ್ರ ತಗೊಳಕ್ ಬರ್ತೀರಿ, ಬಿಲ್ ಬುಕ್ ಇಟ್ಕೊಳ್ರಿ, ಮಾಡ್ರಿ. ಆಗ್ಲಿಲ್ವಾ ವೃತ್ತಿ? ಪಾಮ್ಸ್ ಗಿಡ ಒಂದು ಹಾಕ್ರಿ, ಬಿತ್ತನೆ ಕೆಳಗಡೆ ಬಿದ್ದೋಗುತ್ತೆ. ಆ ಬಿತ್ತನೆ ಅಂತ 100 ಪಾಮ್ಸ್ ಆಗೋಗುತ್ತೆ. ಕ್ರೋಟನ್ಸ್ ಗಿಡ ಇದೆ, ಕ್ರೋಟನ್ಸ್ ಗಿಡ ಕಟ್ಟಿಂಗ್ ಮಾಡಿ ಇಡ್ರಿ, ಅದಕ್ಕೊಂದಷ್ಟು ಕಾಸು ಸಿಕ್ಕುತ್ತೆ ನಿಮ್ಗೆ. ಕಣ್ಣು ಹಾಕೋರು ಸಿಗ್ತಾರೆ. ರೋಸ್ ಗಿಡದ ನರ್ಸರಿ ಮಾಡಿ, ವ್ಯಾಪಾರ ಆಗತ್ತೆ. ಕೃಷಿ ಅಲ್ವೇ, ಉದ್ಯೋಗ ಅಲ್ವೇ? ಇದಕ್ ಮೇಲೆ ಹೆಣ್ಣು ಕೊಡ್ಲಿಲ್ಲ ಅಂದ್ರೆ ಹೆಣ್ಣಿಗೆ ಇವನ್ನ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ, ಯೋಗನೂ ಇಲ್ಲ ಅಂತ ಹೇಳ್ರಿ. ಸರ್, ಆಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ತಾವು ಕಾರಣಾಂತರದಿಂದ ದೂರ ಉಳಿತೀರಾ, ಅದಕ್ಕೆ ಸಾಕಷ್ಟು ನೀವು ಅದೇನಾಗಿದೆ ಅಂತ ಎಲ್ಲ ಎಕ್ಸ್ಪ್ಲೇಷನ್ ಕೊಟ್ಟಿದ್ರೆ. ಆದ್ರೆ ಸರ್, ನೀವು ಸಿನಿಮಾದಿಂದ ದೂರ ಬಂದ್ರು ಕೂಡ ನಿಮ್ಮ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗ್ಲೇ ಇಲ್ಲ, ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆ ಡಾನ್ಸ್ ರಾಜ ಡಾನ್ಸ್ ಎಲ್ಲೇ ಒಂದು ಸ್ಟೇಜ್ ಮೇಲೆ ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಆ ಕ್ರೇಜ್ ಅಂತ ಇವತ್ತು ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದೇನಪ್ಪಾ ಅಂದ್ರೆ, ಅಭಿಮಾನಿಗಳು ಡಿಮ್ಯಾಂಡ್ ಮಾಡೋದಂದ್ರೆ ನೀವೆಂತ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಅಷ್ಟೇ ಎನರ್ಜಿ ಕೊಟ್ಟು ಒಂದು ಡ್ಯಾನ್ಸ್ ಮಾಡ್ತೀರಾ. ಆ ಒಂದು ಸ್ಪೆಸಿಫಿಕ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಅಮ್ಮವ್ರು ನನ್ಗೆ ಯೋಗಾಸನ ಬಗ್ಗೆ ಹೇಳೋರು, ಯೋಗಾಸನದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಮೆಡಿಟೇಷನ್ ಬಗ್ಗೆ ಹೇಳೋರು. ಒಂದು ನಮ್ಮ ಅದೇನಾಗತ್ತೆ, ಈ ಮೆಡಿಟೇಷನ್ ಧ್ಯಾನ ಬಂದು ಮನುಷ್ಯನ್ಗೆ ಆತ್ಮಸ್ಥೈರ್ಯನ ಉಂಟು ಮಾಡುತ್ತೆ.
ಆಮೇಲೆ ಧ್ಯಾನದಲ್ಲಿ ಏನಾಗುತ್ತೆ, ದೇವರು ಕಾಣಲ್ಲ, ನಮ್ಮ ಒಳಗಡೆ ಇರ್ತಕ್ಕಂತ ಅಳುಕುಗಳೆಲ್ಲ ಈಚೆ ಬರ್ತವೆ. ಕೂತ್ಕೊಂಡು ಅದೆಲ್ಲ ನಮ್ಮ ಒಳಗಡೆ ಎರಡು ಮನುಷ್ಯ ಅಂತ ಹೇಳ್ತೀವಲ್ಲ, ಎರಡು ಮನುಷ್ಯ, ಒಬ್ನು ಈ ತರ ಎಲ್ಲ ಮಾಡ್ಬೋದಾಗಿತ್ತಲ್ಲ, ಅವ್ನು ಹೀಗ್ ಮಾಡಿದ್ನಲ್ಲ, ನನ್ಗೆ ಅವ್ನ ಆ ತರ ಮತ್ತೆ ನಾನು ಸುಮ್ನೆ ಬಿಟ್ಟು ಬರ್ಬಾರ್ದಾಗಿತ್ತು ಅಂತ ಒಂದ್ ಕಡೆ ಹೇಳುತ್ತೆ. ಅದನ್ನ ಕಟ್ಕೊಂಡು ಎಷ್ಟು ದಿವಸ ಬಾಳ್ತೀಯ, ಏನ್ ಮಾಡ್ತೀಯ, ಅವ್ನು ಹಾಗೆ ಮಾಡಿದ್ರೆ ನೀನು ಉದ್ದಾರ ಆಗ್ತೀಯ? ಆಗಲ್ಲ. ಇನ್ನೇನೋ ಬರುತ್ತೆ, ಇಲ್ಲಿ ಇದು ಮಾಡಿದ್ರೆ ಅಷ್ಟು ದುಡ್ಡು ಬರೋದು, ಇದು ಮಾಡಿ ಹೀಗೆಲ್ಲ ಮನ್ಸನ್ ತಗೊಂಡೋಗ್ಬಿಡ್ತದೆ. ಮನ್ಸು ಏನೇನೋ ಹೇಳ್ತದೆ, ಅದು ಏನೇನೋ ಹೇಳ್ತದೆ. ಅದಕ್ಕೆಲ್ಲಾನು ಕಡಿವಾಣಕ್ಕೆ ಒಂದು ಹಂತಕ್ಕೆ ನೀವು ನಾರ್ಮಲ್ ಇದಕ್ಕೆ ರಿಲ್ಯಾಕ್ಸೇಷನ್ ಬರ್ತೀರ. ಅವಾಗ ತಲೆಯಲ್ಲಿ ಎಲ್ಲ ಹುಟ್ಟೋಗ್ಬಿಟ್ಟು ಏಕಾಗ್ರತೆ ಬರುತ್ತೆ. ಆ ಏಕಾಗ್ರತೆ ಬರತಕ್ಕಂತ ಅಷ್ಟು ಹೊತ್ತು ನಿಮ್ಮ ಆತ್ಮ ಒಳ್ಳೆ ಪರಿಶುದ್ಧವಾಗೋಗುತ್ತೆ. ಪರಿಶುದ್ಧವಾಗಿ ಸ್ವಲ್ಪ ಅದೇ ರಿಲ್ಯಾಕ್ಸೇಷನ್ ಅಲ್ಲಿ ಸ್ಲೋ ಆಗಿ ಕಣ್ಣು ಓಪನ್ ಮಾಡಿದಾಗ ನಿಮ್ಗೆ ನಿಜವಾಗ್ಲೂ ನೀವು ಬೇರೆ ವ್ಯಕ್ತಿ ಆಗ್ತೀರ. ನಿನ್ನೆದು ಹೋಗಿ ಮತ್ತೆ ದಿನ ನಾವು ಜನಿಸ್ತಾ ಇರ್ತೀವಿ. ಈ ಒಂದು ಯೋಗಾಸನದ ಒಂದು ಇಂಪ್ಯಾಕ್ಟ್ ಕೂಡ ನಿಮ್ಗೆ ಅಲ್ಲಿ ಒಂದು ಎನರ್ಜಿ ಅದೇ ಎನರ್ಜಿ. ಹಾರ್ಟ್ ಅಟ್ಯಾಕ್ ಆಗಿತ್ತು, ಪ್ರಾಣಾಯಾಮ ಹೆಲ್ಪ್. ಯಾಕಂದ್ರೆ ಮಜಾ ಟಾಕೀಸ್ ಅಲ್ಲಿ ಹೋದಾಗ ಕೂಡ ನೀವು ಅಷ್ಟೇ ಎನರ್ಜಿ ಮೇಂಟೈನ್ ಮಾಡಿದ್ರಿ. ಆಮೇಲೆ ಕೆಲವು ಸ್ಟೇಜ್ ಅಲ್ಲಿ ಕೂಡ ಅದೇ ಒಂದು ದಸರಾ, ಎಕ್ಸ್ಪೆಷಲಿ ಯುವ ದಸರಾದಲ್ಲಿ ಕೂಡ ಎನರ್ಜಿ ಕೊಟ್ಟಿದ್ರಿ. ಅದಾದ ನಂತರ ಇದೆಲ್ಲ ರೀಸೆಂಟ್ ಆಗಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೂಡ ಅದ್ರಲ್ಲಿ ಕೂಡ ನೀವು ಡ್ಯಾನ್ಸ್ ಮಾಡಿದ್ರಿ. ಅಂದ್ರೆ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಆ ಎನರ್ಜಿ ಮ್ಯಾಚ್ ಮಾಡಿಲ್ಲ. ಈಗಲೂ ಕೂಡ ನನ್ಗೆ ಸರ್ಜರಿ ಮಾಡಿದ್ರಲ್ಲ, ಎದ್ಬಿಟ್ಟು ಕಾಲ್ನೆಲ್ಲ ಹಿಂಗಿಂಗ್ ನೋಡಿದೆ, ಇದು ಏನಾದ್ರೂ ಆಯ್ತದಂತ. ಏನೂ ಆಗ್ಲಿಲ್ಲ, ಬಿಡೇ ಏನಾದ್ರು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾಣ ಹೋದ್ರು ಡ್ಯಾನ್ಸ್ ಮಾಡಿ ಪ್ರಾಣ ಹೋಗ್ಲಿ ಅಂತ ಹೇಳ್ತೀವಿ ನಾವು. ಸರ್, ಆದ್ಮೇಲೆ ಮುಖ್ಯವಾಗಿ ಸರ್, ಕರ್ನಾಟಕದಲ್ಲಿ ಆಲ್ರೆಡಿ ತುಂಬಾ ಡ್ಯಾನ್ಸ್ ಶೋಸ್ ನಡೀತಾ ಇದೆ. ಪ್ರತಿ ಡ್ಯಾನ್ಸ್ ಶೋದಲ್ಲೂ ಹಲವಾರು ರೀತಿಯ ಜಡ್ಜಸ್ ಇರ್ತಾರೆ. ಬಟ್ ಒಂದೇನಪ್ಪಾ ಅಂದ್ರೆ ಕೂಗ್ ಕೇಳಿ ಬರ್ತಾರೆ. ಅಂದ್ರೆ ಜಡ್ಜಸ್ ನ ಯಾರ್ಯಾರನ್ನೋ ಇಡ್ತಾ ಇದೀರಿ, ಬಟ್ ಸ್ಪೆಸಿಫಿಕ್ ಆಗಿ ಈ ಒಂದು ಜಡ್ಜ್ ಸ್ಥಾನಕ್ಕೆ ತೂಕ ಬರ್ಬೇಕು ಅಂತಂದ್ರೆ ನೀವು ಡೆಫಿನೆಟ್ಲಿ ವಿನೋದ್ ರಾಜ್ ಅವ್ರನ್ನ ಕರ್ಸಿ ಅಂತ ಹೇಳ್ಬಿಟ್ಟು ತುಂಬಾ ಕಡೆ ಈ ಒಂದು ಕೂಗ್ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನ್ ಮಾಡ್ತೀರಾ, ನನಗೆ ಅಭಿಮಾನಿಗಳನ್ನ ತುಂಬಾನೇ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಆ ಒಂದ್ ಮೂಲಕ ಅದನ್ನ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಅನ್ನಿಸ್ತು ನನಗೆ. ಆದ್ರೆ ಜವಾಬ್ದಾರಿ ಈಗ ಏನಾಗುತ್ತೆ, ನಾವು ಚಿತ್ರರಂಗದಲ್ಲಿ ಇಲ್ದಿರೇ ಇರ್ಬೋದು, ಆದ್ರೆ ಒಂದು ಮೇಂಟೆನೆನ್ಸ್, ಏನ್ ಮೇಂಟೆನೆನ್ಸ್ ಅಮ್ಮ ಕೆಲವು ಹೇಳಿದ್ದಾರೆ, ನನ್ನ ಕಾಲದ ಕಲಾವಿದರು ಅನ್ನುವಂತ ಒಂದು ಮಾತು ಕಿವಿಲಿ ಹೇಳಿದ್ದಾರೆ. ಗಿರಿಜಾ ಲೋಕೇಶ್ ಅಮ್ಮ ಅವರು ಕೂಡ, ಪಾಪ ವಿನೋದ್, ನೀವು ಹಾಸ್ಪಿಟಲ್ ಮಾಡಿದ್ರಿ, ಮತ್ತೊಂದ್ ಮಾಡಿದ್ರಿ, ರಸ್ತೆ ಮಾಡಿಸಿದ್ರಿ, ಬಸ್ ಹಾಕ್ಸಿದ್ರಿ, ಎಲ್ಲ ಮಾಡಿದಿರ, ಇಲ್ಲ ಅಂತ ಹೇಳಿ ಅಮ್ಮ ಕಲಾವಿದ್ರು 650 ಸಿನಿಮಾ ಮುಗಿಸಿದ್ದಾರೆ. ಈಗ ನೀವು ಅವ್ರ ಮಗನಾಗಿ ಅಮ್ಮನ ಕಾಲದ ಕಲಾವಿದರಿಗೆ ಏನ್ ಮಾಡಿದ್ರು 3-4 ವರ್ಷದ ಹಿಂದೆ ಹೇಳಿದ್ರು. ಸೊ ಪ್ರಾರಂಭ ಆಯ್ತು ಒಂದು 10-11 ಕಲಾವಿದರಿಂದ. ಇವತ್ತಿಗೆ ಅದು ಒಂದು ಮಟ್ಟಕ್ಕೆ ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ. ಆಮೇಲೆ ಅದನ್ನ ನಾನೇ ಮಾಡ್ಬೇಕು ಖಂಡಿತ. ಜಡ್ಜಸ್ ವಿಷಯ ಅಂದಾಗ ಇದಿಷ್ಟು ಕೆಲಸ ನಾನು ಮಾಡ್ಕೊಂಡು ಅಲ್ಲಿಗೆ ಸ್ಪೇರ್ ಮಾಡಕ್ ಟೈಮ್ ಆಗ್ತದೆ. ಸ್ಪೇರ್ ಮಾಡಕ್ಕೆ ನಾನ್ ಬಿಟ್ರೆ ಇಲ್ಲಿ ಯಾರು ನೋಡ್ಕೊಳಕ್ ಆಗಲ್ಲ. ಆಫರ್ಸ್ ಏನಾದ್ರು ಬಂದಿತ್ತ? ನೀವೇ ರಿಜೆಕ್ಟ್ ಮಾಡಿದ್ರಿ? ಆಗ್ಲಿಲ್ಲ ನನಗೆ, ಆಗ್ಲಿಲ್ಲ. ಪಾಪ ನಾನು ಅಭಿಮಾನಿಗಳಿಗೆ ಎಂದೆಂದು ಚಿರಋಣಿಯಾಗಿದ್ದೀನಿ. ಈಗಲೂ ನನ್ಗೆ ರಸ್ತೆಯಲ್ಲಿ ಸಿಕ್ಕಿದಾಗ ಅದೇ ಪ್ರೀತಿ, ಅದೇ ವಿಶ್ವಾಸ ಇದೆ. ಸರ್, ಆಮೇಲೆ ನಿಮ್ಗೆ ಬಿಗ್ ಬಾಸ್ ಶೋ ಕೂಡ ನಿಮ್ಗೆ ಕರೆದಿರೋ ಒಂದು ಮಾಹಿತಿ ಇದೆ, ಬಟ್ ಅದನ್ನ ಕೂಡ ರಿಜೆಕ್ಟ್ ಮಾಡ್ತಾರೆ. ಕಾರಣ ಏನ್ ಸರ್? ಇಲ್ಲ, ನನ್ಗೆ ಕಾರಣ ಜವಾಬ್ದಾರಿ. ಅದಕ್ಕಿಂತ ದೊಡ್ಡ ಟಾಸ್ಕ್ ನನ್ಗೇನು ಅಂದ್ರೆ ಮನೇನ ನೋಡ್ಕೊಳ್ಳುವಂಥದ್ದು, ಅಮ್ಮ ಮಾಡಿಟ್ಟಿರುವಂತ ಆಸ್ತಿನ ನೋಡ್ಕೊಳ್ಳುವಂಥದ್ದು. ಈಗ ನಮ್ ತೋಟದೊಳಗೆ ನಿಮ್ಗೆ ಬಂದಾಗ ತೋಟ ಅಂದ ಕಾಣುತ್ತೆ. ಕಾರಣ ಯಾಕಂದ್ರೆ ಅದನ್ನ ಆತರ ಮೇಂಟೈನ್ ಮಾಡಿರೋದ್ರಿಂದ. ಹಾಗೆ ಮೈಲಹಳ್ಳಿ ಒಂದು ತೋಟ ಇದೆ ನಮ್ಗೆ, ಜೊತೆಗೆ ಬೆಂಕಿಯಲ್ಲಿ ಇಟ್ಟಿದ್ರು ಒಂದ್ಸರಿ. ಅದನ್ನ ನಾವೇನ ಲೇಔಟ್ ಮಾಡಿದ್ವಿ. ಅದನ್ನ ಈಗ ಲೇಔಟ್ ಮಾಡಿ ಅರ್ಧ ಎಕರೆನು ಒಂದು 8 ಸೈಟ್ ಇದೆ. ಅದನ್ನ ಕೂಡ ಒಂದು ಲಕ್ಷಣವಾಗಿ ಅಮ್ಮವರ ಆರ್ಚ್ ಒಂದು ಬರಹಾಗೆಲ್ಲ ಮಾಡಿ ಫುಟ್ಪಾತ್ಸ್ ಎಲ್ಲ ಮಾಡ್ಬಿಟ್ಟು ಫಸ್ಟ್ ಟೈಮ್ ಲೇಔಟ್ ನಲ್ಲಿ ಒಳ್ಳೆ ಮಾವಿನ ಮರ, ಫ್ರೂಟ್ಸ್ ಹಾಕೋಣ ಲೇಔಟ್ ಅಲ್ಲಿ. ಜನ ಬಂದು ಅವ್ರಿಗೇನಾದ್ರು ಹಸುವಿಗೆ ಅವ್ರಿಗೇನಾದ್ರು ಸಿಕ್ಬೇಕು ಅಂತದ್ದೇ ನಾವು ಹಾಕ್ಬೇಕು. ಇಂಥ ಮರ ಅಂತ ಮರ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ನಾವು, ಅದ್ರಲ್ಲಿ ಏನೂ ಬರಲ್ಲ, ಬರೀ ಹೂವು ಕಾಣುತ್ತೆ. ಹಣ್ಣು ಹಂಪಲಿ ಸಿಗ್ಬೇಕು ಜನಕ್ಕೆ. ನನಗೆ ಹಳೆ ಟ್ಯಾಪ್ ಗಿಡ ಏನ್ ಹಾಕಿದ್ರೆ ಸುಮ್ನೆ ವೇಸ್ಟ್ ಅದು. ಫ್ರೂಟ್ ಟ್ರೀಸ್ ಹಾಕ್ಬಿಡೋಣ ಆತರ ಅಂತ ಅದನ್ನ ಅನ್ಕೊಂಡಿದೀನಿ. ಅದು ಮೇಂಟೈನ್ ಮಾಡ್ಬೇಕು. ತಮಿಳ್ನಾಡಿಗೆ ಎಷ್ಟು ಟೈಮ್ ಕೊಡ್ತೀರಾ, ಇಲ್ಲಿ ಎಷ್ಟು ಟೈಮ್ ಕೊಡ್ತೀರಾ ನೀವು? ಆಗುತ್ತೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ನಾವು ಕ್ಲಿಯರ್ ಮಾಡಿ 3 acres ಇದೆ. ಅದರಲ್ಲಿ 1.30 acre ಬಂದು ಇದು ಮಾಡಿದೀವಿ. ಇನ್ನೊಂದು 70 cents ಬಂದು ಇನ್ನೊಂದ್ ಕಡೆ ಇದೆ ಟು ಡೆವಲಪ್. ಇದು 1.30 acres ನಾವು ಡಾಕ್ಟರ್ ಲೀಲಾ ಅವೆನ್ಯೂ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟು
ಅದು ಇಟ್ ಇಸ್ ಗೋಯಿಂಗ್ ವೆಲ್. ಸೊ ನಮಗೆ ಯಾವಾಗ ಬೇಕು ಅದೊಂದು ಗೇಟ್ ವೇ ಕಮ್ಯುನಿಟಿ ತರನೇ, ಗೇಟೆಡ್ ಕಮ್ಯುನಿಟಿ ತರನೇ ನಾನು ಅದ್ರ ಒಳಗಡೆ ಕಾಂಪೌಂಡ್ ಎಲ್ಲ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಜೀವನ ಮಾಡೋದಕ್ಕೆ ಕರೆಕ್ಟ್ ಬೇಕು. ಅದ್ರ ಒಳಗಡೆ 1 ಎಕರೆನಲ್ಲಿ ಮನೆಗಿನೇ ಕಟ್ಸ್ಕೊಟ್ಟು ಸಂಸಾರ ನೆಟ್ಟಿದ್ದೀನಿ. ಇಲ್ಲಿ ಬೇರೆ ನಾನು ಮ್ಯಾನೇಜರ್ಸ್ಗೆ ನೋಡಿ, ನಾನು ಅದನ್ನ ಮ್ಯಾನೇಜರ್ಸ್ ಒಳ್ಳೆಯವರೆಲ್ಲ ಕೆಟ್ಟಲ್ಲ, ನಾನೇನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ಬೇಕು, ನನ್ನ ಕೈಯಲ್ಲಿ ಎಷ್ಟಿದೆ ಅಂತ ನನಗ್ ಗೊತ್ತಾಗ್ಬೇಕು. ಇದನ್ನ ನಾನು ಹೇಗೆ ಕೊಡ್ತಾ ಇದ್ದೀನಿ, ಆದಾಯ ತೆರಿಗೆ ಕಟ್ಟೋದು ಹೇಗೆ ಅನ್ನುವಂಥದ್ದು ನನ್ನ ಆಡಿಟರ್ಸ್ ನನಗೆ ಮೊನ್ನೆ ಅದನ್ನೇ ಹೇಳಿದ್ರು. ನೀವು ಯಾರಿಗೆ ಏನ್ ಮಾಡ್ತೀರಾ ಮಾಡ್ರಿ, ಟ್ಯಾಕ್ಸ್ ಅಲ್ಲಿ ನೀವೇನ್ ಕ್ಲೇಮ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ದುಡ್ಡೇ ನೀವು ಕಟ್ಟಿದೆ, ಬಟ್ ಯಾರಿಗೆ ಏನ್ ನೀವು ಮಾಡ್ತಾ ಇದೀರ ಅಂತ ಕೊಡ್ಲೇಬೇಕಾಗತ್ತೆ. ಅದ್ ನಿಮ್ಗೆ ರಿಬೇಟ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಲೆಕ್ಕಾಚಾರ ಇರ್ಬೇಕು ಅನ್ನುವಂಥದ್ದು ಅದನ್ನ ಮಾಡುದು. ಕೊನೆಯದಾಗಿ ಇತ್ತೀಚೆಗೆ ನಮ್ಮ ನಗಲಿದಂತ ಈ ನಾಡು ಕಂಡಂತ ಶ್ರೇಷ್ಠ ನಟ ಹಾಗೂ ನಗುವಿನ ಒಡೆಯ ಅಂತ ಕರೆಸ್ಕೊಳ್ಳೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಸಮಾಜ ಸೇವೆಗಳನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಅವರು ಮಾಡುವಂತ ಸಮಾಜ ಸೇವೆ ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಕೊಟ್ಟಿದೆ ಸರ್? ನೀವು ಮಾಡುವಂತ ಈಗ ಆಕ್ಚುಲಿ ನೀವು ಸಮಾಜ ಸೇವೆ ತುಂಬಾ ಮಾಡ್ತಿದ್ರಿ, ಹಾಗಾಗಿ ಅವ್ರನ್ನ ನೆನ್ಸ್ಕೊಂಡು ವಿಚಾರ ಮಾತನಾಡೋದಾದ್ರೆ ಏನ್ ನೆನ್ಸ್ಕೊಂಡು ಮಾತಾಡಿದ್ರಿ, ಅದೊಂದು ಅಬ್ಬಬ್ಬಾ ನೊಂದು ಮುಗಿದು ಹೋಗಿರುವಂತ ಅಧ್ಯಾಯನೇ ಅಂತ ಅನ್ನಿಸ್ತದೆ. ನೋವನ್ನ ಇಟ್ಬಿಟ್ಟು ಹೋದ್ರು, ನಗು ಅವ್ರು ತಗೊಂಡೋದ್ರು, ಎಲ್ರ ಕಣ್ಣಲ್ಲಿ ನೀರ್ ಇಟ್ಬಿಟ್ಟು ಹೋದ್ರು ಅವ್ರು ಅಷ್ಟೇ. ಇದೇ ಮಾಡಿದ್ರು ಪುನೀತ್ ಅವ್ರು. ನಿಜವಾಗ್ಲೂ ನಮ್ಗೆಲ್ಲರಿಗೂ ಏನ್ ಬೇಜಾರು ಅಂದ್ರೆ ನೋಡಿ, ಅಭಿಮಾನಿಗಳ ಹತ್ರ ತೆರೆದ ಮನಸ್ಸಿಂದ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಮೆಡ್ರಾಸಿಂದ ಎಲ್ರು ಬಾಳ್ಬೇಕು ಬದುಕ್ಬೇಕು ಅಂತ ಬಂದ್ವಿರಿ. ದೇವರಾಣೆಗಳು ಇಲ್ಲಿ ಬಂದು ಏನ್ರಿ ನಮ್ಗೆ ಹಾರ್ಟ್ ಅಟ್ಯಾಕ್ ಗಳಾಗೋದು, ದೇಹ ಸ್ಥಿತಿ ಕೆಟ್ಟೋಗೋದು ಅಂದ್ರೆ ಹೇಗೆ ಅಂತ ನಾನು ಇನ್ನೂ ಯೋಚನೆ ಮಾಡ್ತೇನೆ. ಇನ್ನೂ ನನಗೆ ತಲೆ ಸರಿ ಹೋಗಿಲ್ಲ, ಮೈಂಡ್ ಸರಿ ಹೋಗಿಲ್ಲ, ಸೈಕಲಾಜಿಕಲ್ ಆಗಿ ತುಂಬಾನೇ ನನಗೆ ಫೀಲ್ ಆಗ್ತಾ ಇದೆ. ಈಗ ಈ ಮನೆಯಲ್ಲಿ ಹೆಚ್ಚು ಕಡಿಮೆ ನಾನು ಒಂಟಿಯಾಗಿದ್ದೀನಿ. ಹಾಗೆ ಪುನೀತ್ ಅವ್ರನ್ನ ಕಳ್ಕೊಂಡಿರೋ ಅವರ ಶ್ರೀಮತಿಯವರಾಗ್ಲಿ, ನಾಗಣ್ಣವ್ರಿಗೆ ಆಗ್ಲಿ, ಶಿವಣ್ಣವ್ರಿಗೆ ಆಗ್ಲಿ, ಯಾರಿಗೆ ಕಂಡದ ಅಭಿಮಾನಿಗಳಿಗೆ ಆಗ್ಲಿ, ನಿಜವಾಗ್ಲೂ ಎಷ್ಟು ನೋವುದು. ಚಿಕ್ಕ ವಯಸ್ಸಲ್ಲಿ ಈ ಪರಿಸ್ಥಿತಿ ಏನು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಮಾಡಿದ್ದಾರೆ ಅವರು, ಪಾಪ ಹೇಳ್ಕೊಳ್ತಾರೆ ಅವರು ಎಷ್ಟೋ ಮಾಡಿದ್ದಾರೆ. ಕೊನೆ ದಿನಗಳಲ್ಲಿ ಸ್ಮಾರಕದ ಹತ್ರ ಹೋಗಿ ಕೂತ್ಕೊಳ್ಳೋರಂತೆ ಅವರು. ಏನ್ ಅವ್ರಿಗೆ ಎಳೀತು, ಯಾಕೆ ಆತರ ಮನಸ್ಸು ಅಲ್ಲುಗೋಯ್ತು ಅವ್ರಿಗೆ ಅನ್ನುವಂಥದ್ದು, ಅದು ಕೂಡ ನನ್ಗೆ ವಿಸ್ಮಯಕಾರಿಯಾಗಿದೆ. ನಿಜವಾಗ್ಲೂ ಶಾಕ್ ಆಗುತ್ತೆ. ಆಮೇಲೆ ಎಂತ ಹಾಡು ನೋಡ್ರಿ, ಅದರಲ್ಲಿ ಹಾಡಿನ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಏನು ಅದರ ಅರ್ಥ ಗೊತ್ತಾಯ್ತಾ ನಿಮ್ಗೆ? ನಿನ್ನದೇ ನೆನಪು ದಿನವೂ ಮನದಲ್ಲಿ ವಾಪಸ್ ನಿನ್ನ ಹತ್ರಕ್ಕೆ ಬರ್ತೀನಿ ಎನ್ನುವಂತ ಆಸೆ ತುಂಬಿದೆ ನನ್ನ ಮನ್ಸಲ್ಲಿ ನಾನು ಕರ್ಕೊ ಅಂತ ಹೇಳಿದಂಗೆ ಆಗ್ಲಿಲ್ವೇನ್ರಿ? ಅಲ್ಲಿ ಹೋಗಿ ಕೂತ್ಕೊಂಡಾಗ ನಾವೆಲ್ಲಾರು ಅರ್ಥ ಮಾಡ್ಕೋಬೇಕಾದ್ದು ಆ ಹಾಡಿನ ಅರ್ಥ ಫಸ್ಟ್ ಅರ್ಥ ಮಾಡ್ಕೋಬೇಕು. ಹಂಗೆ ಕೇಳಕ ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಇಲ್ಲೇನ್ ಹೇಳ್ತಾರೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯಿದೆ. ದುಡ್ಡಿದ್ರೆಲ್ಲ ಇರುತ್ತೆಲ್ಲ, ಪ್ರೀತಿ ಇರ್ಬೇಕು, ಇಲ್ಲಾಂದ್ರೆ ಹೋಯ್ತದ ಅಷ್ಟೇನೆ. ಅದು ಕೇಳ್ಕೊತ ಹಾಡ್ಮರು ಕೇಳ್ಕೊಂಡಿದ್ದಾನೆ ಅಪ್ಪ ಅಷ್ಟೇ. ಕ್ಲೋಸ್ ಪ್ರೀತಿ ತಾಯಿ ಕಳ್ಕೊಂಡು ನಾವು ತರ್ತೀವಿ. ಉಪ್ಪು ಕಾಯ ಇಲ್ಲ ಫೋಟೋ ಮಾಡ್ಕೊಂಡು ಹತ್ಬಿಡ್ತೀನಿ. ಇದೇ ಸತ್ಯ ಅಷ್ಟೇ ಸರ್. ಇನ್ನು ನಿಮ್ಮ ಒಂದು ಸಮಾಜ ಸೇವೆ ವಿಷಯಕ್ಕೆ ಬರೋದಾದ್ರೆ, ಕೊಟ್ಟು ಖುಷಿ ಪಡು ಅಂತ ಹೇಳ್ಬಿಟ್ಟು ಅಮ್ಮವರು ಒಂದು ವಾಕ್ಯನ ಹೇಳಿದ್ದಾರೆ. ಅದೇನೇ ಕಾರಣ ಆಗಿರಬಹುದಾ ನಿಮ್ಮ ಸಮಾಜ ಸೇವೆಗೆ? ಖಂಡಿತ ಖಂಡಿತ ಖಂಡಿತ. ನನ್ ಚಿಕ್ಕ ಮಗುವಿಂದು ಕೂಡ ಅಮ್ಮವರು ಪುದುಪಾಕಮ್ಮ ಅನ್ನುವಂತ ಊರಿಗೆ ಹುಟ್ಟಿದಬ್ಬ ಟೈಮು
ಸತ್ಯನಾರಾಯಣ ಪೂಜೆ ಟೈಮ್ ಊರಿಗೆನೆ ಅಮ್ಮನೂ ಶಾಂತಮ್ಮ ಅಂತ ಇದ್ರು ಪಾಪ, ಇಬ್ರು ಸೇರಿ ಅಡಿಗೆ ಮಾಡ್ಬಿಡೋರಿ. ಅವ್ರು ಕಲಾವಿದ್ರು ಅಂತ ಭಾವನೆನೇ ಇಲ್ಲ ಅವ್ರಿಗೆ. ಒಲೆಗೆ ಹಂಚಿದವ್ರೆ ಇಲ್ಲ ನನ್ನ ತಾಯಿಯವರು. ಅಡಿಗೆ ಮಾಡಿ ಎಲ್ಲಾರ್ಗು ಬಡಿಸೋದ್ರಲ್ಲಿ ಅವ್ರಿಗೆ ಇದ್ದಿದ್ದ ಸಂತೋಷ ಯಾವ್ದ್ರಲ್ಲೂ ಇಲ್ಲ. ಅದನ್ನ ನೋಡಿ ಕೊಟ್ಟು ಊಟ ಮಾಡಿಸಿ ಸಂತೋಷ ಪಡೋದ್ರಲ್ಲಿ ಎಷ್ಟು ಸಂತೋಷ, ಪರಮಾತ್ಮನ್ ತೃಪ್ತಿ ಅದು. ಹೌದು ಅದು. ಆಮೇಲೆ ಜನಗಳಿಗೆ ನಾವೇನ್ ಮಾಡ್ಬೋದು, ಇಲ್ಲ ಅವ್ರಿಗೆ ಮೈ ಸರಿ ಇಲ್ದಿದ್ದಾಗ ನಾನು ಎಷ್ಟೋ ದೂರಕ್ಕೆ ಹಾಸ್ಪಿಟಲ್ ಇದೊಂದು ಹಾಸ್ಪಿಟಲ್ ಆಗ್ಬೇಕು, ಅದು ಸುಸಜ್ಜಿತವಾದ. ಇದು ಒಂದು ಕಾರಣ. ಮೊನ್ನೆ ನಾನು ಫಂಕ್ಷನ್ ಅಲ್ಲಿ ದಿನೇಶ್ ಗುಂಡ್ರಾಯರ್ ಸಾಹೇಬ್ರನ್ನ ನೋಡಿದೆ. ದಯವಿಟ್ಟು ಜಾಸ್ತಿ ಇಲ್ಲ ಅಂದ್ರೆ ಒಂದ್ 2 ಜನ ಆದ್ರೂ ನಮ್ಗೆ ಸ್ವಲ್ಪ ಆಸ್ಪತ್ರೆಗೆ ಡಿ ಗ್ರೂಪ್ ಸಿಬ್ಬಂದಿ ವರ್ಗದವ್ರು ಸರಿ ಅಂತ ಹೇಳಿದ್ದಾರೆ. ಸೊ ಆಗ್ಬಿಟ್ರೆ ಇನ್ನು NH75 ಲಿಂಕ್ ಇರುವಂತ ಆಸ್ಪತ್ರೆ, ನೀವು ಒಳಗಡೆ ಹೋಗಿ ನೋಡ್ರಿ ಹಾಸ್ಪಿಟಲ್ ಅಷ್ಟು ಚೆನ್ನಾಗಿ. ಬರ್ಬೇಕಾದ್ರೆ ಒಂದ್ಸಲ ಸುಮ್ನೆ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ. ಪಶು ಆಸ್ಪತ್ರೆ ಇರ್ಬೋದು, ಈ ಕಡೆ ಡಾಕ್ಟರ್ ಕ್ವಾರ್ಟರ್ಸ್ ಕೊಟ್ಟಿದೀವಿ. ಇಲ್ಲಿ ಮನುಷ್ಯರ ಆಸ್ಪತ್ರೆಗೆ ಡಾಕ್ಟರ್ ಕ್ವಾರ್ಟರ್ಸ್ 2 ಕ್ವಾರ್ಟರ್ಸ್ ಕೊಟ್ಟಿದೀವಿ. ಸೆಕ್ಯೂರಿಟಿ ಕ್ವಾರ್ಟರ್ಸ್ ಇದೆ. ಸಿಬ್ಬಂದಿ ವರ್ಗದವರಿಗೆ ಹಳೆ ಹಾಸ್ಪಿಟಲ್ ನಾವು ಮಾಡಿದ್ವಿ, ಸಿಬ್ಬಂದಿ ಅಲ್ಲಿ ಮಾಡ್ಕೊಡ್ತೀವಿ. ಮೂಮೆಂಟ್ ಜನ ಬರ್ಲಿ, ಸರ್ಕಾರ ಜೊತೆ ನಾವು ನಿಂತು ಮಾಡ್ಕೊಡ್ತೀವಿ. ಅಂದ್ರೆ ಈಗ ಪ್ರಸ್ತುತ ಆ ಒಂದು ಜಾಗದಲ್ಲಿ ಹಾಸ್ಪಿಟಲ್ ಮಾಡಿರುವಂತ ಮೇನ್ ಉದ್ದೇಶ ಏನ್ ಸರ್? ಮೇನ್ ಉದ್ದೇಶ ಹಳ್ಳಿಗೆ ಅದು ಸಹಾಯ ಆಗ್ಲಿ. ಈಗ ಮಿನಿಮಮ್ ಒಂದು ಸಣ್ಣ ಜ್ವರದಿಂದ ಅದು ಮೇಜರ್ ಇದಕ್ಕೂ ಆವಾಗ್ಲೇ ಅವ್ರು ಹೋಗಿ ಒಂದು ಸೂಜಿನ ಇನ್ನೊಂದು ಹಾಕೊಂಡು ಅಲ್ಲೆಲ್ಲ ಕಟ್ಟಾಗೋಯ್ತಲ್ಲ ನಿಮ್ಗೆ. ಮೇಜರ್ ಇದ್ರೆ ಅವ್ರು ಹೋಗ್ತಾರೆ. ಅದೇ ಈಗ ಎಷ್ಟು ಹಳ್ಳಿಗಳಿಗೆ ಎಷ್ಟು ಜನಕ್ಕೆ ಇದು ಒಂದು 15-20 ಹಳ್ಳಿಗಳಿಗೆ ಏನ್ ತೊಂದ್ರೆ ಇಲ್ಲದೆ ಟ್ರೀಟ್ಮೆಂಟ್. ಡಾಕ್ಟರ್ ಮಂಜುಳಾ ಅಂತ ತುಂಬಾ ಒಳ್ಳೆ ಡಾಕ್ಟರ್, ನಾನ್ ಕಂಡಿರೋ ಡಾಕ್ಟರ್ ಅಲ್ಲಿ ಸುಮಾರು ವರ್ಷಗಳಿಂದ ಇದ್ದಾರೆ. ಕೈ ಎತ್ ಮುಗಿಬೇಕು, ದೇವ್ರ ಸಮಾನ ಅವ್ರ ಪಾಪ. ಎಲ್ಲಾ ಹಳ್ಳಿ ಜನಗಳಿಗೂ ಅವ್ರನ್ನ ಕಂಡ್ರೆ ಅಷ್ಟು ಪ್ರೀತಿ. ಸರ್, ಮುಖ್ಯವಾಗಿ ತಾಯಿ ಲೀಲಾವತಿ ಅವರು ಇಲ್ಲಿ ಮಲಗ್ತಿದ್ದ ಕೋಣೆ, ಇಲ್ಲಿ ಸಾಕಷ್ಟು ವಿಷಯಗಳು ಇಲ್ಲಿ ಅಡಗಿದಾವೆ, ಒಂದೊಂದು ನಮ್ ಕಣ್ಣಿಗೆ ಕಾಣಿಸ್ತಿದಾವೆ. ಮುಖ್ಯವಾಗಿ ತಾಯಿಯವರು ಈ ರೂಮ್ ಬಗ್ಗೆ ನೀವು ಮಾತಾಡೋದೇ ಸರ್? ಏನ್ ಪಾಪ ಅವರು ಇದೇ ಜಾಗದಲ್ಲಿ ಇಲ್ಲೇ ಮಲ್ಕೊಳ್ಳೋರಮ್ಮ. ಇಲ್ಲೇ ಮಲ್ಬಿಟ್ಟು ಯಾರನ್ನೇ ಭೇಟಿ ಕೊಡೋದಿದ್ರು ಇಲ್ಲೇ ಕುತ್ಕೊಂಡ್ ಭೇಟಿ ಕೊಡೋರು, ಮಾತಾಡೋರು. ಎದ್ನಿಂತ ಇಲ್ಲೇ ಶೌಚಾಲಯಕ್ಕೆ ಹೋಗೋರು, ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಮ್ಮ ಅವ್ರನ್ನ. ಪಾಪ ಕೂತ್ಕೊಂಡು ತಮ್ಗೆ ಆಗದೆ ಇರುವಂತ ಆ ಪರಿಸ್ಥಿತಿಯು ಕೂಡ ನಮ್ಗೆ, ನಾನ್ ಮಾತಾಡಿದ್ರೆ ಏನ್ ಮಾಡ್ತಾ ಇದೀನಿ ಅಂತ ಕೇಳ್ಕೊಂಡ್ರೆ ಅದ್ ಬೇಕು ಬೇಡ ಸಾಕು ಹಾಗೆ ಇಟ್ಕೋ, ಇದೇ ರೀತಿ ನಡ್ಕೋ ಅಂತ ಹೇಳ್ಬಿಟ್ಟು ಮಲಗಿದ ಜಾಗದಲ್ಲಿ ಅವರು ಉದ್ದೇಶ ದೊಡ್ಡದಾಗಿತ್ತು ನಮ್ಗೆ. ಇಲ್ಲೇ ಅವರು ಏನೇ ಇದೆ ಅಂದ್ರೂ ಕೂಡ ಇಲ್ಲೇ ಮಲ್ಕೊಂಡು ನನಗೆ ತನಗೇನ್ ಇರೋದ್ರಲ್ಲಿ ತನಗೇನ್ ಗೊತ್ತಿತ್ತು ಎಲ್ಲವನ್ನೂ ತನಗೆ ಅವ್ರು ಹೇಳೋರು ನನ್ಗೆ. ನಾನೇನಾದ್ರೂ ಮಾಡ್ಕೊಂಡ್ ಬಂದಿರೋದು ಅಥವಾ ಮಾಡಕ್ ಹೋಗ್ಬೇಕಾಗಿರೋದನ್ನ ಇಲ್ಲಿ ಕೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಅವ್ರು ಮಲಗಿರೋ ಪರಿಸ್ಥಿತಿನಲ್ಲೂ ಅವ್ರು ತುಂಬಾ ಸ್ಮೃತಿಬದ್ಧವಾಗಿ ಇದ್ರು. ಹೌದು. ತನ್ನ ಕೊನೆಯ ಉಸಿರುವರೆಗೂ ಕೂಡ ನಮ್ಗೆ ಅದೇ ಆಶ್ಚರ್ಯ ಆಗುತ್ತೆ. ಪಾಪ ಇಲ್ಲಿ ಬಂದು ನನ್ನ ಕೈಯಾರ ನೀರು ಕುಡಿದು ಆಮೇಲೆ ಪ್ರಾಣ ಬಿಟ್ರು. ಅಯ್ಯೋ ದೇವ್ರೆ, ಎಂತ ದೊಡ್ಡ ಒಂದು ಈ ಭೂಮಿ ಮೇಲೆ ಇರುವಂತ ಎಷ್ಟು ದೊಡ್ಡ ಸಂಬಂಧ ಮನುಷ್ಯನಿಗೆ. 2 ತೊಟ್ಟು ನೀರು ನಾವು ಕೊಡುವಂತದ್ದು ಕುಡ್ದು ಆಮೇಲೆ ಸಾಕಷ್ಟು ಸಾಮಗ್ರಿಗಳನ್ನ ಇಟ್ಟಿದ್ರ ಇಲ್ಲೇನೆ, ಅಮ್ಮವ್ರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದೂ ಇಲ್ಲೇ ಇದ್ ಮಾಡಿದ್ರೆ. ಇದ್ರ ಬಗ್ಗೆ ಮಾತಾಡೋದು, ಇದ್ರ ಬಗ್ಗೆ ಮತ್ತೆ ನೋಡೋರ ಹಸ್ತಾಕ್ಷರ ಅಲ್ಲಿದೆ. ಆ ಸ್ಲೇಟ್ ಮಾಡಿರೋದು ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳು ಕೊನೆ ಕಾಲಕ್ಕೆ ಅದೆಲ್ಲೂ ಪಕ್ಕದಲ್ಲೇ ಇಟ್ಟಿದ್ದೀನಿ ನಾನು. ಆಮೇಲೆ ಅವ್ರಿಗೆ ಬೇಕಾಗಿರೋ ತಿಂಡಿ ತಿನಿಸು ಭಾರಿ ಇಷ್ಟ ಅವ್ರಿಗೆ. ಯಾವಾಗ್ಲೂ ಚಾಕ್ಲೇಟ್ ತಿನ್ನೋರು. ಅದು ಶಾಲ್ ಅವ್ರು ಯಾವಾಗ ಹಾಕೊಳ್ಳೋರು. ಹೌದು, ತಲೆ ಹತ್ರ ಅದಿರೋದು ಈ ದಿಂಬನ ಬಾರಿ ಪ್ರೀತಿಯಿಂದ ತಪ್ಕೊಂಡು ಮಲ್ಕೊಳ್ಳೋರು. ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ವಿ ಅಮ್ಮವ್ರ ವಿಚಾರದಲ್ಲಿ, ಅಂದ್ರೆ ನವಿಲುಗಳು ಬಂದ್ಬಿಟ್ಟು ಇದೇ ಕಿಟಕಿಲಿ ಅವ್ರನ್ನ ಕರಿತಿದ್ವಂತೆ ಊಟ ಲೇಟ್ ಆದ್ರೆ. ಈಗ್ಲೂ ಕರಿತೇವೆ. ಹೌದಾ? ಓಕೆ, ಇವಾಗ ಆ ಜವಾಬ್ದಾರಿ ನೀವು ಹೊತ್ತಿದ್ದೀರಿ. ಸುಮಾರು ಎಷ್ಟು ಬರ್ತದೆ ಇಲ್ಲಿ? 40-50 ನವಿಲು, 60 ನವಿಲು, 100 ನವಿಲು ಆಗ್ಬಿಡ್ತೀವಿ ಕೆಲವು ಕಾಲದಲ್ಲಿ. ಬೆಳಗಿಂದ ಇಲ್ಲಿವರೆಗೂ ಸಾಕಷ್ಟು ಸಮಯ ನಮ್ಮ ಜೊತೆ ಕಳೆದಿದ್ದೀರಿ, ತುಂಬಾ ವಿಷಯಗಳನ್ನ ಹಂಚ್ಕೊಂಡಿದ್ದೀರಿ. ತಮ್ಗೆ ಅಭಿನಂದನೆಗಳು, ಧನ್ಯವಾದಗಳು. ಅದೇ ರೀತಿ ತಮ್ಮ ಸಮಾಜ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಸರ್. ಧನ್ಯವಾದಗಳು ಸರ್. ಅಭಿಮಾನಿಗಳಿಗೆ ಒಂದ್ 2 ಮಾತು ನಾನೇನಿದೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಆದಿ ಅಂತ್ಯ ಎಲ್ಲವೂ ತಾಯಿ, ಅವಳಿಂದಲೇ ಎಲ್ಲ ನಡೆಯುವಂಥದ್ದು. ಅಭಿಮಾನಿಗಳಿಗೆ ನಾನು ಮತ್ತೊಂದ್ಸರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ದೊಡ್ಡ ವಿಷಯ ತಾಯಿಯೇ ದೇವರು. ಹೌದು, ಅದಕ್ಕೆ ಮೀರಿ ಇನ್ನೊಂದು ಜೀವನೂ ಇಲ್ಲ, ಯಾವುದೂ ಇಲ್ಲ. ಎಷ್ಟು ಜನ ಇವತ್ತು ನಾನು ಹೀಗಿದ್ದೀನಿ ಹಾಗಿದ್ದೀನಿ ಎಲ್ಲ ಮಾಡಿದ್ದೀನಿ
ಏನೇ ಮಾಡಿದ್ರೆ ನೀವು ತಾಯಿ ಗರ್ಭದಿಂದ ಜನಿಸಿ ಬಂದು ಅದನ್ನ ಮಾಡಕ್ ಸಾಧ್ಯ. ಅದಕ್ಕಿಂತ ದೊಡ್ಡ ತಾಯಿ ಒಂದು ತಾಯಿ ಇದ್ದಾಳೆ ಅಂತಂದ್ರೆ ಭೂಮಿ ತಾಯಿ. ನಮ್ಮನ್ನ ಅಂತಿಮ ನಮ್ಮ ಯಾತ್ರೆಯಲ್ಲಿ ನಾವು ಮುಗಿಸ್ಕೊಂಡು ಹೋಗ್ಬೋದು, ಬೇರೆಲ್ಲೂ ಹೋಗಲ್ಲ, ಆ ಮಣ್ಣೊಳಗೆ ಹೋಗ್ತೀವಿ. ಅವಳು ತೋರಿಸ್ಕೊಟ್ಟಿರೋ ದಾರಿನೇ ಮಕ್ಕಳು ಹೆಜ್ಜೆ ಇಟ್ಕೊಂಡು ಹೋಗುವಂಥದ್ದು. ಮಹಾತ್ಮರು, ದಾಸರು, ಎಂದರು ಮಹಾನುಭಾವರು ಎಲ್ಲರೂ ಆ ತಾಯಿ ಹುಟ್ಟಿದವರೇ. ಅದರಿಂದ ಒಬ್ಬ ಮಹಾನ್ ವ್ಯಕ್ತಿ ಆಗಲಿ, ಮತ್ತೊಂದು ವ್ಯಕ್ತಿ ಆಗಲಿ, ಇನ್ನೊಂದು ವ್ಯಕ್ತಿ ಆಗಲಿ, ಯಾರೇ ಆಗಲಿ ಬಂದಿರುವಂಥದ್ದು ಆ ತಾಯಿಯಿಂದ. ಆ ಉದಾಹರಣೆನೇ ಶ್ರೀಕೃಷ್ಣ ಪರಮಾತ್ಮ. ಪರಮಾತ್ಮನು ಕೂಡ ತಾಯಿ ಗರ್ಭದಿಂದಲೇ ಜನಿಸಿದಾನೆ ಅನ್ನುವಂಥದ್ದು ಭಾರಿ ದೊಡ್ಡ ವಿಷಯ. ಯಾಕಂದ್ರೆ ಅವನೇ ತೋರಿಸ್ಕೊಟ್ಬಿಟ್ಟೆ ತಾಯಿಗಿಂತ ದೊಡ್ಡ ದೇವರು ಯಾರು ಇಲ್ಲ ಅಂತಂತ ಹೇಳ್ಬಿಟ್ಟು. ಇವತ್ತು ನೀವು ಮಥುರಾ ಹತ್ರ ಹೋದಾಗ ಅಲ್ಲಿ ಒಂದು ಕತೆ ಜ್ಞಾಪಕ ಬರುತ್ತೆ ನನಗೆ. ಕಂಬೈನವ್ರು ಹೇಳಿದ್ರು, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೃಷ್ಣ ಪರಮಾತ್ಮ ಮಥುರಾ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಪಾಂಡವರು ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರ ಹೊರಟ್ಬಿಡ್ತಾರೆ. ಎಲ್ಲ ಆಡ್ತಾರೆ, ಕೃಷ್ಣ ನನ್ ಬಿಟ್ಟು ಹೋಗ್ಬೇಡ, ಹೋಗ್ಬೇಡ. ಮೀರಾ ಆಡ್ತಾರೆ, ರಾಧಾ ಆಡ್ತಾರೆ, ಎಲ್ಲರೂ ಆಡ್ತಾರೆ. ಆಮೇಲೆ ಜನ್ಮ ಕೊಡ್ತಾ ದೇವಕಿ ಆಡ್ತಾರೆ. ಅವಾಗ್ಲೂ ಹೋಗ್ತಾ ಇರ್ತಾರೆ. ಕೃಷ್ಣ ದೂರದ ಒಂದು ಕೂಗ್ ಬರುತ್ತೆ, ಯಶೋಧ ಕೂಗ್ತಾರೆ, ಕೃಷ್ಣ ಅಂತ ಜೋರ ಕೂಗ್ತಾರೆ. ನೋಡಪ್ಪ, ಇವರೆಲ್ಲ ಕಟ್ಕೊಂಡು ಮದುವೆ ಆಗಿ ಇನ್ನೊಂದು ಸಂಸಾರ ಮಾಡಿ ಏನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಂದು ಮದುವೆನೂ ಆಯ್ತು, ಎಲ್ಲ ಆಯ್ತು, ನನಗೆ ಮಕ್ಕಳ ಭಾಗ್ಯ ಇಲ್ಲ. ನಿನ್ನೆಲ್ಲ ನನ್ನ ಮಗು ತರ ಪ್ರೀತಿಯಿಂದ, ನನ್ನ ಮಗನೇ ನೀನು ಅಂತ ನಾನು ನಿನ್ನ ಪ್ರೀತಿಯಿಂದ ಸಾಕಿದ್ದೀನಪ್ಪ. ನನ್ನನ್ನು ಬಿಟ್ಟು ನೀನು ಹೋಗ್ತೀಯ ಕೃಷ್ಣ ಅಂತ ಕೇಳಿದಾಗ ಕೃಷ್ಣನ ಪಾದ ವಾಪಸ್ ತಾಯಿಗೋಸ್ಕರ ತೆಗೆದ್ಬಿಡ್ತು. ದೇವರು ಕೂಡ ತಾಯಿ ಮೇಲೆ ಅಷ್ಟು ಪ್ರೀತಿ ಇಟ್ಟಿದೆ, ಸತ್ಯ. ಎಲ್ಲ ಅರ್ಥ ಮಾಡ್ಕೊಡಿ, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನಮಸ್ಕಾರ. ಇದು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿನೋದ್ ಸರ್ ಜೊತೆಲಿ ನಡೆದಂತಹ ಒಂದು ಸಂಪೂರ್ಣ ಸಂದರ್ಶನ ಆಗಿರುತ್ತೆ. ಸೊ ಒಟ್ಟಾರೆ ಹೇಳೋದಾದ್ರೆ ವಿನೋದ್ ಸರ್ ಆಗಿರ್ಬೋದು ಅಥವಾ ಲೀಲಾವತಿ ಅಮ್ಮ ಆಗಿರ್ಬೋದು, ಅವ್ರು ಮಾಡಿರುವಂತಹ ಸಾಧನೆ ಈ ಪ್ರಪಂಚ ಇರೋವರೆಗೂ ಇರುತ್ತೆ ಅಂದ್ರೆ ಯಾವುದೇ ಡೌಟ್ ಇಲ್ಲ. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.